ಬೆಂಕಿ ಟಿವೇಸ್ ತೋರಿಸ್ಕೊಂಡು ಬಟ್ಟೆ ಹಾಕೊಂಡಾಗ್ಲೇನೆ ಬಾಯಿ ಮುಚ್ಕೊಂಡಿದ್ದವ್ರಿಗೆ ಈಗ ಸಡನ್ ಆಗಿ ನಾರ್ಮಲ್ ಆಗಿರೋ ಔಟ್ಫಿಟ್ ಮೇಲೆ ಕಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಏನು ಆ್ಯಕ್ಟಿಂಗ್ ಮಾಡ್ತಾಳೆ ಗುರು, ಇವಳು ಯಾಕೆ ಎಕ್ಸ್ಪೋಸ್ ಮಾಡ್ತಾಳೆ ಗುರು, ಆ ಕ್ಯಾರೆಕ್ಟ್ರ್ ಯಾಕೆ ಹಿಂಗೆ ಮಾಡ್ತಾರೆ ಗುರು. ಶಿ ಈಸ್ ಹ್ಯಾವಿಂಗ್ ಹ್ಯೂಜ್ ಅಪ್ಪರ್ ಬಾಡಿ, ಸೊ ಶಿ ಶುಡ್ ಅಫೋರ್ಡ್ ಟು ಬೆಟರ್ ಬ್ರಾ. ಡು ಯು ನೋ ವಾಟ್ ಬ್ರ್ಯಾಂಡ್ ಐ ಯೂಸ್? ಅವ್ರು ಆ ಕಮೆಂಟ್ ಮಾಡ್ತಿರ್ತಾರಲ್ಲ, ತೊಗೊಂಡಿರೋ ಫೋನ್ದು EMI ಕಟ್ಟೋ ಯೋಗ್ಯತೆನೂ ಅವ್ರಿಗಿರಲ್ಲ, ಆದರೂ ಬಂದ್ಬಿಟ್ಟು ಇನ್ನೊಬ್ರು ಪ್ರೊಫೈಲ್ನಲ್ಲಿ ಕಮೆಂಟ್ ಮಾಡ್ತಿರ್ತಾರೆ. ದೋಸ್ ಹೂ ಥಿಂಕ್ ದಟ್ ನನಗೆ ಬಟ್ಟೆ ಹಾಕೊಳ್ಳೋಕೆ ಗೊತ್ತಿಲ್ಲ ಅನ್ನೋರು ದಯವಿಟ್ಟು ಒಂದಷ್ಟು ಬಟ್ಟೆ ಕಳಿಸ್ಕೊಡಿ. ಐ ವಿಲ್ ವೇರ್ ವಾಟ್ ಎವರ್ ಯು ಆರ್ ಸೆಂಡಿಂಗ್. ವಿ ಅನೌನ್ಸ್ಡ್ ಕೋಣ, ಐ ಲಾಸ್ ಸೋ ಮೆನಿ ಸೋ ಕಾಲ್ಡ್ ಫ್ರೆಂಡ್ಸ್. ನಾನೇ ಖುದ್ದಾಗಿ ಹೋಗಿ ಐ ವಿಲ್ ರಿಕ್ವೆಸ್ಟ್, ಈ ಥರ ಲಾಸ್ ಮಾಡ್ತಾರೆ ಡೈರೆಕ್ಟರ್ ಆದವರು, ದಯವಿಟ್ಟು ಯಾರೂ ನಂಬೇಡಿ. ಕಾರ್ ತೊಗೊಳೋಕೆ ಗೊತ್ತಾಗುತ್ತೆ, ಫೋನ್ ತೊಗೊಳೋಕೆ ಗೊತ್ತಾಗುತ್ತೆ, ವಾಚ್ ತೊಗೊಳೋಕೆ ಗೊತ್ತಾಗುತ್ತೆ, ನನಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಡಬೇಕು ಅಂತ ಗೊತ್ತಾಗಲ್ವಾ? I do feel bad. All my life, maximum people misunderstood me. I am proud of myself. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟ್, ಶಿ ಈಸ್ ಬಿಲ್ಟ್ ಮಲ್ಟಿಪಲ್ ಪರ್ಸ್ನಾಲಿಟೀಸ್ ಫಾರ್ ಹರ್ ಸೆಲ್ಫ್. ಶಿ ಈಸ್ ಅನ್ ಆ್ಯಕ್ಟರ್, ಶಿ ಈಸ್ ಅನ್ ಆಂಟ್ರಪ್ರಿನರ್, ಲೇಟ್ಲಿ ಶಿ ಈಸ್ ಆಲ್ಸೋ ಬೀನ್ ಅ ಪ್ರೊಡ್ಯೂಸರ್. ಇವ್ರನ್ನ ನೋಡಿದ್ರೆ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಅ ಲಾಟ್ ಆಫ್ ವಿಮೆನ್ ಔಟ್ ದೇರ್. ಸೊ ನಮ್ಮ ಜೊತೆ ಇವತ್ತಿರೋದು ವೆರಿ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ತನಿಷಾ. ಹಾಯ್ ತನಿಷಾ. Hello, how are you? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? Fantastic. ಐ ಆಮ್ ಸೊ ಸಾರಿ, ನಿಮಗೆ ಫುಲ್ ಸ್ವಲ್ಪ ಜಾಸ್ತಿ ಎಲ್ಲ ನಡ್ಸ್ಬಿಟ್ಟೆ ಬರೋ ಮುಂಚೆ, ಬಟ್ ಶಿ ವಾಸ್ ಸೋ ಸ್ವೀಟ್ ಗೈಸ್. ಇಲ್ಲ ಅಂದರೆ ನನಗೆ ಐ ಹ್ಯಾವ್ ದಿಸ್ ಪ್ರಾಬ್ಲಮ್ ವಿತ್ ದ ರೋಡ್ ಆಲ್ಸೋ. ನನಗೆ ಒಂದು ಕಡೆಯಿಂದ ಗೊತ್ತಾಗುತ್ತೆ, ಇನ್ನೊಂದು ಕಡೆಯಿಂದ ಗೊತ್ತಾಗಲ್ಲ. ಸೊ ಲೈಕ್ ಇಫ್ ಯು ಆಸ್ಕ್ ಮಿ ಟು ಕಮ್ ಡೈರೆಕ್ಟ್ಲಿ ವಿತೌಟ್ ಗೈಡೆನ್ಸ್ ಅಥವಾ ಯಾರು ನನ್ನ ಜೊತೆ ಇಲ್ಲ ಅಂತಂದರೆ ಐ ವಿಲ್ ಬಿ ಲಾಸ್ಟ್. ಯು ಶುಡ್ ಯುಲ್ ಟೇಕ್ ಅನದರ್ 5-10 minutes ಟು ಸರ್ಚ್ ವೇರ್ ಆಮ್ ಐ. Okay, but so glad you're here today. I'm happy to see you too. It's been I think ಒಂದು ವರ್ಷ ಮೇಲೆ ಇಲ್ಲ, 2 years ಆಗಿದೆ. I think the first time we met was during QPL practice. Some cricket, right? Cricket, ಅವಾಗ ಬಂದಿದ್ರಿ. ನನಗೆ ಎಕ್ಸಾಕ್ಟ್ ನೇಮ್ಸ್ ಎಲ್ಲ ನೆನಪಿರಲ್ಲ, ಸೊ ಡೋಂಟ್ ಮೈಂಡ್. ಪರವಾಗಿಲ್ಲ. ಸೊ ಹೌ ಇಸ್ ಲೈಫ್ ನಾವು, ಏನು ನಡೀತಾ ಇದೆ? All good, fantastic, going through a lot of things, accepting a lot of things. ಆ್ಯಂಡ್ ನಮ್ಮ ಕೆಲಸ ಏನಿದೆ ಅದು ನಡಿಲೇಬೇಕು. ನಮ್ಮ ಜೀವನದ ಹೆಜ್ಜೆ ಈ ರೀತಿ ಇಡಬೇಕು ಅಂತ ನಾವು ಆಸೆ ಪಡ್ತೀವಿ. ಅದನ್ನು ಮೀರಿದ್ದು ಕೆಲವೊಂದು ಬಂದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ಆ ದಾರಿನಲ್ಲಿ ಕೂಡ ನಡೀತಾ ಇರ್ತೀವಿ. ಸೊ ದಟ್ಸ್ ಹೌ ಇಟ್ ಇಸ್ ಹ್ಯಾಪನಿಂಗ್ ರೈಟ್ ನಾವ್. ಬಟ್ ಇಟ್ ಇಸ್ ಹ್ಯಾಪನಿಂಗ್ ಇಸ್ ವಾಟ್ ದ ಮೇನ್ ಮ್ಯಾಟರ್. ತುಂಬ ಡೀಪಾಗಿ ಮಾತಾಡಿದ್ರಿ. ಯು ಸೆಡ್ ಲೈಕ್ ಅಕ್ಸೆಪ್ಟಿಂಗ್ ಥಿಂಗ್ಸ್, ರೈಟ್? ಲೈಕ್ ಇಫ್ ಯುರ್ ಕಂಫರ್ಟಬಲ್ ಶೇರಿಂಗ್, ವಾಟ್ ಎಕ್ಸಾಕ್ಟ್ಲಿ? ಓಕೆ, ಆಕ್ಸೆಪ್ಟಿಂಗ್ ಇನ್ ದ ಸೆನ್ಸ್ ಬೇಸಿಕ್ ಅಂತ ಬಂದಾಗ ಕೆಲವೊಂದು ಸತಿ ಬೇಸಿಕ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ವೆನ್ ಐ ಗಾಟ್ ಟು ನೋ ದಟ್ ನಾಟ್ ಎವ್ರಿಬಡಿ ಮೀಟ್ಸ್ ದಟ್ ಎಕ್ಸ್ಪೆಕ್ಟೇಷನ್, ಐ ಅಕ್ಸೆಪ್ಟೆಡ್ ಇಟ್. ಓಕೆ, ಸೊ ಮನೆಯಲ್ಲೇ ಆಗಲಿ, ನಮ್ಮ ಸ್ಟಾಫ್ಸ್ ಆಗಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಅಥವಾ ಹೊರಗಡೆ ಜಗತ್ತಿನಲ್ಲಾಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್, ಐ ರಿಯಲೈಸ್ಡ್ ರೀಸೆಂಟ್ಲಿ ಪ್ರಾಬಬ್ಲಿ, ಓಕೆ, ದಿಸ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ಯು ಅಕ್ಸೆಪ್ಟ್ ಇಟ್. ಸೊ ದಟ್ ದ ಲೈಫ್ ಇಸ್ ಮಚ್ ಬೆಟರ್, ಈಸಿ ಗೋಯಿಂಗ್. ಇಲ್ಲಾಂತಂದರೆ ಏನಾಗುತ್ತೆ ನೋಡು, ನಾನು ಹೀಗೆ ಅಂದ್ಕೊಂಡಿದ್ದೆ, ಇದಾಗಲಿಲ್ಲ, ಆ ಕೊರಗ್ನಲ್ಲೇ ಯು ವಿಲ್ ಬಿ ಸ್ಪಾಯ್ಲಿಂಗ್ ನೆಕ್ಸ್ಟ್ 3 days ಆಫ್ ಯುವರ್ ಲೈಫ್ ವಿತೌಟ್ ಇವನ್ ನೋಯಿಂಗ್. ಸೊ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಇನ್ ದ ಸೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ, ಐ ಮೆಂಟ್ ದಟ್ ಲಾಡ್ ಆಫ್ ಥಿಂಗ್ಸ್ ಕಮಿಂಗ್ ಇನ್ ಟು ಮೀ ಬೇಡ ಅಂತಂದ್ರೂ ನನ್ನ ಹತ್ರ ಬರ್ತಾ ಇರುತ್ತೆ. ಸೊ ಅದೇನು ಬರ್ತಾ ಇರುತ್ತಲ್ಲ, ಐ ಆಮ್ ಲೈಕ್, ಓಕೆ ಮ್ಯಾನ್, fine, I'm taking it. Anything else you have in your pot to pour it here? Okay, let me see that also, tara. Like I just accept and move on. ಐ ಥಿಂಕ್ ಇದು ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ that ಎಕ್ಸ್ಪೋಸ್ affects. ಆಗಿರೋದ್ರಿಂದ Yes. ಇನಿಷಿಯಲಿ ತುಂಬ ಕಷ್ಟ ಆಗುತ್ತೆ ಎಲ್ರಿಗೂ. ಲೈಕ್ ಯಾಕೆ ಇಷ್ಟೊಂದು ನಾನು ಏನು ಮಾಡಿದ್ದೀನಿ, ಇಷ್ಟೊಂದು ನನಗೆ ಹೇಟ್ ಮಾಡೋಕ್ಕೆ, ಅಥವಾ ಇವ್ರಿಗೇನು ಮಾಡೋಕ್ಕೆ ಕೆಲಸನೇ ಇಲ್ವಾ, ಕೂತ್ಕೊಂಡ್ಬಿಟ್ಟು ಈ ಥರ ಕಮೆಂಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಐ ಥಿಂಕ್ ಒಂದು ಸರ್ಟನ್ ಡ್ಯೂರೇಷನ್ ಆದಮೇಲೆ ಇವ್ರ ಲೈಕ್ ಯು ಬಿಲ್ಡ್ ಅ ವೆರಿ ಸ್ಟ್ರಾಂಗ್ ವಾಲ್ ಬೇಸಿಕ್ಲಿ ಟು ಯುವರ್ ಸೆಲ್ಫ್ ಅಲ್ವಾ? ಬಟ್ ಇದು ಮೊದಲಿಂದ ಇತ್ತು. ಲೈಕ್ ಟು ಬಿ ವೆರಿ ಪ್ರಿಸೈಸ್, ಬಿಗ್ ಬಾಸ್ಗಿಂತ ಮುಂಚೆ ಇದೇ ಥರ ಇತ್ತು. ಬಟ್ ದೆನ್ ಇಟ್ ವಾಸ್ ಲೈಕ್, ಏನು ಆ್ಯಕ್ಟಿಂಗ್ ಮಾಡ್ತಾಳೆ ಗುರು, ಇವಳು ಯಾಕೆ ಎಕ್ಸ್ಪೋಸ್ ಮಾಡ್ತಾಳೆ ಗುರು, ಆ ಕ್ಯಾರೆಕ್ಟ್ರ್ ಯಾಕೆ ಹಿಂಗೆ ಮಾಡ್ತಾರೆ ಗುರು, ಈ ಥರದ್ದಿತ್ತು. ಈಗ ಕ್ಯಾರೆಕ್ಟರ್ಸ್ ಬಿಟ್ಬಿಟ್ರು, ನೀನು ಯಾವುದೇ ಕ್ಯಾರೆಕ್ಟರ್ ಮಾಡೋ, ಬಾಡಿ, ದೇ ಹ್ಯಾವ್ ಬಾಡಿ ಟು ಕಮೆಂಟ್ ಆನ್. ಓಕೆ, ಐ ಹ್ಯಾವ್, ಸೊ ಯು ಆರ್ ಕಮೆಂಟಿಂಗ್, ಯು ಡೋಂಟ್ ಹ್ಯಾವ್, ಸೊ somebody else can't come and comment on you.
I like literally accepted that in fact. ವಾಸ್ ದಟ್ ಡಿಫಿಕಲ್ಟ್? ಆ ಪ್ರೋಸೆಸ್ ಕಷ್ಟ ಅನಿಸ್ತಾ ನಿಮಗೆ? ಅಂದರೆ ಅಟ್ಲೀಸ್ಟ್ ನಾಟ್ ನಾವ್. Initial stages of life, initial stages of building career, especially being in this industry, being in modeling, being in acting, ಇನಿಷಿಯಲ್ ಸ್ಟೇಜಲ್ಲಿ ಆ ಒಂದು ಫಸ್ಟ್ 10 ಸ್ಟೆಪ್ಸ್ ಅಂತ ಇರುತ್ತಲ್ಲ, ಆ ಟೈಮ್ನಲ್ಲಿ ಬಂದರೆ ಓಕೆ ಯಾರೋ ಕ್ರಿಟಿಸೈಸ್ ಮಾಡ್ತಾಯಿದ್ದಾರೆ, ಯಾರೋ ತುಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಮ್ದಿದೆ ಪೊಸಿಷನು, ನಾವಿಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ನಮ್ಮ ಹತ್ರ ಆಪ್ಷನ್ ಇಲ್ಲ, ನಮ್ಮ ಕೈಯಲ್ಲಿ ಏನಾಗುತ್ತೆ ಕೈಂಡ್ ಆಫ್ ಝೋನ್ನಲ್ಲಿ ಇರ್ತೀವಿ. ದೆನ್ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ಬಟ್ ಅಟ್ಲೀಸ್ಟ್ ನಾಟ್ ನಾವ್. Man, I've grown up age-wise also, career-wise also, being a public figure also. I have been an entrepreneur right now. Like, there are a lot of things. ಇವಾಗ ನಾನೇ ಮೊನ್ನೆ ಏನೋ ನನ್ನ ಫ್ರೆಂಡ್ ಸರ್ಕಲಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಐ ಸೆಡ್ ಲೈಕ್ 10 years ಕೆಳಗೆ ನಾನು ನೋಡಿದ್ರೆ ನಾನು ಬೇರೆ ಇದ್ದೀನಿ, ಇವಾಗ ನನ್ನನ್ನು ನೋಡಿದ್ರೆ ನಾನು ಬೇರೆ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ವೈ ದ ಹೆಲ್ ಯು ಆರ್ ನಾಟ್? ಓಕೆ, ಇಫ್ ಯು ಆರ್ ನಾಟ್ ಏಬಲ್ ಟು ಸಪೋರ್ಟ್ ಸಂಬಡಿ ಆ್ಯಂಡ್ ಬಿ ಪ್ರೌಡ್ ಆಫ್ ಸಮ್ ಒನ್, ಫರ್ಗೆಟ್. ನೋ, ಡೋಂಟ್ ಅಟ್ಲೀಸ್ಟ್ ಏನಂತಾರೆ, ನನ್ನೊಂದು ಎಕ್ಸಿಸ್ಟೆನ್ಸ್ ನಿಮ್ಮ ಲೈಫಲ್ಲಿ ಇದೆ ಅನ್ನೋದನ್ನ ಮರ್ತು ಬಿಡಿ ಅಲ್ಲ. Why you are taking that much of interest to come and tell me that, okay, I have a bad dressing sense, or I have a bad innerwear, I have something. How do you know it? Do you know how much I spend on it? You don't know, so better you don't comment. So ಲೈಕ್ ಓಕೆ, ನಿನ್ನ ಯೋಗ್ಯತೆ ಇಲ್ಲ ಗುರು ತೊಗೊಳಕ್ಕೆ, ಸೊ ನೀನು ಬಂದ್ಬಿಟ್ಟು ನನ್ನ ಬಟ್ಟೆ ಬಗ್ಗೆ ಮಾತಾಡ್ತೀಯ ಅಂತ ನಾನು ಆ್ಯಕ್ಸೆಪ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ಐ ಸಾ ಲೈಕ್ ಸ್ಪೆಷಲಿ ಐ ಸಾ ನಮ್ರತಾ ಆಲ್ಸೋ ಕಮೆಂಟಿಂಗ್ ಆನ್ ಇಟ್, ಸೇಯಿಂಗ್ ದಟ್ ಹೆಣ್ಮಕ್ಳ ಬಗ್ಗೆ ಹೆಂಗೂರು ಕಮೆಂಟ್ ಮಾಡ್ತೀರಾ ಅಂತ. ಐ ರೆಡ್ ದಟ್. ಥ್ಯಾಂಕ್ ಯು ನಮ್ರತಾ ಫಾರ್ ದ್ಯಾಟ್. ಬಟ್ ನನಗೇನು ರೀಸೆಂಟಾಗಿ ನಾನು ನೋಡಿದೆ ಅಂತಂದರೆ, ರೀಸೆಂಟ್ ಒನ್, like she is having a huge upper body, so she should afford to better bra. Do you know what brand I use? You at least like I don't want to comment on that. Yakentandre you don't even know how much I spend on it, man. And it's of course I accept, you accept, everybody knows it. Leave it. Why you are stressing on it? Like okay, ದೇವ್ರು ನಿನಗೆ ಕೊಟ್ಟಿಲ್ಲ, ಐ ಆಮ್ ಸಾರಿ ಫಾರ್ ದ್ಯಾಟ್. ಇದ್ರ ಮೇಲೆ ನನಗೇನು ಹೇಳೋಕ್ಕಾಗಲ್ಲ. ಓಕೆ, ಐ ಹ್ಯಾವ್ ನೆವರ್ ಸ್ಪೋಕನ್ ಟು ಎನಿಬಡಿ ಅಬೌಟ್ ಮೈ ಔಟ್ಫಿಟ್, ಇನ್ನರ್ವೇರ್ಸ್, ವಾಟ್ ಐ ವೇರ್, ಹೌ ಐ ವೇರ್. ನೋ, ಐ ಹ್ಯಾವ್ ನೆವರ್ ಕಮ್ ಆ್ಯಂಡ್ ಶೋನ್ ಯು ಇನ್ ಎನಿ ವಿಡಿಯೋ ದಟ್ ದಿಸ್ ಇಸ್ ಹೌ ಐ ವೇರ್. ಇಲ್ಲ ಅಲ್ವಾ? ನಿನಗೆ ಯಾಕೆ ಅಷ್ಟೊಂದು ಚಿಂತೆ? ಅದನ್ನೊಂದು ಸ್ವಲ್ಪ ಐ ಫೆಲ್ಟ್ ಬ್ಯಾಡ್ ಅಬೌಟ್, ಬಿಕಾಸ್ ಓಕೆ, ಗರ್ಲಿ ಪ್ರಾಬ್ಲಮ್ಸ್, there are problems. There are so many problems that only a woman can understand, kind of thing. And you comment on that. That's silly. That's sad. No, I agree. Do you think ಹೆಣ್ಮಕ್ಳೇ ಜಾಸ್ತಿ ಹೆಣ್ಮಕ್ಳ ಮೇಲೆ ಹೇಟ್ ತೋರಿಸ್ತಾರೆ more than men? Do you feel like that? It's nothing like that. There is no ratio I can comment on, but I see so many illiterate, uneducated, it's the same, but ಅಂದರೆ ಇಲ್ಲಿಟ್ರೇಟ್ ಅಂತ ಬಂದಾಗ ದೇ ಡೋಂಟ್ ನೋ ಎನಿಥಿಂಗ್ ಅನ್ನೋ ಥರ ಅನ್ಕೋಬೋದು. ಈ ಅನ್ಎಜುಕೇಟೆಡ್ ಅನ್ನೋದು ಇರ್ತಾರಲ್ವಾ, ಈ ಅರ್ಧಂಬರ್ಧ ಥರ. ಸೊ ಇಟ್ ಮೈಟ್ ಸೌಂಡ್ ದ ಸೇಮ್, ಬಟ್ ದೇ ಆರ್ ಟೂ ಥಿಂಗ್ಸ್ ಇನ್ ದ್ಯಾಟ್. ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಥರ ತೋರಿಸ್ತಾರೆ. ಅವರು ಆ ಕಮೆಂಟ್ ಮಾಡ್ತಿರ್ತಾರಲ್ಲ, ತೊಗೊಂಡಿರೋ ಫೋನ್ದು EMI ಕಟ್ಟೋ ಯೋಗ್ಯತೆನೂ ಅವ್ರಿಗಿರಲ್ಲ, ಆದರೂ ಬಂದ್ಬಿಟ್ಟು ಇನ್ನೊಬ್ರು ಪ್ರೊಫೈಲ್ನಲ್ಲಿ ಕಮೆಂಟ್ ಮಾಡ್ತಿರ್ತಾರೆ. ಸೊ ಐ ಫೀಲ್ ಬ್ಯಾಡ್ ಫಾರ್ ದೆಮ್ ಅಷ್ಟೇ. ನೋ, ಐ ಟೋಟ್ಲಿ ಅಗ್ರಿ. ನಾ ಈ ಕ್ವಶನ್ ಸ್ಪೆಸಿಫಿಕ್ಲಿ ಯಾಕೆ ಕೇಳಿದೆ ಅಂದರೆ, ಆ್ಯಸ್ ಅ ವುಮನ್ ಈವನ್ ಐ ನೋ ಲೈಕ್ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ರೈಟ್? ಈವನ್ ಇಫ್ ಯು ಹ್ಯಾವ್ ಹೆವಿ ಅಪ್ಪರ್ ಬಾಡಿ, people go through so much of back pain. Exactly, that nobody knows. Yashton problems ಇದೆ. So when I specifically see a girl commenting and I'm like, bro, like same community, like at least manners, basic manners irbekalva. Expect ಮಾಡಿರಲಿಲ್ಲ ಅಂತ ಅನ್ಸುತ್ತೆ. But anyways, great. I'm so happy to see you in such a good mental state that you're like, I don't care, ಏನಾದರೂ ಮಾಡ್ಕೊಳ್ಳಿ. ಸೊ ಇವಾಗ 2026 ನಿಮ್ಮ ಹೈಯೆಸ್ಟ್ ಪಾಯಿಂಟ್ ಏನಾಗಿದೆ ಸೋ ಫಾರ್, ಆ್ಯಂಡ್ ವಾಟ್ ಹ್ಯಾಸ್ ಬಿನ್ ಯುವರ್ ಲೋಯೆಸ್ಟ್ ಪಾಯಿಂಟ್ ಸೋ ಫಾರ್ ಈ ವರ್ಷ? ಐ ಥಿಂಕ್ ಐ ಆಮ್ ವೆಲ್ ಪ್ರಿಪೇರ್ಡ್ ಫಾರ್ ಹ್ಯಾವಿಂಗ್ ಗುಡ್ ಟೈಮ್ ಫಾರ್ ಮೈ ಸೆಲ್ಫ್, ಕೈಂಡ್ ಆಫ್ ಥಿಂಗ್. ಸೊ ನನಗೆ ಅಂತ ನಾನು ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ದೇರ್ ವರ್ ಕಮಿಟ್ಮೆಂಟ್ಸ್ ಅರ್ಲಿಯರ್ ಲೈಕ್ ವೇ ಟು ಬ್ಯಾಡ್. ಅಂದರೆ ಪ್ರೊಡಕ್ಷನ್ನಲ್ಲಿರು, ಅದು ಯಾವುದೋ ಬೇಸಿಕ್ ಕೆಲಸ ಕೂಡ ನಾನೇ ಮಾಡು, ಇನ್ಯಾವುದೋ ಒಂದಕ್ಕೆ ಟೈಮ್ ಇಲ್ಲ, ಬೆಳಗ್ಗೆ ಅಮ್ಮಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಅನ್ನೋ ಟೆನ್ಷನ್ಗೆ ನಾನು ಜಿಮ್ ಹೋಗ್ತಾ ಇರಲಿಲ್ಲ.
there were too many commitments. I don't say it is hectic, but it is responsibility. ನಾನು ಅದನ್ನು ತುಂಬ ಟೈಮಿಂದ ಮಾಡ್ಕೊಂಡು ಬಂದಿರ್ತೀನಿ. ನಾನು ಸಡನ್ನಾಗಿ ಇವಾಗ ಇಲ್ಲ ಗುರು ನಂಗೆ ಮಾಡೋಕ್ಕಾಗಲ್ಲ ಥರ, ನೋ, ಐ ಆಮ್ ನಾಟ್ ದಟ್ ಪರ್ಸನ್. I know my responsibilities, I know my commitments. I found an alternative things for that. ಅಷ್ಟೇ. ಓಕೆ, ಬೆಳಗ್ಗೆ ಎದ್ದು ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಾ ಇಲ್ವಾ? ಓಕೆ, ಐ ಕೆಪ್ಟ್ ಎ ಕುಕ್. ನನಗೆ ಇನ್ನೇನೋ ಒಂದು ಮಾಡೋಕ್ಕಾಗ್ತಾ ಇಲ್ವಾ? ಓಕೆ, ಐ ಫೌಂಡ್ ಅನ್ ಆಲ್ಟರ್ನೇಟ್ ಆಪ್ಷನ್ ಫಾರ್ ಇಟ್, ಸೊ ದ್ಯಾಟ್ ಐ ಹ್ಯಾವ್ ಮೈ ಟೈಮ್. ಆ್ಯಂಡ್ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಚಿಂತೆ ಆಗ್ತಿತ್ತು ನನಗೆ. ಎಲ್ಲಾದರೂ ಹೋಗಬೇಕು. ದೇರ್ ಆರ್ ಸೋ ಮೆನಿ ಅಬ್ರಾಡ್ ಇವೆಂಟ್ಸ್ ಐ ರಿಜೆಕ್ಟೆಡ್ ಜಸ್ಟ್ ಬಿಕಾಸ್ ಐ ಕುಡಂಟ್ ಟ್ರಾವೆಲ್ ಫಾರ್ ಸೋ ಮೆನಿ ಡೇಸ್ ಅನ್ನೋ ಥರ ಇರ್ತಾಯಿತ್ತು. ಫೌಂಡ್ ಲೈಕ್ ಐ ರಿಕ್ವೆಸ್ಟೆಡ್ ಮೈ ಸಿಸ್ಟರ್, ಈ ಥರ ಹಿಂಗಿದೆ, ನೀನು ಆ ಟೈಮ್ನಲ್ಲಿ ಇರು ಅನ್ನೋ ಥರದ್ದೆಲ್ಲ. ಸೊ ಇಟ್ಸ್ ಆಲ್ ಲೈಕ್ ಆ್ಯಕ್ಚುಲಿ ನಾವು ಬಾಯ್ಬಿಟ್ಟು ಮಾತಾಡಿದ್ರೆ ಅಥವಾ ಬಾಯ್ಬಿಟ್ಟು ಕೇಳಿದ್ರೆ ಎಷ್ಟೊಂದು ಕೆಲಸಗಳಾಗತ್ತೆ, ನಮಗೂ ಗೊತ್ತಿರಲ್ಲ. ಅವ್ರೇನು ಅನ್ಕೊತಾರೋ, ಅವ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರು ನನಗೋಸ್ಕರ ಯಾಕೆ ಬಿಟ್ಬಿಟ್ಟು ಬಂದು ಕುತ್ಕೋತಾರೆ, ಈ ಥರದ್ದೆಲ್ಲನೂ. ಆ್ಯಂಡ್ ಇಟ್ ಮೈಟ್ ಬಿ ವಿತ್ ಫ್ರೆಂಡ್ಸ್ ಆಲ್ಸೋ. ಲೈಕ್ ಅವರೇ ಅರ್ಥ ಮಾಡಿಕೊಂಡು ಮಾಡೋದು ಬೇರೆ, ನಾವು ಹೇಳಿದಾಗ ಇಲ್ಲ ನಾನು ಮಾಡ್ತೀನಿ ಅಂತ ಇನಿಷಿಯೇಟಿವ್ ತೊಗೊಂಡು ಮಾಡೋದು ಬೇರೆ, ಈ ಥರದ್ದೆಲ್ಲ ಬರುತ್ತಲ್ಲ. ಸೊ ಐ ಫೌಂಡ್ ಲೈಕ್ ಓಕೆ, ದಟ್ಸ್ ದ ಗುಡ್ ಥಿಂಗ್. ಆ್ಯಂಡ್ ದ ಸೋ ಮೆನಿ ಸಿನಿಮಾಸ್ ರಿಲೀಸಿಂಗ್ ಇನ್ ದಿಸ್ ಇಯರ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆನ್ ದ್ಯಾಟ್ ಆಸ್ ವೆಲ್. ಅದಲ್ಲದೆ ಹೊಸ ಸಿನಿಮಾದ ಮುಹೂರ್ತ ಇದೆ, ಲೈಕ್ ಆಲ್ ಗುಡ್ ಪಾಯಿಂಟ್ಸ್, ಹೈ ಪಾಯಿಂಟ್ಸ್ ಅನ್ನೋ ಥರದ್ದು. ಬಟ್ ಲೋ ಅಂತ ಬಂದಾಗ ನಾನು ಐ ಫೆಲ್ ಬ್ಯಾಡ್ ಫಾರ್ ದ ಕಮೆಂಟ್ ಮೇಡ್ ನನ್ನ ಒಂದು ರೀಸೆಂಟ್ ಪ್ರೆಸ್ ಮೀಟ್ ಔಟ್ಫಿಟ್ ಮೇಲೆ. ನಾನು ಕ್ಲೀವೇಜ್ ತೋರಿಸ್ಕೊಂಡು ಬಟ್ಟೆ ಹಾಕ್ಕೊಂಡಾಗ್ಲೇ ಬಾಯಿ ಮುಚ್ಕೊಂಡಿದ್ದವ್ರಿಗೆ ಈಗ ಸಡನ್ನಾಗಿ ನಾರ್ಮಲ್ ಆಗಿರೋ ಔಟ್ಫಿಟ್ ಮೇಲೆ ಕಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್. ಐಮ್ ಲೈಕ್ ಓಕೆ, ಅದು ನನಗೆ ಡಿಸ್ಟರ್ಬ್ ಮಾಡ್ತು. ಯಾಕಂದರೆ ಅಟ್ಲೀಸ್ಟ್ ಅದೇ ನಾ ಹೇಳ್ದಲ್ಲ, ಅಟ್ಲೀಸ್ಟ್ ನಾಟ್ ನಾವ್. ವೈ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಡೂ ಆ್ಯಂಡ್ ಐ ಆಮ್ ಡೂಯಿಂಗ್. ಗುರು, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಇಫ್ ಯು ಆರ್ ಅಟ್ಲೀಸ್ಟ್ ಡೂಯಿಂಗ್ 10% ಆಫ್ ಇಟ್, ಲೈಕ್ ಯು ಹ್ಯಾವ್ ದ ರೈಟ್ ಮ್ಯಾನ್. ಯು ಹ್ಯಾವ್ ಟು ಟ್ರೈ ಟು ಕಮೆಂಟ್ ಆನ್ ಇಟ್. ಓಕೆ, ಬಟ್ಟೆನೋ ನನ್ನ ಮೇಲೇನೋ ನೀನು ಕಮೆಂಟ್ ಮಾಡೋದಕ್ಕೆ ನಾನು ರೈಟ್ಸ್ ನಾನೇ ಕೊಟ್ಬಿಡ್ತೀನಿ, ಬನ್ನಿ ಪ್ಲೀಸ್. ಆ್ಯಂಡ್ ಫಾರ್ ದೋಸ್ ಹೂ ಆರ್ ಥಿಂಕಿಂಗ್ ದಟ್ ಐ ಡೋಂಟ್ ವೇರ್ ಅನ್ ಅಪ್ರಾಪ್ರಿಯೇಟ್ ಔಟ್ಫಿಟ್, ನಮ್ಮ ಕುಪಂಡಾಸ್ ಜ್ಯುವೆಲ್ರಿ ಅಡ್ರೆಸ್ ಗೂಗಲಲ್ಲಿ ಹುಡ್ಕಿದ್ರೆ ಸಿಗುತ್ತೆ. ದೋಸ್ ಹೂ ಥಿಂಕ್ ದಟ್ ನನಗೆ ಬಟ್ಟೆ ಹಾಕೊಳ್ಳೋಕೆ ಗೊತ್ತಿಲ್ಲ ಅನ್ನೋರು ದಯವಿಟ್ಟು ಒಂದಷ್ಟು ಬಟ್ಟೆ ಕಳಿಸ್ಕೊಡಿ. ಐ ವಿಲ್ ವೇರ್ ವಾಟ್ ಎವರ್ ಯು ಆರ್ ಸೆಂಡಿಂಗ್. I don't mind. ಫುಲ್ ಬೆಂಕಿ. I really don't mind. ಓಕೆ, ನಿಮ್ಗೆ ಗೊತ್ತಲ್ವಾ ನನಗೆ ಯಾವ ಥರ ಬಟ್ಟೆ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಅಂತ. ಪ್ಲೀಸ್ ಸೆಂಡ್ ಮೀ. ನೋ, ಐ ಆಮ್ ಓಕೆ ವಿತ್ ಇಟ್. ಐ ಅಕ್ಸೆಪ್ಟ್ ಆ್ಯಂಡ್ ಐ ಟ್ಯಾಗ್ ಯು. ಇಂಥವ್ರು ನನಗೆ ಈ ಬಟ್ಟೆನ ಕಳಿಸ್ಕೊಟ್ರು ಅಂತಲೂ ನಾನು ಟ್ಯಾಗ್ ಮಾಡ್ತೀನಿ. That's very nice. Full ಬೆಂಕಿ. savage, Tanisha, savage. This is like really great. ಸೊ ನೀವು ಮೂವೀಸ್ ಬಗ್ಗೆ ಹೇಳ್ತಿದ್ರಲ್ಲ, ನಿಮ್ಮದೇ ಒಂದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ನೀವು ಆ್ಯಕ್ಟ್ ಮಾಡಿರೋ ಮೂವೀಸ್? ಇಲ್ಲ, ಕೆಲವೊಂದು ಈ ಮುಂಚೆ ನಾನು ಆ್ಯಕ್ಟ್ ಮಾಡಿದ್ದು ಶೇರ್ ಆಗಿರ್ಬೋದು ಅಥವಾ ಊರ ಹಬ್ಬ ಆಗಿರ್ಬೋದು, ಇದೆಲ್ಲ ರಿಲೀಸ್ ಆಗಿದ್ದು ಈ ವರ್ಷ. ಮುಂಚೆ ಆ್ಯಕ್ಟ್ ಮಾಡಿದಂಥದ್ದು. ಹೊಸ ಸಿನಿಮಾ ಆಗಿದ್ದು ಬಂದು ಬೇರೆ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಎಷ್ಟೋ ಜನ ಮರ್ತು ಬಿಡ್ತಾ ಇದ್ದಾರೆ. ಅಂದರೆ ನಾನು ಕುಪಂಡಾಸ್ ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಆ್ಯಕ್ಟರ್ ಅನ್ನೋದನ್ನ ತುಂಬ ಜನ ಮರ್ತು ಹೋಗ್ತಾ ಇದ್ದಾರೆ. ನಾನು ಬೀಯಿಂಗ್ ಅನ್ ಆ್ಯಕ್ಟರ್, ಐ ಅಕ್ಸೆಪ್ಟ್ ವಾಟ್ ಎವರ್ ರೋಲ್ಸ್ ಆರ್ ಫ್ಲೋಯಿಂಗ್ ಇನ್ ಫಾರ್ ಮೀ. ಲೈಕ್ ಐ ಆಮ್ ಓಕೆ ಟು ಡೂ ಫಾರ್ ಅದರ್ ಪ್ರೊಡಕ್ಷನ್ಸ್ ಆ್ಯಂಡ್ ಲೈಕ್ ಐ ವಿಲ್ ಬಿ ಹ್ಯಾಪಿ ಟು ವರ್ಕ್. ಯಾಕೆ ಅಂತಂದರೆ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಆಲ್ವೇಸ್ ಡ್ರೀಮ್ಡ್ ಆಫ್ ಗೆಟಿಂಗ್ ಮೋರ್ ಸಿನಿಮಾಸ್, ಲೈಕ್ ಜಾಸ್ತಿ ಸಿನಿಮಾ. ಆ್ಯಂಡ್ ಕೆಲವರು ಲೋ ಬಜೆಟ್ ಅಂತ ಹೇಳ್ತಾರೆ, ಕೆಲವರು ಇದೇ ನಮ್ಮ ಬಜೆಟ್ ಅಂತಾರೆ. ಬಟ್ ನಾನು ನನ್ನ ಬಜೆಟ್ ತೊಗೊಳ್ತೀನಿ. ನನಗೇನು ಇಷ್ಟನೋ ಅಥವಾ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತಲ್ವ, ಆ ಬಜೆಟ್ ನಾನು ತೊಗೊಳ್ತೀನಿ. ನಾನು ವರ್ಕ್ ಮಾಡ್ತೀನಿ. ಫ್ರೀಯಾಗಿ ಕೆಲಸ ಮಾಡು ಆ ಥರದ್ದೆಲ್ಲ ಇಲ್ಲ. ನನ್ನ ಬಜೆಟಲ್ಲಿ ನಾನು ವರ್ಕ್ ಮಾಡ್ತೀನಿ. ಬಟ್ ಇಟ್ ಈಸ್ ನಾಟ್ ಲೈಕ್ ಕಂಪಲ್ಸರ್ಲಿ ನೋ ಯು ಆರ್ ಸಪೋಸ್ ಟು ಪೇ ದಿಸ್ ಕೈಂಡ್ ಆಫ್ ನೋ. ಐ ವಿಲ್ ಬಿ ಲೈಕ್ ಯು ಡಿಸ್ಕಸ್ ವಿತ್ ಮೀ. ಇಫ್ ಐ ಆಮ್ ಹ್ಯಾಪಿ ವಿತ್ ದ ಸ್ಕ್ರಿಪ್ಟ್, ಐ ಮೇ ಅಂದರೆ ನನ್ನ ಬಜೆಟ್ನಲ್ಲಿ, ನನ್ನ ರೆಮ್ಯುನರೇಷನ್ನಲ್ಲಿ ನಾನು ಕಾಂಪ್ರೋ ಆಗ್ತೀನಿ. ಇಫ್ ದ ಸ್ಕ್ರಿಪ್ಟ್ ಈಸ್ ರಿಯಲಿ ಹ್ಯಾಪನಿಂಗ್. ಇಫ್ ದ ಸ್ಕ್ರಿಪ್ಟ್ ಇಸ್ ಜಸ್ಟ್ ಓಕೆ, ಐ ಶುಡ್ ನಾಟ್ ಬಿ ಟೆಲ್ಲಿಂಗ್ ದಿಸ್. ಬಟ್ ಇಫ್ ದ ಸ್ಕ್ರಿಪ್ಟ್ ಈಸ್ ಓಕೆ, ಐ ವಿಲ್ ಬಿ ಲೈಕ್ ಓಕೆ, ನಾನು ಅಟ್ಲೀಸ್ಟ್ ಐ ಶುಡ್ ಅರ್ನ್ ಫ್ರಮ್ ಇಟ್ ಅನ್ನೋ ಥರದ್ದಿರುತ್ತೆ. ನಂದೊಂದು ಪಾಲಿಸಿ ಮೊದಲಿಂದನೂ ಇದೆ. ಐ ಥಿಂಕ್ ಮೆನಿ ಆಫ್ ಅವರ್ ಆರ್ಟಿಸ್ಟ್ ಫಾಲೋ ದಿಸ್ ಎಸ್ ವೆಲ್. ಅಂದರೆ ಇದು ನನಗೆ ಯಾರೂ ಹೇಳ್ಕೊಟ್ಟಿದ್ದಲ್ಲ, ನಾನೇ ಕಲ್ತ್ಕೊಂಡಿದ್ದು. ಸೊ ಐ ವಿಲ್ ಬಿ ಲೈಕ್, ನಾವು ಸಿನಿಮಾ ಮಾಡಿದಾಗ ಇದರ್ ನಮಗೆ ದುಡ್ಡು ಬರಬೇಕು ಆರ್ ನಮಗೆ ಹೆಸರು ಬರಬೇಕು. ಈ ಎರಡನ್ನ ತಲೆಯಲ್ಲಿ ಇಟ್ಕೊಂಡು ನಾನು ವರ್ಕ್ ಮಾಡ್ತೇನೆ. ಸೊ ಅದರಲ್ಲಿ ಎರಡರಲ್ಲಿ ಒಂದು ವರ್ಕ್ ಆಗ್ತಿದೆ ಇವಾಗ. ಯಾ, ಇಟ್ ಟೋಟ್ಲಿ ಮೇಕ್ ಸೆನ್ಸ್. ಐ ಮೀನ್ ವೆರಿ ರಾಂಗ್ ಕಂಪ್ಯಾರಿಸನ್, ಬಟ್ ಐ ಡೂ ದ ಸೇಮ್ ವಿತ್ ಬ್ರ್ಯಾಂಡ್ಸ್. ಐ ಮೀನ್ ಯಾ, ದ್ಯಾಟ್ ವರ್ಕ್ಸ್. ಏನಾದರೂ ಒಂದು ಬರಬೇಕಲ್ವಾ ನಮಗೆ. ಏನೂ ಬರಲಿಲ್ಲ ಅಂದರೆ ಆ ಕೆಲಸ ಮಾಡಿ ಉಪಯೋಗ ಇಲ್ಲ. ಆ್ಯಂಡ್ ಐ ಆಮ್ ಸೀಯಿಂಗ್ ಸೋ ಮೆನಿ ಆರ್ಟಿಸ್ಟ್ಸ್ accepting it, working for it, and then they don't go for the promotions. I think ನಮ್ಮ ಪ್ರೊಡಕ್ಷನ್ನಲ್ಲೂ ವಿ ಎಕ್ಸ್ಪೀರಿಯನ್ಸ್ ದ್ಯಾಟ್.
ಆ್ಯಂಡ್ ಐ ಆಮ್ ಸೀಯಿಂಗ್ ಮೆನಿ ಅದರ್ಸ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಇಟ್ ಆ್ಯಂಡ್ ಲೈಕ್ ನಮ್ಮನ್ನು ಕೇಳಿದ್ರು ಇನಿಷಿಯಲಿ, ಬಟ್ ಐ ಆಮ್ ಲೈಕ್ ಇಲ್ಲಿವರೆಗೂ ಆಗಿಲ್ಲ, ಮುಂದೆ ನೋಡೋಣ. ಬಟ್ ಯಾ ವಿ ಡಿಡ್ ಫೇಸ್ ದ್ಯಾಟ್. ಸೊ ಇವಾಗ ನಿಮ್ಮ ಜರ್ನಿ ಆಸ್ ಅ ಪ್ರೊಡ್ಯೂಸರ್ ಹೆಂಗೆ ನಡೆದಿದೆ ಸೋ ಫಾರ್? ವೇ ಟು ಹೆಕ್ಟಿಕ್. ಫಸ್ಟ್ ಪಾಯಿಂಟೇ ವೇ ಟು ಹೆಕ್ಟಿಕ್. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಪ್ರೊಡಕ್ಷನ್ ಹೌಸ್ ನಡೆಸೋದು ಒಂದು. ಇನ್ನೊಂದು ಸೋ ಕಾಲ್ಡ್ ಡೈರೆಕ್ಟರ್ಸ್ ಆಯಿತಾ, ನಾನು ಎಲ್ರಿಗೂ ಹೇಳಲ್ಲ. ಅಫ್ಕೋರ್ಸ್ ನಾವು ಡೈರೆಕ್ಟರ್ ಅಂತ ಅಂದಾಗ ಎಲ್ಲರೂ ನಾವು ಡೈರೆಕ್ಟರ್ ಅಲ್ವಾ, ನಾವು ಕೆಲಸ ಮಾಡಿಲ್ವಾ ಅಂತ ಬಂದುಬಿಡುತ್ತೆ. ನಾನು ಎಲ್ರಿಗೂ ಹೇಳಲ್ಲ. ಡೈರೆಕ್ಟ್ರು ಹೆಸರಲ್ಲಿ ಅಡ್ವಾಂಟೇಜ್ ತೊಗೊಳ್ತಾ ಇರೋವಂಥ ಸೋ ಕಾಲ್ಡ್ ಡೈರೆಕ್ಟರ್ಸ್ನ ನಾನು ಹೇಳ್ತೀನಿ. ನೀವು ಸಿನಿಮಾ ಮಾಡಿದ್ರೆ ಇಷ್ಟಕ್ಕೆ ಸೇಲ್ ಆಗಿಬಿಡುತ್ತೆ, ಅಷ್ಟು ಬಂದುಬಿಡುತ್ತೆ, ಇದರಲ್ಲಿ ಆಗ್ಬಿಡುತ್ತೆ, ಅದರಲ್ಲಿ ಆಗ್ಬಿಡುತ್ತೆ ಅಂತ ಏನು ಸುಳ್ಳು ಹೇಳಿ ಒಬ್ಬ ಪ್ರೊಡ್ಯೂಸರ್ನ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಬರ್ತಾರಲ್ಲ, ದಯವಿಟ್ಟು ನಂಬೇಡಿ. ಇಟ್ ಈಸ್ ಅ ಬಿಗ್ ಲೈ. ಅಂದರೆ ಅವರು ನೋಡಿದಂಥ ಸಮಯದಲ್ಲಿ ಹಂಗೆ ಇದ್ದಿರ್ಬೋದು, ಬಟ್ ನಾವು ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಸಿಚುವೇಶನ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಯಾವ ಡೈರೆಕ್ಟ್ರ್ ಮುಖ ನೋಡ್ಕೊಂಡು ಯಾವನೂ ಲಕ್ಷ ಕೊಡಲ್ಲ. ಯಾವ ಡೈರೆಕ್ಟ್ರ್ ಹೆಸರು ಹೇಳೋದಕ್ಕೋಸ್ಕರ ನಮಗೆ ಸಿನಿಮಾ ಸೇಲ್ ಆಗಲ್ಲ, ಅದು ಸುಳ್ಳು. ಆ್ಯಕ್ಟರ್ ಮುಖ ನೋಡಿಕೊಂಡು ಕೆಲವೊಂದು ಸತಿ ಆಗತ್ತೆ, ಕೆಲವೊಂದು ಸತಿ ಆಗಲ್ಲ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ವಾಟ್ ಡೈರೆಕ್ಟರ್ ಟೋಲ್ಡ್ ವಾಸ್ ಅ ಟೋಟಲ್ ಲೈ ಟು ಅಸ್. ಹೀ ಲಿಟ್ರಲಿ ಚೀಟೆಡ್ ಅನ್ನೋ ಥರ ಅದೊಂದು ವಿಷಯ. ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದಂಥವರೇ ಆಗಿದ್ದರಿಂದ ನಾವು ತುಂಬಾ ಲೀನಿಯನ್ಸ್ ಕೊಟ್ಬಿಟ್ವಿ. ಓಕೆ, ನೀನು ಮಾಡ್ತೀಯಲ್ಲಪ್ಪ ಮಾಡು ಅನ್ನೋ ಥರ ಇತ್ತು. ಎಸ್ಪೆಷಲಿ ನಮ್ಮ ಪಾರ್ಟ್ನರ್ RK ಅವರು ವಾಸ್ ಲೈಕ್ ಟ್ರೀಟಿಂಗ್ ಹಿಮ್ ಲೈಕ್ ಅ ಬ್ರದರ್. ಆ್ಯಂಡ್ ಲೈಕ್ ವಿ ವರ್ ಫ್ರೆಂಡ್ಸ್, ಬ್ರೋ ಅಂದ್ಕೊಂಡೇ ಮಾತಾಡ್ತಾ ಇದ್ದಿದ್ದ ಥರದ್ದು. ಬಟ್ ನಮ್ಮ ಸಿನಿಮಾ ಟೈಮ್ನಲ್ಲಿ ನಮ್ಮ ಸಿನಿಮಾ ಕೆಲಸ ಮಾಡೋದು ಬಿಟ್ಟು ಯಾವಳನ್ನೋ ಯಾವೊಂದು ದುಡ್ಡಲ್ಲೋ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಈ ಕೆಲಸ ನಿಲ್ಲಿಸ್ಬಿಟ್ರು ಇನ್ ಬಿಟ್ವೀನಲ್ಲಿ. ಐ ಗಾಟ್ ಸೋ ಪಿಸ್ಡ್ ಆಫ್ ದಟ್ ಐ ಫೆಲ್ಟ್ ಲೈಕ್ ಎಲ್ಲನ ತೊಗೊಂಡೋಗಿ ಏನೋ ಚೆಚ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ದೆನ್ ಐ ಸ್ಪೋಕ್ ಲೈಕ್ ನೋ, ನನಗೆ ಇದು ತುಂಬ ಇಂಪಾರ್ಟೆಂಟು, ನಾನು ಅಲ್ಲಿ ಹೋಗಿ ಬರ್ತೀನಿ. ದೆನ್ ಲೇಟರ್ ವಿ ಗಾಟ್ ಟು ನೋ, ಓಕೆ ಸೋ ಕಾಲ್ಡ್ ಗರ್ಲ್ಫ್ರೆಂಡ್ ಜೊತೆನಲ್ಲಿ ಹೋಗೋದಕ್ಕೋಸ್ಕರ ಈ ಕೆಲಸನ ಸೈಡ್ಗೆ ಇಟ್ಬಿಟ್ಟು ಹೋದರು ಅಂತ. ವಿ ಥಾಟ್ ಕ್ರಿಕೆಟ್ ವಾಸ್ ಮೋರ್ ಇಂಪಾರ್ಟೆಂಟ್, ಬಟ್ ನೋ, ಲೇಟರ್ ವಿ ಗಾಟ್ ಟು ನೋ ದಟ್ ಅವ್ರ ಜೊತೆಯಲ್ಲಿ ಊರು ಸುತ್ತಕ್ಕೆ ಹೋಗೋದಕ್ಕೋಸ್ಕರ ಅದು ಇನ್ಯಾರೋ ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಕ್ರಿಕೆಟ್ ಆಡೋಕ್ಕೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಆ ಒಂದು ಝೋನ್ ಮೇಡ್ ಮೀ ಥಿಂಕ್ ಟ್ವೈಸ್ ದಟ್ ಆ ಮನುಷ್ಯನಿಗೆ ಬದುಕೋಕ್ಕೆ ಕಷ್ಟ, ಮನೆಗೆ ರೈಸ್ ತೊಗೊಂಡು ಬರೋದಕ್ಕೆ ದುಡ್ಡಿಲ್ಲ ಅನ್ನೋಂಥ ಸಿಚುವೇಶನ್ನ ಸಾಲ್ವ್ ಮಾಡಿದಂಥವ್ರು ನಮ್ಮ ಪ್ರೊಡ್ಯೂಸರು. ಅವ್ರಿಗೆ ಮೀರಿ ಅವ್ರ ಕೆಲಸನ ಬಿಟ್ಟು ಇವರೆಲ್ಲೋ ತಿರ್ಗೋದಕ್ಕೋಸ್ಕರ, ಕ್ರಿಕೆಟ್ ಆಡೋದಕ್ಕೋಸ್ಕರ ನಮ್ಮ ಕೆಲಸನ ಹೋಲ್ಡ್ ಮಾಡಿಟ್ಟು ಹೋದರು. ಫಸ್ಟ್ ಪಾಯಿಂಟ್, ಐ ವಾಸ್ ಡಿಸಪಾಯಿಂಟೆಡ್ ವಿತ್ ಅ ಡೈರೆಕ್ಟರ್ ದೇರ್, ಆ್ಯಂಡ್ ಆ್ಯಸ್ ಅ ಫ್ರೆಂಡ್ ಹಿ ವಾಸ್ ಡೆಡ್ ದ್ಯಾಟ್ ಡೇ ಫಾರ್ ಮೀ, ನೆವರ್ ಅ ಫ್ರೆಂಡ್ ಅಗೇನ್. ಸೊ ಲೇಟರ್ ವಿ ಸ್ಟಿಲ್ ವರ್ಕ್ ಬಿಕಾಸ್ ವಿ ವಾಂಟೆಡ್ ಕೋನಾ ಟು ಕಮ್, ಥಿಯೇಟ್ರಿಗೆ ಬರಬೇಕು, ಚೆನ್ನಾಗಿ ರಿಲೀಸ್ ಆಗಬೇಕು, ಚೆನ್ನಾಗಿ ಆಗಬೇಕು ಸಿನಿಮಾ ಅಂತ. ಆ್ಯಂಡ್ ವಿ ವರ್ ಲವ್ವಿಂಗ್ ಸಿನಿಮಾ ಸೋ ಮಚ್ ದಟ್ ಈವನ್ ಕೋನಾ ಲವ್ಡ್ ಅಸ್ ದ ಸೇಮ್ ವೇ. ಓಕೆನಾ? ಅದಾದಮೇಲೆ ಐ ಫೌಂಡ್ ಹಿಮ್ ಡಿಲೇಯಿಂಗ್ ದ ವರ್ಕ್, ಕೆಲಸ ಡಿಲೇ ಮಾಡೋದು. ಡೈರೆಕ್ಟರ್ ಆದವರು 10 ದಿನದಲ್ಲಿ ಆಗೋ ಕೆಲಸನ 3 ದಿನದಲ್ಲಿ ಹೆಂಗೆ ಮಾಡಬೇಕಂತ ಕಲಿಬೇಕು. ಫಾರ್ ದ್ಯಾಟ್ ಐ ಹ್ಯಾಡ್ ಟು ಗೆಟ್ ಅನದರ್ ಪರ್ಸನ್ ಟು ವರ್ಕ್ ಆನ್ ದ ಸ್ಕೆಡ್ಯೂಲ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಅದಾದಮೇಲೆ ಏನು ಹೇಳಿದರು ಅದನ್ನು ಹೇಳ್ದಂಗೆ ಪಿಕ್ಚರೈಸೇಷನ್ ಮಾಡೋದಕ್ಕೆ 4 ದಿನ ಬೇಕು ಅಂತ ಹೇಳೋದು. ಅಂದರೆ 1 ದಿನದಲ್ಲಿ ಆಗೋ ಕೆಲಸ 3 ದಿನ ಮಾಡೋದು, ಈ ಥರದ್ದು ಮಾಡಿದ್ರು. ದಟ್ ವಾಸ್ ಅ ಹ್ಯೂಜ್ ಎಕ್ಸ್ಪೆನ್ಸಸ್ ಫಾರ್ ಅಸ್ ಆಸ್ ಅ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಅದಾದಮೇಲೆ ಎಷ್ಟೋ ಕೆಲಸಗಳಲ್ಲಿ ಅವರೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗ್ಬಿಡೋದು. ಈವನ್ ವೆನ್ ದ ಸೆನ್ಸರ್ ಹ್ಯಾಪೆಂಡ್, ನಮ್ಮ ಸೆನ್ಸರ್ ಆಗೋ ಸಮಯದಲ್ಲಿ ಕೂಡ ಡೈರೆಕ್ಟರ್ ಆದಂಥ ವ್ಯಕ್ತಿ ಬರಲಿಲ್ಲ. ಕೋಮಲ್ ಸರ್ ಇದ್ದರು, ನಮ್ಮ ಪ್ರೊಡ್ಯೂಸರ್ ಇದ್ದರು, ಅವ್ರು ನಿಂತು ಅವ್ರು ರಿಕ್ವೆಸ್ಟ್ ಮಾಡಿ ಅಲ್ಲಿ ಸೆನ್ಸರ್ ಸರ್ಟಿಫಿಕೇಟ್ನ ತಗೊಂಡು ಬಂದರು. ಐ ಫೆಲ್ ಸೋ ಬ್ಯಾಡ್. ಆ ಮನುಷ್ಯನಿಗೆ ಲೈಫ್ ಕೊಡಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಟುಕ್ ಅ ಸ್ಟೆಪ್ ಅಹೆಡ್ ಟು ಪ್ರೊಡ್ಯೂಸ್ ಅ ಫಿಲಮ್. ಇಟ್ ಈಸ್ ಸೋ ಪ್ಯಾಥೆಟಿಕ್ ದಟ್ ಅವ್ರಿಗೆ ಅವ್ರ ಸ್ಥಾನನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋಂಥದ್ದು. ಆ್ಯಂಡ್ ಅದಲ್ಲದೆ ಒಂದಷ್ಟು ಆರ್ಟಿಸ್ಟು, ಒಂದಷ್ಟು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ನಂಗೆ ತುಂಬ ಎಮರ್ಜೆನ್ಸಿ ಇದೆ, ದುಡ್ಡು ಕೊಡಿ ಅಂತ 3,000, 4,000, 5,000 ಅಂತ ಈ ಥರ ಈಸ್ಕೊಳ್ಳೋದು. ಈ ಥರದ್ದೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಮಾಡಿರೋಂಥದ್ದು. ದಟ್ಸ್ ದ ವರ್ಸ್ಟ್ ಪಾರ್ಟ್ ಆಫ್ ಅ ಡೈರೆಕ್ಟರ್ ಐ ಹ್ಯಾವ್ ಎವರ್ ಸೀನ್. ಸೊ ಫರ್ಗೆಟ್ ದಟ್ ಪರ್ಸನ್ ಬೀಯಿಂಗ್ ಮೈ ಫ್ರೆಂಡ್. ಐ ಹ್ಯಾವ್ ಐ ಹ್ಯಾವ್ ಕನ್ಸಿಡರ್ಡ್ ಹಿಮ್ ಡೆಡ್, ಬಟ್ ಆಸ್ ಎ ಡೈರೆಕ್ಟರ್ ಆಲ್ಸೋ ಐ ಥಿಂಕ್ ಹಿ ಲಾಸ್ಟ್ ಇಟ್. ಮತ್ತು ಇನ್ಯಾರ್ದಾನ ಸಿನಿಮಾ ಅವ್ರು ಮಾಡ್ತಾರೆ ಅಂತಂದರೆ ನಾನೇ ಖುದ್ದಾಗಿ ಹೋಗಿ ಐ ವಿಲ್ ರಿಕ್ವೆಸ್ಟ್, ಈ ಥರ ಲಾಸ್ ಮಾಡ್ತಾರೆ ಡೈರೆಕ್ಟ್ರ್ ಆದವರು, ದಯವಿಟ್ಟು ಯಾರೂ ನಂಬೇಡಿ ಅಂತ ನಾನೇ ಹೋಗಿ ಹೇಳ್ತೀನಿ. ಅಷ್ಟು ಓಪನ್ ಆಗಿ ನಾನು ಹೇಳ್ತೀನಿ. ಬಿಕಾಸ್ ಹಿ ಮೇಡ್ ಅಸ್ ಫೇಸ್ ಸೋ ಮೆನಿ ಥಿಂಗ್ಸ್. ಅಲ್ಲಿ ಅಬ್ಸ್ಟ್ರಾಕಲ್ಸೇ ಇಲ್ಲ.
ಅಷ್ಟು ದೊಡ್ಡ ದೊಡ್ಡ ಹರ್ಡಲ್ಸ್ನ ಫೇಸ್ ಮಾಡೋ ಹಾಗೆ ಮಾಡಿದ್ದಂತಹ ಡೈರೆಕ್ಟರು. ಸೊ ದ ಮೈನಸ್ ಆಫ್ ನನ್ನ ಪ್ರೊಡಕ್ಷನ್ ಜರ್ನಿನಲ್ಲಿ, ಪ್ರೊಡಕ್ಷನ್ ಹೌಸ್ನ ನಡೆಸುವಂಥ ಜರ್ನಿನಲ್ಲಿ ಅಂತಂದರೆ ದಟ್ ವಾಸ್ ಟ್ರಸ್ಟಿಂಗ್ ದಟ್ ಡೈರೆಕ್ಟರ್. ಸೊ ಅದೊಂದು ಬಿಟ್ಟರೆ ದುಡ್ಡಿದ್ರೇ ಎಲ್ಲ ಕೆಲಸ ಆಗುತ್ತೆ ಅಂತ ಅಂದ್ಕೊಳ್ಳೋದು ಇಸ್ ಅಗೇನ್ ಲೈಕ್ ನಾಟ್ ಟ್ರೂ. ಅಂದರೆ ಇನಿಷಿಯಲಿ ಐ ಹ್ಯಾಡ್ ದಿಸ್ ಥಾಟ್ ದಟ್ ದುಡ್ಡಿತ್ತ ಇವರೆಲ್ಲ ಅಂದರೆ ಇನ್ನೊಬ್ರು, ಬಟ್ ನಮಗೆ ಸಿನಿಮಾನೇ ಮಾಡಬೇಕು ಅನ್ನೋಂಥ ಇದು ಹೇಗೆ ಅಂತಂದರೆ ಸಿನಿಮಾ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಥರ ಥಾಟ್ ಇತ್ತು ಅಂತಂದರೆ ಮೇ ಬಿ ದ ಪ್ರೋಸೆಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ದಿಸ್ ವಾಸ್ ಲೈಕ್ ಫ್ರೆಂಡ್ಸ್ ಎಲ್ಲ ಸೇರಿ ವರ್ಕ್ ಮಾಡೋಣ, ಸೊ ದಟ್ ಅವ್ನಿಗೊಂದು ಲೈಫ್ ಸಿಗುತ್ತೆ, ನಮಗೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಏನು ನಾವು ಆಲ್ರೆಡಿ ಪ್ರೊಡಕ್ಷನ್ ಹೌಸ್ ರಿಜಿಸ್ಟರ್ ಮಾಡಿದ್ವಿ, ಬೆಂಕಿ ಬಂತು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿತ್ತು. ಆ್ಯಂಡ್ ವೆನ್ ಇಟ್ ಕೇಮ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಹಿ ಡಿಲೇಡ್, ಅವ್ರು ಇಲ್ಲಿ ದುಡ್ಡು ತೊಗೊಂಡಿದ್ದಾರೆ, ಅಲ್ಲೋಗ್ಬಿಟ್ಟು ಕೆಲಸ ಮಾಡೋರಿಗೆ ಕೊಟ್ಟಿಲ್ಲ ಅಂತ ಗೊತ್ತಾದಾಗ ಮತ್ತೆ ಪ್ರೊಡ್ಯೂಸರ್ ಹೋಗಿ ಹೊಸದಾಗಿ ದುಡ್ಡು ಕೊಟ್ಟು ಕೆಲಸ ಮಾಡಿಸಿದ್ದಾರೆ. ಹಿ ಹ್ಯಾಡ್ ಇಸ್ ಬಜೆಟ್, ಬಟ್ ಕೆಲಸ ಡಿಲೇ ಆಗ್ತಿತ್ತು ಬಿಕಾಸ್ ಹಿ ಹ್ಯಾಡ್ ನಾಟ್ ಪೇಡ್ ದೆಮ್ ಆನ್ ಟೈಮ್. ಇವ್ರದ್ದೇ ದುಡ್ಡು ಅಂತ ಅಂದ್ಕೊಳ್ಳೋಣ, ಇವ್ರದ್ದೊಂದು ಬಜೆಟ್ ಏನು ಮಾತಾಡಿದ್ರು ಅದ್ರ ದುಡ್ಡು ತೊಗೊಂಡಿದ್ದಾರೆ ಅಂತ. ಬಟ್ ನಮ್ಮ ಹತ್ರ ಸುಳ್ಳು. ಅಂದರೆ ನಮಗೆ ಒಂದು ಪಾರ್ಟ್ ಆಫ್ ಟೈಮ್ನಲ್ಲಿ ಹೇಗೆ ಅನ್ನಿಸ್ಬಿಡ್ತು ಅಂತಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ ಜನ ಸುಳ್ಳು ಹೇಳ್ತಾರೆ ಅಂತ ಹೊರಗಡೆ ನಮಗೇನು ಇತ್ತಲ್ವಾ ಅದು ನಿಜ ಅನ್ನಿಸ್ಬಿಡ್ತು. ನಾನು ಇದೇ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಇದ್ರೂ ನಮಗೆ ಆ ಪಾರ್ಟ್ ಆಫ್ ಲೈಫ್ ಗೊತ್ತಿರಲಿಲ್ಲ. ಆ್ಯಂಡ್ ಐ ವಾಸ್ ಆಲ್ಸೋ ಆ್ಯಸ್ ಅನ್ ಆರ್ಟಿಸ್ಟ್ ನೆವರ್ ಬಾದರ್ಡ್. ಯಾಕೆ ಬೇಕು ನಮಗೆ, ನಾವು ಹೋದ್ವಾ, ನಮ್ಮ ಕೆಲಸ ಮಾಡಿದ್ವಾ, ನಾವು ವಾಪಸ್ ಬಂದ್ವಾ ಅನ್ನೋ ಥರ ಇತ್ತು. ಸೊ ಐ ಸ್ಟಾರ್ಟೆಡ್ ಹೇಟಿಂಗ್ ದಿ ಡಿರೆಕ್ಟರ್. ಅವನಿಂದ ಒಂದು ವ್ಯಕ್ತಿಯಿಂದ ನಾನು ಆ್ಯಕ್ಚುಲಿ ಪಾಪ ತುಂಬ ಜನನ ಹಾಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಡೈರೆಕ್ಟ್ರಾ, ಓಕೆ ಇವ್ರೇನು ಹೇಳ್ತಾರೆ, ಇವ್ರು ಹೇಳೋದು ನಿಜಾನಾ, ನಂಬಿಕೆ ಇಲ್ಲ. ಡೈರೆಕ್ಟ್ರ್ ಮೇಲೆ ನಂಬಿಕೆನ ಹಾಳು ಮಾಡಿದಂಥ ಒಬ್ಬ ವ್ಯಕ್ತಿ ಅಂತಂದರೆ ಆ ಮನುಷ್ಯ. ಸೊ ಲೈಕ್ ಬಟ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಈ ಇನ್ಸಿಡೆನ್ಸಿಂದ ನಾವು ತುಂಬ ಸ್ಟ್ರಾಂಗ್ ಆದ್ವಿ. ವಿ ನೋ ನಾವು ಲೈಕ್ ಈ ಸ್ಟೆಪ್ಪು ಈ ಜಾಗದಲ್ಲಿ ಹಿಂಗೆ ತಗೊಂಡ್ರೆ ಈ ಕೆಲಸ ಆಗುತ್ತೆ, ಇಷ್ಟು ದುಡ್ಡು ಕೊಟ್ಟರೆ ಈ ಕೆಲಸ ಆಗುತ್ತೆ, ಇಂಟರ್ನಲ್ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಾಯಿತು. ಸೊ ಲೈಕ್ ಇವಾಗ ನೆಕ್ಸ್ಟ್ ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಅರ್ಧ ದುಡ್ಡು ಅಲ್ಲೇ ಉಳಿಸ್ತೀವಿ. ಯಾವುದೋ ಥ್ರೂ ಹಿಂಗೆ ಹೋಗಿ ಹಿಂಗೆ ಬರುತ್ತಲ್ವ ಅದು ಎಲ್ಲ ಕಟ್ ಆಫ್ ಮಾಡೋದಕ್ಕೆ ನಮಗೆ ಕ್ಲೀನಾಗಿ ಗೊತ್ತಾಯಿತು. ಸೊ ಐಲ್ ಬಿ ಲೈಕ್ ಓಕೆ ನೆಕ್ಸ್ಟ್ ಐ ಆಮ್ ಲೈಕ್ ವೇ ಮೋರ್ ಸ್ಟ್ರಾಂಗ್. ಸೊ ನಮ್ಗೆ ಹೇಳ್ತಾರಲ್ವಾ ನಮ್ಮ ಜೀವನದಲ್ಲಿ ಏನೇನು ನಡೆದ್ರು ಅದೊಂದು ಪಾಠ ಅಂತ. ಸೊ ಇದು ಲೈಕ್ probably the expensive learning, but still we learned. Good learning, but first movie I think you learned a lot of things. Maybe because of this we worked more harder. ಅಂದರೆ ನಮ್ಮ ಎಫರ್ಟ್ ಜಾಸ್ತಿನೇ ಏನಂತಾರೆ ನಮಗೆ ರಿಸಲ್ಟ್ ಕೊಡ್ತು ಅಂತ ನನಗನ್ಸುತ್ತೆ. ಥಿಯೇಟ್ರಿಕಲಿ ವಿ ಡಿಡ್ ನಾಟ್ ಡೂ ದ್ಯಾಟ್ ಗ್ರೇಟ್, ಬಟ್ ಸಿನಿಮಾ ಸೇಲ್ ಮಾಡೋ ವಿಚಾರ ಆಗಿರ್ಬೋದು, ರೈಟ್ಸ್ನ ನಾವು ಬೇರೆಯವ್ರಿಗೆ ಹಿಂದಿ ರೈಟ್ಸ್ ಆಗಿರ್ಬೋದು, ತೆಲುಗು ತಮಿಳ್ ರೈಟ್ಸ್ ಆಗಿರ್ಬೋದು, ಅದನ್ನು ನಾವು ಸೇಲ್ ಮಾಡೋವಂಥ ವಿಚಾರ ಆಗಿರ್ಬೋದು, OTT ಪ್ಲ್ಯಾಟ್ಫಾರ್ಮು ಕೊಡುವಂಥ ವಿಚಾರ ಆಗಿರ್ಬೋದು, ವಿ ಡಿಡ್ ಜಸ್ಟ್ ಲೈಕ್ ದ್ಯಾಟ್. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ಅಲೋನ್ ಡಿಡ್ ಇಟ್. ಚಾನಲ್ ಹೆಲ್ಪ್ ಮೀ, ಕೋಮಲ್ ಸರ್ ಹೆಲ್ಪ್ ಮೀ, ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ವಾಟ್ ಎವರ್ ಹ್ಯಾಪನ್ ದೇ ಅಕ್ಸೆಪ್ಟೆಡ್ ಆ್ಯಂಡ್ ದೇವರ್ ಲೈಕ್ ನಮ್ಮ ಪ್ರೊಡಕ್ಷನ್ ಹೌಸ್ನ ನಮ್ಮ ಪಾರ್ಟ್ನರ್ಸ್ ಅಂತ ಯಾರ್ಯಾರು ಇದ್ದಾರಲ್ಲ ಎವ್ರಿಬಡಿ ಅಕ್ಸೆಪ್ಟೆಡ್ ಆ್ಯಂಡ್ ಸಪೋರ್ಟೆಡ್. ಲೈಕ್ ಥಿಂಗ್ಸ್ ಐ ವಿಲ್ ನಾಟ್ ಸೇ ಐ ಡಿಡ್ ಇಟ್, ಲೈಕ್ ಗಾಡ್ ಬ್ಲೆಸ್ಡ್ ಅಸ್ ಜಸ್ಟ್ ಲೈಕ್ ದ್ಯಾಟ್. ವಿ ಸೋಲ್ಡ್ ಇಟ್, ಇಟ್ ಹ್ಯಾಪನ್ ಕ್ವೈಟ್ಲಿ, ನೀಟ್ಲಿ, and yes, it is giving us some good result. Good. I mean, it's great at the end of the day. ನೀವು ಇಷ್ಟು ಎಫರ್ಟ್ ಹಾಕಿ ಆವಾಗ ಅಷ್ಟೆಲ್ಲ ಕಷ್ಟಪಟ್ಟಾದ್ಮೇಲೆ ಐ ಥಿಂಕ್ ಇಟ್ಸ್ ಗುಡ್ ದಟ್ ಅಟ್ ಲೀಸ್ಟ್ ದಿ ಎಂಡ್ ಔಟ್ಕಮ್ has been quite satisfying hang nodak hodre. And also after we announced Kona, I lost so many so called friends. Oh yeah, so I'm like okay, everything good, ಏನೇನು ನಡೀತಲ್ಲ ಅದೆಲ್ಲನೂ ಒಳ್ಳೇದಕ್ಕೆ ನಡೀತು ಅಂತ ಅಂದ್ಬಿಟ್ಟು ಒಬ್ಳಿಗೆ ನಾನು ಅದರಲ್ಲಿ ಅಪಾರ್ಚುನಿಟಿ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ದೂರ ಇರಬೇಕಂತ ಅನ್ನಿಸ್ತು. ಆ್ಯಂಡ್ ಇವನ್ ಯು ನೋ ಹರ್. ಆ್ಯಂಡ್ ಈ ಮನುಷ್ಯ ನಾನು ಡೈರೆಕ್ಷನ್ ಮಾಡಿಬಿಡ್ತೀನಿ, ದಬಾಕ್ಬಿಡ್ತೀನಿ ಅಂತ ಅಂದವನು ಏನು ಮಾಡ್ತಾನೆ, ಅವ್ನ ಯೋಗ್ಯತೆ ಇಷ್ಟೇ ಅಂತ ಗೊತ್ತಾಯಿತು. ಆ್ಯಂಡ್ ದೇ ವರ್ ಸೋ ಮೆನಿ ಅಂತೆ ಥಿಂಗ್ಸ್ ವರ್ ಹ್ಯಾಪನಿಂಗ್. ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಕ್ತು. ಅಂದರೆ ನೀವು ಇಷ್ಟು ದಿನ ಫ್ರೆಂಡ್ಶಿಪ್ಗೋಸ್ಕರನೋ ಸಿಸ್ಟರ್ಹುಡ್ಡಲ್ಲೋ ಆ ಥರದ್ದೇನು ಇರಲಿಲ್ಲ. ಯು ಆರ್ ಸೆಲ್ಫಿಶ್, ನಿಮ್ಗೆ ಜಾಗ ಏನೋ ಒಂದು ಬೆಳೆ ಬೇಯಿಸ್ಕೊಳ್ಳೋದು ಬೇಕಾಗಿತ್ತು. ದ ಡೇ ಯು ಗಾಟ್ ಟು ನೋ ದಟ್ ನಿನ್ನ ಬೆಳೆ ಬೇಯಲ್ಲ, ಯು ವೆಂಟ್ ಅವೇ ಜಸ್ಟ್ ಬಿಕಾಸ್ ಒಂದೇನಾ ಸಿನಿಮಾ ಮಾಡೋದು. ವಿ ಹ್ಯಾವ್ 10 plans. ಆ 10 ಪ್ಲ್ಯಾನಲ್ಲಿ ಒಂದು ಎಕ್ಸಿಕ್ಯೂಟ್ ಮಾಡಿದ್ದಕ್ಕೇ ನೀನು ನನ್ನನ್ನು ಕಳ್ಕೊಂಬಿಟ್ಟೆ. ಫ್ಯೂಚರ್ ಯು ಆರ್ ಲಾಸ್ಟ್, ಯು ವಿಲ್ ನೆವರ್ ಗೆಟ್ ಎನಿಥಿಂಗ್ ಅಗೇನ್. ಈವನ್ ಇಫ್ ಯು ಆರ್ ಕೇಪಬಲ್ ದೆನ್ ಐ ವಿಲ್ ನಾಟ್ ಕಾಲ್ ಯು. ಸೊ ದೋಸ್ ಥಿಂಗ್ಸ್ ಹ್ಯಾಪನ್. ಐ ಆಮ್ ಲೈಕ್ ಐ ಆಮ್ ಹ್ಯಾಪಿ.
ಓಕೆ, ಅಂದರೆ ಈ ಕೆಟ್ಟದಂತಲೇ ಕನ್ಸಿಡರ್ ಮಾಡ್ಬೇಕು. ಯಾರು ನಮ್ಮ ಜೊತೆ ಇರೋ ಅಂಥ ಯೋಗ್ಯತೆ ಇರಲ್ವೋ ಅವ್ರನ್ನ ಕೆಟ್ಟ ವ್ಯಕ್ತಿಗಳಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈ ಕೆಟ್ಟ ವ್ಯಕ್ತಿಗಳೆಲ್ಲ ಒಬ್ಬೊಬ್ಬರಾಗೇ ದೂರ ಆದರು. ಸೊ ಪ್ರೊಡಕ್ಷನ್ ಹೌಸ್ ಮೇಡ್ ಮೀ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಅಲೌಡ್ ಮೀ ಟು ಲಿವ್ ದ ವೇ ಹೌ ಇಟ್ ಈಸ್. ಬೇಸಿಕ್ಲಿ ಜನ ಹೆಂಗೆ ಅಂತ ನಿಮಗೆ ಗೊತ್ತಾಯಿತು, ಕನ್ನಡಿ ಹಿಡಿಯೋದು ಅಂತಾರಲ್ಲ. ಸೊ ಐ ಹ್ಯಾವ್ 2 questions. ಒಂದು ಏನಂದರೆ, ಡು ಯು ಥಿಂಕ್ ಫ್ರೆಂಡ್ಶಿಪ್ ಮತ್ತು ಬಿಸ್ನೆಸ್ ಮಿಕ್ಸ್ ಮಾಡಬಾರ್ದು ಅಂತ? Nothing like that. It's just that no, ವ್ಯವಹಾರ ಮಾಡಬಾರ್ದು. ಐ ವಿಲ್ ಟೆಲ್ ಯು, ವ್ಯವಹಾರ ಇನ್ ದ ಸೆನ್ಸ್ ಸಾಲ ಕೊಡೋದು ಈ ಥರ. ಆ್ಯಂಡ್ ಐ ಡಿಡ್ ಇಟ್. ಲೈಕ್ ನನಗೆ ಅದೂ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಇದೆ. ದೇ ಆರ್ 2 kinds. ಲೈಕ್ ಹೆಂಗೆ ಹೇಳೋದು ಅಂತಂದರೆ, ನೀವು ಹೇಳ್ದಾಗೆ ಫ್ರೆಂಡ್ಶಿಪ್ನ ಸಪ್ರೇಟಾಗಿಡಬೇಕು, ಬಿಸ್ನೆಸ್ನ ಸಪ್ರೇಟಾಗಿಡಬೇಕು, ನಿಜ. ಬಟ್ ವೆನ್ ಇಟ್ ಕಮ್ಸ್ ಟು ಸುಮ್ಮನೆ ಕೊಡೋದು, ನಿನ್ಗಿವಾಗ ಅವಶ್ಯಕತೆ ಇದೆ ಅಂತ ಕೊಡೋದು ಅಥವಾ ನಿನ್ಗೆ ಆದಾಗ ಕೊಡು ಅಂತ ಹೇಳೋದು, ಐ ಥಿಂಕ್ ಐ ಟೋಟ್ಲಿ ಸ್ಟಾಪ್ ಹೆಲ್ಪಿಂಗ್ ಪೀಪಲ್ ಬಿಕಾಸ್ ವೆನ್ ಐ ಆಮ್ ಇನ್ ನೀಡ್ they did not pay me back what they took it from me. even today ಇದೇ ವ್ಯಕ್ತಿನ ನಾನು ಹೇಳ್ಬಿಡ್ತೀನಿ, who thought that I did not give a chance to her to act in this. She has taken money, her dad has taken money, till date they have not given it back. But ಅವ್ರು ಏನೇನು ಬೇಕು ತಗೊಳ್ಳೋದಕ್ಕೆ, ಅವ್ರು ಶೋಕಿ ಮಾಡೋದಕ್ಕೆಲ್ಲ ದುಡ್ಡಿದೆ ಅವ್ರ ಹತ್ರ. ಸೊ ಇಟ್ಸ್ ಹ್ಯಾಪ್ನಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಐ ಆಮ್ ಲೈಕ್ ಸೀಯಿಂಗ್, ಓಕೆ ಒಳ್ಳೇದಾಗಲಿ, ಬಟ್ ಯು ಡೋಂಟ್ ಫರ್ಗೆಟ್ ದಟ್ ಯು ಸಪೋಸ್ ಟು ಪೇ ಮೀ. ಓಕೆ, ಲೆಕ್ಕ ಇಟ್ಟಿಲ್ಲ ಒಂದು ಕಡೆ, ಎಸ್ ನನ್ನ ಅವರ ವ್ಯವಹಾರದಲ್ಲಿ ಮೇ ಬಿ ಹೇಳಿ ಕೊಟ್ಟಿರೋ ಅಂಥದ್ದು ಲೆಕ್ಕ ಇದೆ, ಬಟ್ ಉಳ್ದಿದ್ದಕ್ಕೆ ಏನೂ ಬೆಲೆ ಇಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ದಟ್ ಕೊಟ್ಟಿರೋದನ್ನು ಯಾವಾಗ ಕೊಟ್ರಿ ಅನ್ನೋ ಥರ ಕೇಳೋವಂಥದ್ದನ್ನು ನಡೆಯುತ್ತೆ. ದಿಸ್ ಹ್ಯಾಪನ್ ಲೈಕ್ ಈವನ್ ಯೆಸ್ಟರ್ಡೇ ಐ ಡಿಸ್ಕಸ್ಡ್ ಅಬೌಟ್ ಇಟ್. ಲೈಕ್ ಇನ್ನೇನೋ ಕಾರ್ ತೊಗೊಳೋಕೆ ಗೊತ್ತಾಗುತ್ತೆ, ಫೋನ್ ತೊಗೊಳೋಕೆ ಗೊತ್ತಾಗುತ್ತೆ, ವಾಚ್ ತೊಗೊಳೋಕೆ ಗೊತ್ತಾಗುತ್ತೆ, ನನಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಡಬೇಕು ಅಂತ ಗೊತ್ತಾಗಲ್ವಾ? ಸೊ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಐಮ್ ಲೈಕ್ ಓಕೆ, ನಡೆಸಬೇಕು, ನನ್ನ ಅವಶ್ಯಕತೆ ಹೇಗಿದೆ ಅನ್ನೋದನ್ನ ಕೂಡ ತಿಳ್ಕೊಂಡು ನಡೆಸಬೇಕು ಅಂತ ಐ ಫೀಲ್. ಲೈಕ್ ಅವ್ರು ಯಾರೋ ಬೆಳಿಬಾರ್ದು ಅನ್ನೋದಿತ್ತು ಅಂತಂದರೆ ವಿ ವುಡ್ ನಾಟ್ ವಿಶ್ ಗುಡ್ ಅಟ್ ಆಲ್. ಅನ್ಫಾರ್ಚುನೇಟ್ಲಿ ಐ ಸಪೋರ್ಟೆಡ್ ಪೀಪಲ್ ಇನ್ ಸೋ ಮೆನಿ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ದೇ ಫರ್ಗೆಟ್ ಎವ್ರಿಥಿಂಗ್. ನಮ್ಮದೇ ಸಿನಿಮಾ ಅಂತ ಬಂದಾಗ ಪೀಪಲ್ ಡಿಡ್ಂಟ್ ಕಮ್ ಟು ಸಪೋರ್ಟ್ ಮೀ, ದಿಸ್ ಐ ನೋ. ಆ್ಯಂಡ್ ಲೈಕ್ ನೆಕ್ಸ್ಟ್ ಇವಾಗ ಮತ್ತೆ ಅವ್ರದ್ದು ಅವಶ್ಯಕತೆ ಬಂದಾಗ ಫೋನ್ ಮಾಡಿದ್ರೆ ಐ ಸೆಡ್ ಲಿಟ್ರಲಿ ಆನ್ ಫೇಸ್ ಫಾರ್ ದ ಕಪಲ್ ಆಫ್ ದೆಮ್ ಐ ಸೆಡ್ ಲೈಕ್ ಯು ಡಿಡ್ ನಾಟ್ ಡೂ ಇಟ್, ಯು ಡಿಂಟ್ ಇವನ್ ಪಿಕ್ ಮೈ ಕಾಲ್ ಅಟ್ ದ್ಯಾಟ್ ಟೈಮ್. ಏನಕ್ಕೆ ಬರೋಕ್ಕಾಗಲ್ಲ, ಬ್ಯುಸಿ ಅಂದರೆ ಯಾವನ್ ಬಲ್ವಂತ ಮಾಡ್ತಿದ್ದ? ದೇರ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಡಿಸ್ಕಷನ್ ಹ್ಯಾಪನ್ಸ್, ಬಟ್ ನೀವು ಫೋನೇ ತೆಗಿಲಿಲ್ಲ, ನಿನ್ನ ಫೋನ್ ತೆಗಿಬೇಕು ಅಂತ ನಾನೇನು ಪ್ರೇ ಮಾಡ್ಕೊಂಡು ಕೂತ್ಕೊತೀನಿ ನೆಕ್ಸ್ಟು. ಐ ಆಲ್ಸೋ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್. ನಮ್ಮ ಸಿನಿಮಾ ಮಾಡಿದ್ದೀವಿ ಅಂದ ತಕ್ಷಣ ನಾವು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಬಿಟ್ಟು ಯಾರ್ದೋ ಕಾಲು ಹಿಡಿದು ನಾವು ಕೆಲಸ ಮಾಡಬೇಕಂತ ಏನಿಲ್ಲ ಅಲ್ವಾ? ನಮ್ಮದು ಅದೊಂದು ಈಗೋ ಇರುತ್ತೆ, ಆ್ಯಟಿಟ್ಯೂಡ್ ಇರುತ್ತೆ, ಎಲ್ಲನೂ ಇರುತ್ತೆ ನಮಗೆ. ನಾವು ಬಿಟ್ಟು ಇರಬೇಕು ಅಂತ ಅಂದ್ಕೊಂಡ್ರು ಜನ ಇಲ್ಲ ನಿನ್ಗೆ ಅದಿದ್ರೇ ಚಂದ ಅನ್ನೋ ಥರ ನನ್ನನ್ನು ವಾಪಸ್ ಕರ್ಕೊಂಬಂದು ಅಲ್ಲಿಗೆ ಕೂರಿಸಿದ್ದಾರೆ. ಹೌದು, ನನಗೆ ಇತ್ತು ಅಂದರೆ ಹೆಂಗೆ ಅಂತಂದರೆ ನನಗೆ ಯಾರನ್ನೂ ಕನ್ಸಿಡರ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ಲೈಫಲ್ಲಿ ನನಗೆ ಇಫ್ ಐ ವಾಂಟ್ ಟು ಕನ್ಸಿಡರ್ ಸಮ್ ಒನ್, ದೆ ಶುಡ್ ಬಿ ರಿಯಲಿ ಲೈಕ್ ಏನೋ ಇಂಪಾರ್ಟೆಂಟ್ ಪರ್ಸನ್ ಆಗಿರಬೇಕು ನನ್ನ ಲೈಫ್ನಲ್ಲಿ, ಅವಾಗಷ್ಟೇ ನಾನು ಅವ್ರನ್ನ ಕನ್ಸಿಡರ್ ಮಾಡೋದು. ಇಲ್ಲ ಅಂತಂದರೆ ಹೌದಾ ಓಕೆ, ನೀನು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ನೀನು ಎಲ್ಲಿದೆಯಾ ಅಲ್ಲೇ ಚಂದ, ನಾನು ಇಲ್ಲೇ ಇರ್ತೀನಿ ಕೈಂಡ್ ಆಫ್ ಪರ್ಸನ್ ನಾನು. ಬಟ್ ವೆನ್ ಇಟ್ ಕೇಮ್ ಟು ಪ್ರೊಡಕ್ಷನ್, ಲೈಕ್ ಎವ್ರಿಬಡಿ ಅರೌಂಡ್ ಮೀ ಲೈಕ್ ಆರಾಮಾಗಿರು, ಓಕೆ ಫೈನ್, ನನಗೆ ಓಕೆ ನೀವು ದೊಡ್ಡವರು, ಹಾಂ ಓಕೆ ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ ಅನ್ನೋ ಥರ ನಾನು ಇದ್ದೆ. ಬಟ್ ಲೇಟರ್ ಐ ರಿಯಲೈಸ್ ವಾಟ್ ಈಸ್ ದ ಯೂಸ್? ನೀವು ದೊಡ್ಡವರಪ್ಪ ಹೌದು ಒಪ್ಕೋತೀನಿ, ಬಟ್ ಇಫ್ ಯು ಆರ್ ಶೇರಿಂಗ್ ದ ಸೇಮ್ ಬಾಂಡ್ ಐ ಆಮ್ ಓಕೆ. ನೀನು ದೊಡ್ಡವನಾಗು ಚಿಕ್ಕವನಾಗು ಯಾರಾದರೂ ಆಗು ಪರವಾಗಿಲ್ಲ, ಇಫ್ ಯು ಆರ್ ಶೇರಿಂಗ್ ದ ಸೇಮ್ ಬಾಂಡ್ ಐ ಆಮ್ ಓಕೆ. ಇಲ್ಲ ನೀನು ಅದೇನೋ ಮೇಂಟೈನ್ ಮಾಡೋದಕ್ಕೋಸ್ಕರ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನೀನು ದೊಡ್ಡವನಾಗ ಕಾಣಿಸ್ಬೇಕು, ನಾನು ಚಿಕ್ಕವಳಾಗಿ ಕಾಣಿಸ್ಬೇಕು ಅಂತಂದರೆ ಐ ಆಮ್ ಲಿಟ್ರಲಿ 83 kgs ಟುಡೇ. ಸೊ ಲೈಕ್ ನಾನು ಚಿಕ್ಕವಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನೈಸ್. ಸೊ ನನ್ನ ಮೈಂಡಲ್ಲಿ ನೀವು ಹೇಳ್ತಾ ಇರಬೇಕಾದ್ರೆ ಏನು ನಡೀತಾ ಇತ್ತು ಅಂದರೆ, ಐ ಥಿಂಕ್ ದಿಸ್ ಇಸ್ ದ ವರ್ಸ್ಟ್ ಥಿಂಗ್. ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟರೆ ವಾಪಸ್ ನಾವು ನಮ್ಮ ದುಡ್ಡು ಕೇಳೋಕ್ಕೆ ಭಿಕ್ಷೆ ಬೇಡೋ ಥರ ಹೋಗ್ಬಿಡೋದೆ. ಇಟ್ಸ್ ಲೈಕ್ ಸೋ ಇರಿಟೇಟಿಂಗ್. ಇವನ್ ಐ ರೀಚ್ಡ್ ಎ ಪಾಯಿಂಟ್ ವೇರ್ ಐ ಆಮ್ ಲೈಕ್ ಲಿಸನ್, ಫ್ರೆಂಡ್ಶಿಪ್ ಇದೆ ಬಟ್ ಲೈಕ್ ವೆನ್ ಇಟ್ ಕಮ್ಸ್ ಟು ಮನಿ, ಬಿಕಾಸ್ ನೋ ಇಟ್ಸ್ ಬೆಟರ್. ಬಿಕಾಸ್ ನೀವು ಹೇಳ್ದಂಗೆ ನನಗೆ ನೀಡ್ ಅಥವಾ ನೆಸೆಸಿಟಿ ಇದ್ದಾಗ ಆ ಟೈಮಲ್ಲಿ ನನ್ನ ದುಡ್ಡೇ ನನ್ನ ಹತ್ರ ಇಲ್ಲ ಅಂದರೆ ಇಟ್ಸ್ ಲೈಕ್ ಟೂ ಡಿಫಿಕಲ್ಟ್. ಕರೆಕ್ಟ್. ಸೊ ಐ ವಾಸ್ ಲೈಕ್, ಈಗ ನಾನು ನಿನ್ನೆ ಕೂಡ ಹೇಳಬೇಕಾದ್ರೆ ಇಂಡೈರೆಕ್ಟ್ಲಿ, ದೋ ಐ ಆಮ್ ನಾಟ್ ಟಾಕಿಂಗ್ ಟು ಪೀಪಲ್ ಹೂ ಇಸ್ ಸಪೋಸ್ ಟು ಪೇ ಮೀ, ಐ ಸೆಡ್ ಲೈಕ್ ಓಕೆ
ಈ ಥರದ್ದು ಹಿಂಗಿದೆ ವಿಷಯ. ನನಗೆ ನಾನು ಚೆನ್ನಾಗಿದ್ದಾಗ ನಿಂದು ಒಂದು 3-4 ಲಕ್ಷ ನಂಗೆ ಮ್ಯಾಟ್ರ್ ಆಗೋಲ್ಲ. ನನ್ನ ಹತ್ರ ಝೀರೋ ಇದ್ದಾಗಲೇ ನನಗದು ಮ್ಯಾಟ್ರ್ ಆಗೋದು. ನನ್ನ ಅಕೌಂಟಲ್ಲಿ ಯಾವಾಗ ಥೌಸಂಡ್ಸ್ನಲ್ಲಿ ಇರುತ್ತಲ್ಲ ಆವಾಗ 3-4 ಲ್ಯಾಕ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ನನ್ನ ಅಕೌಂಟಲ್ಲಿ ಆಲ್ರೆಡಿ 3-5 ಲ್ಯಾಕ್ಸ್ ಇತ್ತು ಅಂತಂದರೆ ನೀನು ಕೊಡೋ 3-4 ಲಕ್ಷ ನಂಗೆ ಅವಾಗ ಮ್ಯಾಟ್ರ್ ಆಗಲ್ಲ. ಮೇ ಬಿ ನಿಮ್ಗೆ ಅನಿಸ್ಬೋದು ಏನು ಬಲವಂತ ಮಾಡಿ ನನ್ನದೇ ದುಡ್ಡು ನಿಮ್ದಲ್ಲ ನಾನು ಕೇಳ್ತಾ ಇರೋದು. ನಾನು ಅದನ್ನು ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡಿದೆ. ಬಟ್ ಐ ಡೋಂಟ್ ನೋ, ಲೈಕ್ ತುಂಬ ಕೆಳಗೆ ಬಿದ್ದುಬಿಟ್ಟಿದ್ದಾರೆ ಜನ. ಅದನ್ನೇನು ಮಾಡೋಕ್ಕಾಗಲ್ಲ. ದೆನ್ ನಾನು ಲೈಕ್ ಓಕೆ ಇಲ್ಲೇ ಪಕ್ಕದಲ್ಲಿ ಇದ್ದಲ್ಲಪ್ಪ ನೀನು, ಪಕ್ಕದಲ್ಲಿ ಇದ್ಕೊಂಡು ಹಂಗಾದ್ರೆ ನೀನು ಅವಾಗ ಅಷ್ಟು ದಿನ ಇದ್ದಿದ್ದು ಅಷ್ಟು ವರ್ಷ ಇದ್ದಿದ್ದು ಮಾತಾಡಿದ್ದು. ಓಕೆ ದ್ಯಾಟ್ ಗರ್ಲ್ ವಾಸ್ ಲೈಕ್ ನನಗೆ ಎಲ್ಲ ಒಂದು ಶೇರ್ ಮಾಡಬೇಕು ಅನ್ಬೇಕಾದ್ರೆ ಶಿ ವಾಸ್ ದೇರ್. ಅದೊಂದೇ ಕಾರಣಕ್ಕೆ ನಾನು ಇವತ್ತು ಸುಮ್ಮನೆ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಏನೋ ನಮ್ಮದೇನೋ ಒಂದು ಫ್ರೆಂಡ್ಶಿಪ್ ಕಳ್ಕೊಂಡ್ವಿ ಅಂದಿದ ತಕ್ಷಣ ದುಡ್ಡಿನ ವಿಚಾರಕ್ಕೆ ನಾನು ಫೈಟ್ ಮಾಡೋದಕ್ಕೆ. ನೋ, ಯು ಆಲ್ರೆಡಿ ಕಿಲ್ಡ್ ದ ಪರ್ಸನ್ ಹೂ ಟ್ರಸ್ಟೆಡ್ ಯು. ಸೊ ಐ ಡೋಂಟ್ ವಾಂಟ್ ಟು ಫೈಟ್ ಫಾರ್ ಮನಿ. ಗಿವಿಂಗ್ ಮೀ ಓಕೆ, ಐ ಹ್ಯಾವ್ ನೀಡ್ಸ್, ಐ ಹ್ಯಾವ್ ಕಮಿಟ್ಮೆಂಟ್ಸ್. ಆ ಟೈಮು ಕರೆಕ್ಟಾಗಿ ಕೊಟ್ಟ ಅಂತಂದರೆ ನಿನಗೂ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ, ಇಲ್ಲಾಂದರೆ ಗ್ಯಾರಂಟಿ ಕೆಟ್ಟದೇ ಆಗುತ್ತೆ. ದೇವ್ರು ನೋಡ್ತಿರಲ್ವಾ. ಸೊ ಯು ಬಿಲೀವ್ ಇನ್ ಕರ್ಮ? ಡೆಫಿನೆಟ್ಲಿ, ವೈ ನಾಟ್? ನನ್ನ ಕಣ್ಮುಂದೆನೇ ಕೆಲವ್ರಿಗಾಗಿದೆ, ಅದ್ರ ಮೇಲೂ ನಾನು ಬಿಲೀವ್ ಮಾಡಲಿಲ್ಲ ಅಂದರೆ ಹೆಂಗೆ? ಐ ಡೂ ಬಿಲೀವ್. ಐ ಟ್ರಸ್ಟ್ ಇನ್ ಗಾಡ್. ಅಂದರೆ ದೇವರು ನಮಗೆ ನಾನು ಇದ್ದಾಗಲೇ ಕೊಟ್ಟಿದ್ದೆ ಅವ್ರಿಗೆ. ನನ್ನ ಹತ್ರ ಇಲ್ಲದೆ ಇದ್ದಾಗ ಏನು ಕೊಡಲಿಲ್ಲ. ನನ್ನ ಹತ್ರ ಅದೊಂದು ನಾನು ತುಂಬ ಮುಂಚೆನೇ ಕಲ್ತಿದ್ದೆ. ಏನಂತಂದರೆ ನನ್ನ ಹತ್ರ ಇಲ್ಲ ಅಂತಂದರೆ ಸಾಲ ಮಾಡ್ಕೊಂಡು ಕೊಡೋಷ್ಟೆಲ್ಲ ಒಳ್ಳೆಯವಳಲ್ಲ ನಾನು. ನನ್ನ ಹತ್ರ ಇದೆ ಅಂತಂದರೆ ನಾನು ಎಷ್ಟರ ಮಟ್ಟಕ್ಕೆ ಕೊಡ್ಬೋದು ಅದನ್ನು ಕೊಡ್ತೀನಿ. ಅಂದರೆ ನಂದು ಆಲ್ಮೋಸ್ಟ್ ಕಡಿಮೆ ಆಗೋವರೆಗೂ ನಾನು ಕೊಟ್ಬಿಡ್ತೀನಿ. ಐ ಡೋಂಟ್ ಮೈಂಡ್. ಯಾಕೆಂತಂದ್ರೆ ನನ್ನ ಹತ್ರ ಇದೆ ಅನ್ನೋದು ನನಗೆ ಗೊತ್ತಿರುತ್ತೆ. ಐ ಕಾಂಟ್ ಲೈ ಮೈ ಸೆಲ್ಫ್. ಸೊ ನನಗೆ ನಾನು ಸುಳ್ಳು ಹೇಳ್ಕೊಳಕ್ಕಾಗಲ್ಲ. ಸೊ ಅವಾಗ ಕೊಟ್ಟಿರ್ತೀನಿ. ಬಟ್ ನೀನು ಕೊಟ್ಟ ಮೇಲೆ ನಾನು ಫೇಸ್ ಮಾಡಿರ್ತೀನಿ. ಬಟ್ ಆಗ ನಿಂಗೆ ಕೊಟ್ಟಾಗ ಹಿಂಗಾಯ್ತು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆ್ಯಂಡ್ ಓಕೆ, ಅವಶ್ಯಕತೆಗೆ ಈಸ್ಕೊಂಡಿರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಕೊಡಬೇಕಾ ಅನ್ನೋ ಥರ ನೀನು ಬಿಹೇವ್ ಮಾಡ್ತೀಯಾ, ಬೇರೆದೆಲ್ಲ ಖರ್ಚು ಮಾಡ್ತೀಯಾ ಅಂತ ಅನ್ಬೇಕಾದ್ರೆ ಐ ಫೆಲ್ಟ್ ಬ್ಯಾಡ್. ಓಕೆ, ಅಂದರೆ ನಮ್ಮದು ನೀಡು ನೆಸೆಸಿಟಿ ಅನ್ನೋದು ನಿಮಗೆ ಬೇಕಾಗಿಲ್ಲ, ನಿಮ್ದನ್ನು ಮಾತ್ರ ನಾನು ಕನ್ಸಿಡರ್ ಮಾಡಿದೆ ಅಂತ ನನಗೆ ಬೇಜಾರಾಯಿತು. ವೈ ಡಿಡ್ ಐ ಟ್ರಸ್ಟ್ ಅ ರಾಂಗ್ ಪರ್ಸನ್ ಅಗ್ಯಾನ್, ಅ ಗರ್ಲ್ ಎಸ್ಪೆಷಲಿ? ಸೊ ಐ ಫೆಲ್ಟ್ ಬ್ಯಾಡ್ ಫಾರ್ ದ್ಯಾಟ್. I think everything at the end of the day is again a learning for us, alva. Yeah, and every time it's being expensive learning. Very expensive learnings ನಿಮ್ಗೆ ಆಗ್ತಿರೋದು. So yeah. ಸೊ ಧನಿಷಾ, ನಿಮಗೆ ಯಾವುದಾದ್ರೂ ಒಂದು ಮೈಂಡಲ್ಲಿ ಡ್ರೀಮ್ ರೋಲ್ ಅಂತ ಇದೆಯಾ? ಲೈಕ್ ವಾಟ್ ಇಸ್ ಯುವರ್ ಡ್ರೀಮ್ ರೋಲ್? ಡ್ರೀಮ್ ರೋಲ್ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಏನಿಲ್ಲ ನನಗೆ. ಓಕೆ, ನಾನು ಚಿಕ್ಕ ವಯಸ್ಸಿಂದನೂ ನಾನು ಆ್ಯಕ್ಟರ್ ಆಗಬೇಕಂತ ಆಸೆ ಪಟ್ಟಿದ್ದರಿಂದ ನಂಗೆ ಎಲ್ಲ ಥರದ ಪಾತ್ರನೂ ಮಾಡಿಬಿಡ್ಬೇಕು. ನನ್ನನ್ನು ನೆನೆಸ್ಕೋಬೇಕು. ಯಾವತ್ತೋ ಒಂದು ದಿವಸ ನಾನು ಇಲ್ಲ ಅಂತಂದಾಗ ಇವಳಿದ್ಲು ಗುರು ಆ್ಯಕ್ಟ್ರು ಅಂತ ನೆನೆಸ್ಕೋಬೇಕು. ಅಷ್ಟರ ಮಟ್ಟಿಗೆ ನಾನು ಎಲ್ಲ ಪಾತ್ರಗಳನ್ನ ಮಾಡಬೇಕು ಅನ್ನೋದು ನನ್ನ ಕನಸು. ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೋಲ್ ಲೈಕ್ ನಾನು ಈ ಮಹಾನಟಿ ಥರನೇ ಮಾಡಬೇಕು, ನಾನು ಗಂಗೂಬಾಯಿ ಥರನೇ ಮಾಡಬೇಕು, ನಾನು ಯಾವುದೋ ಪರ್ಟಿಕ್ಯುಲರ್ ರೋಲ್ನ ಮಾಡಬೇಕು ಥರದ್ದೇನಿಲ್ಲ ನನಗೆ. ನಾನು ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು. ಆ ಪಾತ್ರಗಳನ್ನ ನಾನು ಇಲ್ಲ ಅಂದಾಗ್ಲೂ ನೆಕ್ಸ್ಟ್ ಜನ್ರೇಷನ್ ನೆನೆಸ್ಕೋಬೇಕು ಥರ ಅದು ಡ್ರೀಮ್ ಇದೆ. ಐ ಥಿಂಕ್ ನನಗೆ ಫಾರ್ ಮೀ ದ ಡ್ರೀಮ್ ರೋಲ್ಗಿಂತ ಮೋಸ್ಟ್ ಮೆಮೊರೇಬಲ್ ರೋಲ್ ನೀವು ಮಾಡಿರೋದು ಇಸ್ ನೀವು ಬಿಗ್ ಬಾಸ್ಗೆ ಹೋಗಿದಾಗ ದಂಡುಪಾಳ್ಯದು ರೀಲ್ಸ್ ಕಟ್. ಐ ವಾಸ್ ಸೋ ಶಾಕ್. ನನಗೆ ನೀವಂತ ಗೊತ್ತಿರಲಿಲ್ಲ ಆಬ್ವಿಯಸ್ಲಿ. ಅದು ನೋಡಿದ್ಮೇಲೆ ಐ ಲೈಕ್, ಓ ಮೈ ಗಾಡ್, ಶಿ ಇಸ್ ಸೋ ಗುಡ್ ಇನ್ ದ್ಯಾಟ್ ಅಂತ. ಲೈಕ್ ದಟ್ ಹ್ಯಾಸ್ ಬಿನ್ ಅ ವೆರಿ ಮೆಮೊರೇಬಲ್ ರೋಲ್ ಫಾರ್ ಮೀ. ನೀವು ಮಾಡಿರೋದ್ರಲ್ಲಿ ಲೈಕ್ ಗ್ರೇಟ್ ಜಾಬ್. ಓಕೆ, ಥ್ಯಾಂಕ್ ಯು. ಬಟ್ ಏನಂದರೆ ತುಂಬ ಅಂದರೆ ಅವಾಗ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೆ. ಸೀರಿಯಲ್ನಲ್ಲಿ ಪಾತ್ರದ ಮೂಲಕ ನೆನ್ಪಿಟ್ಕೋತಾರೆ, ವ್ಯಕ್ತಿಗಳನ್ನ ನೆನ್ಪಿಟ್ಕೊಳ್ಳಲ್ಲ, ಪಾತ್ರಗಳ ಮೂಲಕ ನೆನ್ಪಿಟ್ಕೊಳ್ತಾರೆ. ಸೊ ವೆನ್ ಐ ಕೇಮ್ ಟು ಬಿಗ್ ಬಾಸ್ ಎವ್ರಿಬಡಿ ಥಾಟ್ ಲೈಕ್ ದಟ್ಸ್ ಮೈ ಎಂಟ್ರಿ. ಸೊ ದೇ ಗಾಟ್ ಟು ನೋ ಮೀ ಆ್ಯಸ್ ತನಿಷಾ ಕುಪ್ಪಂಡ ದೇರ್. ಬಿಗ್ ಬಾಸ್ನಿಂದ ಎಲ್ರಿಗೂ ನಾನು ತನಿಷಾ ಅನ್ನೋದು ಗೊತ್ತಾಯ್ತು. ಅಲ್ಲಿಗೆ ಮುಂಚೆ ಅಂದರೆ ಆ ಸೀರಿಯಲ್ ನಡೀತಿದ್ದಾಗ ಸೀರಿಯಲ್ ಹೆಸರು ಸೌಂದರ್ಯ ಇರುತ್ತೆ, ಅದು ನೆನಪಿರುತ್ತೆ. ಇನ್ಯಾವುದೋ ಸೀರಿಯಲ್ ಹೆಸರು ಲಕ್ಷ್ಮಿ ಇರುತ್ತೆ, ಅದು ನೆನಪಿರುತ್ತೆ. ಆ ಥರ ಮೂವ್ ಆನ್ ಆಗ್ತಿತ್ತು. ಬಟ್ ಏನಂತಂದರೆ ತುಂಬ ಜನಕ್ಕೆ ಅದಕ್ಕೆ ಮುಂಚೆ ನಾನು ಏನು ಮಾಡಿದ್ದೆ ಅಂತ ಗೊತ್ತೇ ಇಲ್ಲ. ಲೈಕ್ ನಾನು ಅದೇ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಹೇಳ್ತಿರ್ತೀನಿ, ಲಿಟ್ರಲಿ ಐ ಡಿ 33 ಸೀರಿಯಲ್ಸ್, ಕನ್ನಡ ತೆಲುಗು ತಮಿಳ್ 3 ಲ್ಯಾಂಗ್ವೇಜಲ್ಲಿ ನಾನು 33 ಸೀರಿಯಲ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂದರೆ ಏನರ್ಥ ಅಂತ. ಬಟ್ ಕೆಲವ್ರಿಗೆ ಹೆಂಗೆ ಅಂತಂದರೆ ಓ ಎಲ್ಲೋ ನೋಡ್ದಂಗಿದೆ ಕೈಂಡ್ ಆಫ್. ಬಟ್ ಬಿಗ್ ಬಾಸ್ ಆದಮೇಲೆ ಬಿಗ್ ಬಾಸ್ನಿಂದನೇ ನನ್ನ ಬರ್ತ್ ಅನ್ನೋ ಥರ ಆ್ಯಕ್ಟರ್ ಆಗಿ ನನ್ನ ಬರ್ತ್ ಅಲ್ಲಿಂದನೇ ಆಗಿದೆ ಅನ್ನೋ ಥರ ಕಂಟಿನ್ಯೂ ಆಗಿದೆ. ಇನ್ನು ಕೆಲವ್ರಿಗೆ ಔಟ್ ಆಫ್ ದ ಕಾಂಟ್ರವರ್ಸೀಸ್ ಸ್ವಲ್ಪ ಗೊತ್ತಿರುತ್ತೆ, ಆ ಥರ ಪ್ರಶ್ನೆಗಳು ಕೇಳಿದ್ದು ಅಥವಾ ಅದು ಯಾವುದೋ ಬೋಲ್ಡಾಗಿ ನಾನು ಸೀಕ್ವೆನ್ಸ್ ಮಾಡಿದ್ದು, ಬ್ಯಾಕ್ಲೆಸ್ ಮಾಡಿದ್ದು, ಆ ಥರದ್ದು ಒಂದಷ್ಟು ಜನಕ್ಕೆ ನೆನಪಿರುತ್ತೆ.
ನನಗೆ ಏನಿಲ್ಲ, ನಾ ಮಾಡೋ ಪ್ರತಿ ಕ್ಯಾರೆಕ್ಟ್ರನ್ನೂ ಜನ ನೆನ್ಪಿಟ್ಕೋಬೇಕು ಅನ್ನೋದೇನೇ ಆಸೆ ಅಷ್ಟೇ. ದಟ್ಸ್ ವೆರಿ ನೈಸ್. ತನಿಷಾ, ನಿಮ್ಮ ಪ್ರಕಾರ ವಾಟ್ ಈಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಥಿಂಗ್ ಬೈ ದಿ ಆಡಿಯನ್ಸ್ ಅಬೌಟ್ ಯು? ಓಕೆ, ದ ವೇ ಐ ಲುಕ್, ಪೀಪಲ್ ಥಿಂಕ್ ದಟ್ ಇವ್ರು ಎಲ್ಲ ಕೆಲಸ ಮಾಡ್ತಾರೆ, ಒಳ್ಳೆಯದು ಕೆಟ್ಟದ್ದು, ಬೋಲ್ಡ್ ಆಗಿರೋದ್ರಿಂದ, ದ ವೇ ಐ ಟಾಕ್ ಆರ್ ದ ವೇ ಐ ಬಿಹೇವ್ ಇನ್ ಡೀಡ್, ದೇ ಥಿಂಕ್ ದಟ್ ಪಾರ್ಟಿ, ಪಬ್ಬು, ಇನ್ನೆಲ್ಲೋ ಹೋಗೋದು ಬರೋದು ಪ್ರತಿಯೊಂದೂ ಮಾಡಿಬಿಡ್ತಾರೆ ಇವರು, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ಥರದ್ದು ತುಂಬ ಜನಕ್ಕಿದೆ ಅನ್ನೋದು ನನ್ನ ಕಿವಿಗೂ ಬಿದ್ದಿದೆ. ಲೈಕ್ I am like this, I look like this, I talk like this, I behave like this. ಓನ್ಲಿ ದೋಸ್ ಯಾರು ನನ್ನ ಹತ್ರ ಬಂದು ಕೂತು ನಾನು ಏನು ಅಂತ ತಿಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರನೇ ನಾನು ಯಾರು ಹೇಗಿದ್ದೀನಿ ನಾನು ಒರಿಜಿನಲ್ ಇದು ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಲೈಕ್ ಜನ ಅಂತ ಅಂದರೆ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾ ಅಲ್ವಾ, ಸೊ ದಟ್ಸ್ ಹೌ ದೇ ನೋ ಮೀ. ಐ ಪೋಸ್ಟ್ ಆರ್ ಐ ಕನ್ವೆ ಓನ್ಲಿ ದೋಸ್ ಥಿಂಗ್ಸ್ ಐ ವಾಂಟ್ ಪೀಪಲ್ ಟು ನೋ. ಅವ್ರಿಗೆ ಎಷ್ಟು ತಿಳ್ಕೊಬೇಕೋ, ಅವ್ರು ಎಷ್ಟು ತಿಳ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಓಕೆ ಅಂತ ಅನ್ಸುತ್ತೋ ಅದನ್ನಷ್ಟನ್ನೇ ನಾನು ಪೋಸ್ಟ್ ಮಾಡ್ತೀನಿ ಅನ್ನೋದು ಜನ ಮರ್ತೋಗ್ತಾರೆ. ಸೊ ಲೈಕ್ ಆ್ಯಂಡ್ ಈಗ ಒಂದು ಹೊಸದಿದೆಯಲ್ಲ, ಸಬ್ಸ್ಕ್ರೈಬರ್ಸ್ ಇದೆಯಲ್ಲ, ಸೊ ಐ ವಿಲ್ ಬಿ ಲೈಕ್ ಓಕೆ, ದೇ ಡೋಂಟ್ ಜಡ್ಜ್ ಮಿ, ದೇ ಡೋಂಟ್ ಕಮೆಂಟ್ ಆನ್ ವಾಟ್ ಎವರ್ ಐ ಡೂ, ಐ ಪೋಸ್ಟ್ ಎವ್ರಿಥಿಂಗ್ ಐ ವಾಂಟ್. ಸೊ ನನಗೇನೇನು ಅನಿಸುತ್ತೋ ನಾನು ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರಿಪ್ಷನ್ನಲ್ಲಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ದೇ ಡೋಂಟ್ ಜಡ್ಜ್ ಮಿ. ದೇ ಲೈಕ್ ಇಟ್, ದೇ ಡೋಂಟ್ ಲೈಕ್ ಇಟ್, ದೇ ಸಿ ಇಟ್, ದೇ ಕೀಪ್ ಕ್ವೈಟ್. I am happy. I talk to them like they are my real family, they are my real friends ಅನ್ನೋ ಥರ ನಾನು ಅವ್ರ ಜೊತೆ ಮಾತಾಡ್ತೀನಿ, ಲೈವ್ ಮಾಡ್ತೀನಿ. ದಟ್ ಅಫ್ಕೋರ್ಸ್ ಸಬ್ಸ್ಕ್ರಿಪ್ಷನಲ್ಲಿ ಇಲ್ದಿರೋರ್ಗೆ ಯಾರಿಗೂ ಗೊತ್ತಿರಲ್ಲ ಅದು. ಐ ಆಮ್ ಹ್ಯಾಪಿ ವಿತ್ ದೋಸ್ ಕಮ್ಯುನಿಟಿ. ಆ ಕಮ್ಯುನಿಟಿನಲ್ಲಿ ಇರೋ ಜನರನ್ನು ನಾನು ತುಂಬ ಇಷ್ಟಪಡ್ತೀನಿ. ಅವ್ರ ಒರಿಜಿನಲ್ ಪ್ರೊಫೈಲು, ಫೇಕ್ ಪ್ರೊಫೈಲು ಡಸಂಟ್ ಕೌಂಟ್. ಯಾಕೆ ಅಂತಂದರೆ ದೇ ಆರ್ ನಾಟ್ ಕಮೆಂಟಿಂಗ್ ಆನ್ ವಾಟ್ ಐ ಆಮ್ ವೇರಿಂಗ್, ದೇ ಆರ್ ನಾಟ್ ಕಮೆಂಟಿಂಗ್ ಆನ್ ಹೌ ಐ ಲುಕ್. ಆ್ಯಂಡ್ ಮೊನ್ನೆ ಯಾರೋ ರೀಸೆಂಟಾಗಿ ಫೈನಲಿ ಯು ಜಾಯಿನ್ ಜಿಮ್. ನೋ, ಫೈನಲಿ ಐ ಡಿಸೈಡೆಡ್ ಟು ಪೋಸ್ಟ್ ಇಟ್ ಸೊ ದಟ್ ಯು ವಿಲ್ ನೋ ದಟ್ ಐ ಆಮ್ ವರ್ಕಿಂಗ್ ಔಟ್. ಬಿಕಾಸ್ ಐ ಸಾ ಸೋ ಮೆನಿ ಕಮೆಂಟ್ಸ್ ದಟ್ ಗುರು ಏನು ಅನ್ಕೊಂಬಿಟ್ಟಿದ್ದೀರ, ನಾವು ಮಾಡೋ ಎಲ್ಲ ಕೆಲಸ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ನಿಮಗೆ ಪೋಸ್ಟ್ ಮಾಡಿಬಿಟ್ಟು ಹಾಂ ಇವತ್ತು ನಾನು ಸ್ನಾನ ಮಾಡಿದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಹಂಗಾದ್ರೆ ಜನಕ್ಕೆ? ಸೊ ಐ ಆಮ್ ಲೈಕ್ ಓಕೆ, ಇಫ್ ಪೋಸ್ಟಿಂಗ್ ಮೇಕ್ಸ್ ಯು ಬಿಲೀವ್ ದಟ್ ಐ ಆಮ್ ವರ್ಕಿಂಗ್ ಔಟ್, ಬಿಲೀವ್ ಇಟ್. ಸೊ ಐ ಸೆಡ್ ಲೈಕ್ ಅದನ್ನೇ ರಿಪ್ಲೈ ಮಾಡಿದೆ ನಾನು. ಐ ಫೈನಲಿ ಡಿಸೈಡೆಡ್ ಟು ಪೋಸ್ಟ್ ಇಟ್ ಅಂತ ರಿಪ್ಲೈ ಮಾಡಿದೆ ನಾನು. ಐಮ್ ಲೈಕ್ ಓಕೆ, ಐ ವಿಲ್ ಕರೆಕ್ಟಾಗಿ ರಿಪ್ಲೈ ಮಾಡಿದ್ದೀನಿ. ನೈಸ್. ತನಿಷಾ, ನಿಮ್ಮ ಲೈಫಲ್ಲಿ ಈ ಥರ ಸಿಚುವೇಶನ್ ಬಂದಿದೆಯಾ ವೇರ್ ಯು ಹ್ಯಾವ್ ಟು ಕ್ರೈ ಆರ್ ತುಂಬ ಅಳು ಬರೋ ಥರ ಆಯಿತು, ಬಟ್ ನೀವು ವೀಕ್ ಅಂತ ತೋರಿಸ್ಕೋಬಾರ್ದು ಅಂತ ಯು ಹ್ಯಾವ್ ಟು ಲುಕ್ ಬೋಲ್ಡ್ ಆರ್ ಪ್ರೆಸೆಂಟ್ ಯುವರ್ ಸೆಲ್ಫ್ ಆ್ಯಸ್ ಅ ಬೋಲ್ಡ್? 99.9% ಟೈಮ್ಸ್ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಬಿಕಾಸ್ ಯು ಡೋಂಟ್ ಮೇಕ್ ಮಿ ಕ್ರೈ. ನೋ, ನಂಗೆ ಏನಾಗುತ್ತೆ ಗೊತ್ತಾ, ಅಂಟಿಲ್ ಯು ಟಚ್ ದ ಪಾಯಿಂಟ್ ಐ ವಿಲ್ ನಾಟ್ ಕ್ರೈ, ಬಟ್ ಐ ಡೂ ಫೀಲ್ ಬ್ಯಾಡ್ ದಟ್ ಆಲ್ಮೋಸ್ಟ್ ಎಲ್ಲರೂ ಮರ್ತೋಗ್ಬಿಡ್ತಾರೆ. ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಬೋದು, ಅಥವಾ ನಾನು ನೋಡೋಂಥ ನಾರ್ಮಲ್ ಜನ ಆಗ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸೋ ಎವರ್ ಪೀಪಲ್ ಆರ್, ಯಾರ್ಯಾರು ನನ್ನ ನೋಡ್ತಾರಲ್ಲ, ಎವ್ರಿಬಡಿ ಥಿಂಕ್ಸ್ ದಟ್ ಶಿ ಇಸ್ ಅ ಸ್ಟ್ರಾಂಗ್ ಗರ್ಲ್, ವೈ ವಿಲ್ ಶಿ ಕ್ರೈ? ನೋ, ಇಫ್ ಯು ಆರ್ ಹರ್ಟಿಂಗ್ ಮೀ ಐ ವಿಲ್ ಕ್ರೈ, ಬಟ್ ಡೆಫಿನೆಟ್ಲಿ ನಾಟ್ ಇನ್ ಫ್ರಂಟ್ ಆಫ್ ಯು ಅಷ್ಟೇ. ಸೊ ಯಾ, ಐ ಡೂ ಫೇಸ್ ಅ ಲಾಟ್ ಆಫ್ ಥಿಂಗ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಮನೆಯಲ್ಲೂ ಅಷ್ಟೇ ಕೆಲವೊಂದು ಸಲ ಪೀಪಲ್ ವಿಲ್, ಅಂದರೆ ನಮ್ಮ ಫ್ಯಾಮಿಲಿಯವರೇ ಆಗಿರ್ತಾರೆ, ದೇ ವಿಲ್ ಬಿ ಲೈಕ್ ಅಯ್ಯೋ ಅವಳಂದರೆ ಸಹಿಸ್ಕೊಬಿಡ್ತಾಳೆ ಬಿಡು, ಬಟ್ ಇವ್ರಿಗೆ ಹೇಳೋಕ್ಕಾಗಲ್ಲ. ವೈ? ಬೀಯಿಂಗ್ ಸ್ಟ್ರಾಂಗ್, ಐ ರೆಡ್ ದಿಸ್ ಕೋಟ್ ಸಮ್ವೇರ್, ಲೈಕ್ ಬೀಯಿಂಗ್ ಸ್ಟ್ರಾಂಗ್ ಆರ್ ಬಿಹೇವಿಂಗ್ ಸ್ಟ್ರಾಂಗ್ ವಾಸ್ ನಾಟ್ ಬೈ ಚಾಯ್ಸ್. It just happened. So I had to accept it. That's how I am strong. And today, maybe when somebody is criticizing me on anything, ಗೊತ್ತಿಲ್ಲ ನನಗೆ, ನಾನು ಅದೇ ನನ್ನ ಬಟ್ಟೆ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇರ್ತೀನಿ, ವೈ ಡೋಂಟ್ ಯು ಕಮೆಂಟ್ ಆನ್ ದ ಬ್ಯಾಗ್ ಐ ಆಮ್ ಕ್ಯಾರಿಂಗ್, ವೈ ಡೋಂಟ್ ಯು ಕಮೆಂಟ್ ಆನ್ ದ ಶೂಸ್ ಐ ಆಮ್ ವೇರಿಂಗ್? ಯು ಶುಡ್ ಅಲ್ವಾ? ಯು ನೆವರ್ ನೋ ನನ್ನ ಶೂಸ್ ನನಗೆ ಫಿಟ್ ಆಗಿದೆಯಾ, ನನಗೆ ಅದು ಟೈಟ್ ಆಗಿದೆಯಾ, ಇಚ್ಚಿಂಗ್ ಆಗ್ತಿದೆಯಾ, ಯು ಡೋಂಟ್ ನೋ. ಐ ಆಮ್ ಫೇಸಿಂಗ್ ಇಟ್, ಐ ಆಮ್ ವೇರಿಂಗ್ ಇಟ್. ನನ್ನ ಬ್ಯಾಗಲ್ಲಿ ಎಷ್ಟು ಸ್ಟಫ್ ಇದೆ, ನಾನು ಏನು ಕ್ಯಾರಿ ಮಾಡ್ತೀನಿ, ನನ್ನ ನೀ ಕ್ಯಾಪ್ ಕ್ಯಾರಿ ಮಾಡ್ತೀನಿ ನಾನು, ನಂಗೆ ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ ಬಿಕಾಸ್ ಆಫ್ ದ ಲಿಗಮೆಂಟ್ ಏರ್, ನಂಗೆ ಲೆಗ್ ವರ್ಕೌಟ್ ಮಾಡೋಕ್ಕಾಗಲ್ಲ, ಜಂಪಿಂಗ್ ವರ್ಕೌಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಎಲ್ಲೋ ಹೋಗ್ಬಿಟ್ಟು ಇಷ್ಟ ಬಂದು ನಂಗೆ ಡಾನ್ಸ್ ಮಾಡೋಕ್ಕಾಗಲ್ಲ. I carry Amritanjan every single day. I mean, whatever the painkiller balm tablets every day because I used to get headache every single day.
ಇವಾಗ ಕಡಿಮೆ ಆಗಿದೆ ಬಿಕಾಸ್ ಆಫ್ ವಾಟ್ ಎವರ್ ದ ಚೇಂಜಸ್ ಐ ಮೇಡ್ ಫಾರ್ ಮೈ ಸೆಲ್ಫ್, ದ ಲೈಫ್ ಸ್ಟೈಲ್, ವಾಟ್ ಎವರ್ ಇಟ್ ಈಸ್. ಓಕೆ, ಈಗ ಕಡಿಮೆ ಆಗಿದೆ, ಬಟ್ ಐ ಕ್ಯಾರಿ ಎವ್ರಿ ಡೇ. ಯು ನೆವರ್ ಆಸ್ಕ್ಡ್ ಇಟ್, ಬಟ್ ಯು ವಾಂಟ್ ಟು ಕಮೆಂಟ್ ಆನ್ ದ ಡ್ರೆಸ್ ಐ ಆಮ್ ವೇರಿಂಗ್. Everybody hurts in one or the other point. I'm not saying everybody is bad or wrong, but the situation is. ಫೇಸ್ ಮಾಡ್ತಿರೋದು ಯಾರು? ನಾನೇ ಅಲ್ವಾ ಅಟ್ ದ ಎಂಡ್ ಆಫ್ ದಿ ಡೇ. ದಟ್ ಕಮ್ಸ್ ಟು ಮೈ ಇಯರ್ಸ್, ನಾನು ಅದನ್ನು ಕೇಳಿಸ್ಕೋತೀನಿ. ಐ ಫೀಲ್ ಇಟ್, ಐ ಕ್ರೈ. ಯು ವಿಲ್ ನೆವರ್ ನೋ ಇವನ್ ಇಫ್ ಐ ಆಮ್ ಕ್ರೈಯಿಂಗ್ ಆರ್ ನಾಟ್. ಸೊ ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಓಕೆ ಕೆಲವೊಂದು ಸತಿ ಓಕೆ ನನ್ನ ಹತ್ರ ಯಾರೋ ಸಮಾಧಾನ ಮಾಡ್ತಾರೆ ಅನ್ನೋ ಥರ ಫೀಲಿಂಗ್ ಇರ್ತಿತ್ತು. ಆವಾಗ ಮೇ ಬಿ ಇನ್ನೊಂಚೂರು ಓವರ್ ರಿಯಾಕ್ಟ್ ಮಾಡೋದು, ಅಥವಾ ಅದೇ ರಿಯಾಕ್ಟ್ ಮಾಡೋದು ಕೆಲವ್ರಿಗೆ ಓವರ್ ರಿಯಾಕ್ಟ್ ಥರ ಕಾಣಿಸ್ತಿರತ್ತಲ್ವ. ಸೊ ವೆನ್ ಐ ಗಾಟ್ ಟು ನೋ ಓಕೆ ದಟ್ ಈಸ್ ಆಲ್ಸೋ ನಾಟ್ ಹೆಲ್ಪ್ಫುಲ್. ಅಂದರೆ ಯಾರೋ ಸಮಾಧಾನ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಅಳ್ತಾ ಇದ್ದೀನಿ ಅನ್ನೋ ಝೋನಿಗೆ ನಾನು ಯಾವತ್ತೂ ಬರಬಾರ್ದು ಅನ್ನೋ ಥರ ಡಿಸೈಡ್ ಆಗಿಬಿಟ್ಟು ಮೇ ಬಿ ಐ ರೆಡ್ಯೂಸ್ ದ ಪರ್ಸೆಂಟೇಜ್ ಆಫ್ ಕ್ರೈಯಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈವನ್ ವೆನ್ ಐ ಆಮ್ ಕ್ರೈಯಿಂಗ್ ಅಲೋನ್, ನಾಟ್ ಇನ್ ಫ್ರಂಟ್ ಆಫ್ ಎನಿಬಡಿ. ದೇ ಡೋಂಟ್ ವ್ಯಾಲ್ಯೂ ಇಟ್. ಸೊ ಅಂದರೆ ಇವಾಗ ಕೆಲವೊಂದು ಸತಿ ನಮ್ಮ ಮಮ್ಮಿ ಮುಂದೆ ಹತ್ಬಿಡ್ತೀನಿ, ಲೈಕ್ ಇಷ್ಟಕ್ಕೆಲ್ಲ ಯಾಕೆ ಅಳೋ ಥರದ್ದಾಗತ್ತೆ, ಹಂಗೆಲ್ಲ ಏನು ಅಂದ್ಬಿಟ್ಟೆ ನಾನು ಅನ್ನೋ ಥರ ಆಗ್ಬಿಡುತ್ತೆ. ಐ ಸ್ಟಾಪ್ ಡೂಯಿಂಗ್ ಇಟ್. ಸೊ ಲೈಕ್ ನೌ ಮೈ ಮಾಮ್ ನೆವರ್ ಸೀಸ್ ಮಿ ಕ್ರೈಯಿಂಗ್. ಶಿ ಡೋಂಟ್ ನೋ ಪ್ರಾಬಬ್ಲಿ. ಅದು ಮ್ಯಾಟ್ರೂ ಆಗೋಲ್ಲ ಒಂದೊಂದ್ಸಲಿ. ಆ್ಯಂಡ್ ಯಾರ ಮುಂದೆ ಅವ್ರ ಮುಂದೆ ಅಳೋಕ್ಕಾಗಲ್ಲ. ನಮ್ಗೆ ತೀರಾ ಕ್ಲೋಸ್ ಇರೋವ್ರ ಮುಂದೆ ಅಥವಾ ಏನಾದರೂ ಅಂದ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಡು ಒಂದೊಂದು ಸತಿ ಅಳ್ಬೋದು ಅಷ್ಟೇ. ಬಿಟ್ಟರೆ ದಟ್ಸ್ ಲೈಕ್ only 0.1% of my friends will know ಅಷ್ಟೇ. Yeah, that is true. I agree with you. Even I feel like that. ಏನಂದರೆ ಫಸ್ಟ್ ಆಫ್ ಆಲ್ ಸೊಸೈಟಿಯಲ್ಲಿ ಒಂದು ಜನರಲ್ ಪರ್ಸೆಪ್ಷನ್ ಏನಿದೆ ಅಂದರೆ, ಓ ಶಿ ಈಸ್ ಬೋಲ್ಡ್, ಸೊ ವಿ ವಿಲ್ ಥ್ರೋ ಶಿಟ್ ಆಟ್ ಹರ್, ಶಿಲ್ ಸ್ಟಿಲ್ ಟೇಕ್ ಇಟ್ ಅನ್ನೋ ಥರ ಇದೆ. ಹೌದು. ಆ್ಯಂಡ್ ಐ ಫೀಲ್ ಲೈಕ್ ಶೋಯಿಂಗ್ ಯುವರ್ ಸೆಲ್ಫ್ ಆಸ್ ವೀಕ್ ಇನ್ ಫ್ರಂಟ್ ಆಫ್ ಸಂಬಡಿ ಎಲ್ಸ್, ಅಂದರೆ ಟು ಅನ್ ಓಪನ್ ಆಡಿಯನ್ಸ್ ದೇ ವಿಲ್ ಡೆಫಿನೆಟ್ಲಿ ಟೇಕ್ ಅಡ್ವಾಂಟೇಜ್ ಆಫ್ ಯು. ಬಟ್ ಇನ್ನೊಂದು ಕಡೆ ಅದನ್ನ ಎಷ್ಟೊಂದು ಜನ ಫೇಕ್ ಮಾಡ್ಕೊಂಡು ಸಿಂಪತಿ ಗೇನ್ ಮಾಡೋರು ಇದ್ದಾರೆ. ಹೌದು, ವಿ ಹ್ಯಾವ್ ಸೀನ್ ದಟ್. ಬಟ್ ನಾಳೆ ಐ ಡೋಂಟ್ ವಾಂಟ್ ಸಂಬಡಿ ಟು ಕಮ್ ಅಂಡ್ ಟೆಲ್ ಮೀ ದಟ್ ಓ ನಿನ್ಗೆ ಅವಾಗ ಹಿಂಗಿದ್ದಾಗ ನಾನು ಬಂದಿದ್ದೆ, ಅದ್ರ ಬದಲು ನಾನು ಒಬ್ಳೆ ಕುತ್ಕೊಂಡು ಎಕ್ಸಾಕ್ಟ್ಲಿ. ಹೌದು. ಬಟ್ ಐ ಡೋಂಟ್ ವಾಂಟ್ ಸಂಬಡಿ ಟು ಕಮ್. ಇವಾಗ ಇಫ್ ಯು ಆರ್ ಹೆಲ್ಪಿಂಗ್ ಮೀ ಫಾರ್ ಎಕ್ಸಾಂಪಲ್, ನಾಳೆ ಯು ಡೋಂಟ್ ವಾಂಟ್ ಮೀ ಟು ಕಮ್ ಅಂಡ್ ಟೆಲ್ ಯು ದಟ್ ಯು ನೋ ಲೈಕ್ ಓ ನಾನು ಹಿಂಗೋಸ್ಕರ ಇದು ಮಾಡಿದೆ ಅಂದರೆ ಮಾಡೋದೇ ಬೇಡ. ಸೊ ಐ ಟೋಟ್ಲಿ ಅಗ್ರಿ ಅಬೌಟ್ ಬೀಯಿಂಗ್ ಬೋಲ್ಡ್, ಬಟ್ ದ ಡಿಸ್ಅಡ್ವಾಂಟೇಜ್ ಇಸ್ ನಾವು ಮನುಷ್ಯರಂತ ಮರ್ತೋಗ್ಬಿಡ್ತಾರೆ ಜನ. ಹೌದು. ಅಂದರೆ ಎಸ್ಪೆಷಲಿ ಬೀಯಿಂಗ್ ಅ ಗರ್ಲ್, ಇಫ್ ಅಟ್ ಆಲ್ ಯು ಆರ್ ಸ್ಟ್ರಾಂಗ್, ಬಿ ಹ್ಯಾಪಿ ಫಾರ್ ದ್ಯಾಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ದೇರ್ ಆರ್ ಸೋ ಮೆನಿ ವೀಕ್ ಮೈಂಡ್ ದೇರ್ ending up with so many nonsense things. I cannot say even nonsense. That's weakness. ಏನು ಮಾಡೋಕ್ಕಾಗಲ್ಲ. They end up doing shit. ಆ ಮಧ್ಯದಲ್ಲಿ ನಾವು ಇಫ್ ವಿ ಆರ್ ಬೀಯಿಂಗ್ this strong and ಶಿಟ್ ಬಿಸಾಕ್ತಾ ಇದ್ರು ನಮ್ಮ ಮೇಲೆ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೆ ನಮ್ಮ ದಿನ ಶುರು ಮಾಡ್ತಾಯಿದ್ದೀವಲ್ಲ, ದಟ್ಸ್ ಸಮಥಿಂಗ್ ದಟ್ ದೇವ್ರು ನಮ್ಗೆ ಕೊಟ್ಟಿರೋ ವರ. ಟ್ರೂ. ಸೊ ತನಿಷಾ, ಮೆಂಟಲಿ ನಿಮಗೆ ಸೇಫ್ ಸ್ಪೇಸ್ ಅಂದರೆ ಯಾವುದಾಗಿದೆ? ಹಾಗೆಲ್ಲ ಗೊತ್ತಿಲ್ಲ ನನಗೆ. ಓಕೆ, ಇಟ್ ಕ್ಯಾನ್ ಮೇ ಬಿ ಓ ಯಾ couple of friends, that's all. I can't say that full and full illa ee jagake hogiದ ತಕ್ಷಣ. couple of friends, probably no. No, I don't have a complete answer for this. Therapy, are you going to therapy? Do you want to start therapy? Mental health? No, you don't want to try it also? No, I'm all fine by myself. ಓಕೆ. ಸೊ ಥೆರಪಿ ಪರ್ಸ್ನಲಿ ನನಗೆ ತುಂಬ ಹೆಲ್ಪ್ ಆಗಿದೆ, ಆಯಿತಾ. ಇಟ್ಸ್ ಲೈಕ್ ಓಕೆ, ಯು ಆರ್ ಪೇಯಿಂಗ್ ಆ್ಯಂಡ್ ಗೋಯಿಂಗ್, ಬಟ್ ಎದುರುಗಡೆ ಕೂತಿರೋ ವ್ಯಕ್ತಿ ಈಸ್ ಕಂಪ್ಲೀಟ್ಲಿ ನಾನ್ ಜಜ್ಮೆಂಟಲ್. ನೀವು ಏನೇ ಡಿಸ್ಕಸ್ ಮಾಡ್ಬೋದು, ಲೈಕ್ ಯುವರ್ ಡೀಪೆಸ್ಟ್ ಇನ್ಸೆಕ್ಯೂರಿಟೀಸ್ ಆರ್ ದ ಮೋಸ್ಟ್ ಎಂಬ್ಯಾರಸಿಂಗ್ ಥಿಂಗ್. ಒಂದು ಔಟ್ಲೆಟ್ ಇದೆ ಅಲ್ಲ, ಒಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಆಗಿದೆ ಅಲ್ಲ, ದಟ್ ಈಸ್ ಬಿಕಾಸ್ ಆಫ್ ಥೆರಪಿ. ಸೊ ಐ ವುಡ್ ಡೆಫಿನೆಟ್ಲಿ ಐ ಟೆಲ್ ಎಲ್ರಿಗೂ ಪ್ಲೀಸ್ ಗೋ ಟು. ದೆನ್ ಯು ಕಮ್ ಅಂಡ್ ಪೇ ಮಿ. ಐ ಮೈಸೆಲ್ಫ್ ಇಸ್ ಮೈ ಥೆರಪಿಸ್ಟ್. ನಾನು ಮಾಡ್ಬಿಡ್ತಾರೆ, ಪ್ಲೀಸ್ ಲಿಸನ್ ಟು ಮೀ 1 hour book. I'll not judge until you do something wrong, like right in front of me. ಅಂದ್ರೆ criminally wrong is different. No, it's like see, wrong is not always you go hit someone or in ಯಾರನೋ ಒಂದು ಚುಚ್ಬಿಟ್ರು. No, that's not always wrong. Like ಅದನ್ನ ಮಾತ್ರ ರಾಂಗ್ ಅಂತ ಕನ್ಸಿಡರ್ ಮಾಡೋದಲ್ಲ.
ವೆನ್ ಯು ನೋ ದಟ್ ಸಮಥಿಂಗ್ ಯು ಆರ್ ಡೂಯಿಂಗ್ ಕ್ಯಾನ್ ಹರ್ಟ್ ಸಂಬಡಿ ದೆನ್ ದಟ್ಸ್ ರಾಂಗ್. ಅಷ್ಟೇ ನಾನು ಹೇಳ್ತಾ ಇರೋದು. ಅಂದರೆ ಇನ್ನೊಂದು ರೌಂಡ್ ನನ್ನ ಜೊತೆ ಯಾರಾದರೂ ಇರ್ತಾರಲ್ಲ, ಇಫ್ ದೇ ಆರ್ ಲಿಸ್ನಿಂಗ್ ಟು ಮೀ ಓನ್ಲಿ ದೇ ಆರ್ ವಿತ್ ಮೀ, ಇಲ್ಲ ಅಂತಂದರೆ ದೇ ಆರ್ ನಾಟ್ ವಿತ್ ಮೀ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಫ್ ಯು ಆರ್ ರಿಯಲಿ ಮೈ ಕಂಫರ್ಟ್ ಪರ್ಸನ್, ಐ ಡೂ ಲಿಸನ್ ಟು ಯು. ಆ ಥರ ಅದನ್ನು ಪ್ರಾಬಬ್ಲಿ ನಾನು ಅದೇ ಈ ಒಂದು ಕಪಲ್ ಆಫ್ ಫ್ರೆಂಡ್ಸ್ನ ನಾನು ನನ್ನ ಸೇಫ್ ಪ್ಲೇಸ್ ಅಂತ ಹೇಳ್ಬೋದು. ಬಿಟ್ಟರೆ ವೈ ಐ ಸೆಡ್ ಲೈಕ್ ಐ ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಆನ್ಸರ್ ಇಸ್ ಲೈಕ್ I have boundaries for everything. Right now, the stage where am I, where I'm standing right now, I have boundaries for everything. Even here, I want to tell you only those I feel like, okay, I can tell you this. ಅಷ್ಟೇ. ಅದು ಇರೋದ್ರಿಂದ ನನಗೆ ಮೇ ಬಿ ಐ ಆಮ್ ಮೈಸೆಲ್ಫ್ ಇಸ್ ಮೈ ಥೆರಪಿಸ್ಟ್, ಐ ಮೈಸೆಲ್ಫ್ ಇಸ್ ಮೈ ರೋಲ್ ಮಾಡೆಲ್. ಐ ಆಮ್ ಲೈಕ್ ಓಕೆ, ಈ ಥರ ಬದುಕೋಗೋದಕ್ಕೂ ಮೀಟ್ರ್ ಬೇಕು ಅನ್ನೋ ಥರ ನನಗೇನೆ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ಆ್ಯಂಡ್ ಐ ಆಮ್ ಆಲ್ವೇಸ್ ದಿಸ್ ಪರ್ಸನ್. ನೀವು ಥೆರಪಿ ಅಂತ ಹೇಳಿದಾಗ ನಂಗೆ ಅದೇ ನೆನಪಾಯಿತು. ನನಗೆ ಏನಂದರೆ ಒಂದೇನಾದರೂ ಒಂದು ವರ್ಕ್ ಆಗ್ತಾಯಿದೆ ಅಂತ ಗೊತ್ತಾಗ್ಬಿಟ್ರೆ ಐ ಗೆಟ್ ಅಡಿಕ್ಟೆಡ್ ಟು ಇಟ್. ಸೊ ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ನನಗೆ ಗೊತ್ತು ಇದು. ಇವಾಗ ಇಫ್ ಯು ಬಿಲೀವ್ ಇನ್ ಲೈಕ್ ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತೆ. ಇಫ್ ಐ ಸ್ಟಾರ್ಟ್ ಬಿಲೀವಿಂಗ್ ಇನ್ ದ್ಯಾಟ್, no matter what happens in the world, I need coffee to get rid of the headache I have or which I don't have also. So I need that coffee. ಅಂದರೆ ಈ ಥರ ಅಡಿಕ್ಷನ್ ನನಗೆ ಜಾಸ್ತಿ ಇದೆ. ಇಫ್ ಐ ಸ್ಟಾರ್ಟ್ ಲೈಕಿಂಗ್ ಸಮಥಿಂಗ್, ಐ ನೀಡ್ ಇಟ್ ಅಟ್ ಎನಿ ಕಾಸ್ಟ್ ಆರ್ ಅಂಟಿಲ್ ಐ ಗಿವ್ ಅಪ್ ಆನ್ ದ್ಯಾಟ್. ಅಂದರೆ ಇವಾಗ ಎಕ್ಸಾಂಪಲ್ ವಿತ್ ಫುಡ್, ಐ ಸ್ಟಾರ್ಟ್ ಲೈಕಿಂಗ್ ಗ್ರಿಲ್ ಚಿಕನ್, ಐ ಸ್ಟಾರ್ಟ್ ಈಟಿಂಗ್ ಇಟ್. For the next 3-4 months, I keep eating it. No matter what the food you give me. ಏನು ಆಪ್ಷನ್ಸ್ ಕೊಟ್ಟರು ಐ ನೀಡ್ ಗ್ರಿಲ್ ಚಿಕನ್ ಥರ ಆಗಿಬಿಡುತ್ತೆ. ಸೊ ಐ ಹ್ಯಾವ್ ದಿಸ್ ಇನ್ ಎವ್ರಿ ಸ್ಟೇಜ್ ಆಫ್ ಮೈ ಲೈಫ್. ಪೀಪಲ್, ಫ್ರೆಂಡ್ಸ್, ಹೂಎವರ್ ಕಮ್ಸ್ ಇನ್ ಟು ಮೈ ಲೈಫ್, ಫಿಸಿಕಲ್ ಆರ್ ಈವನ್ ಅನ್ ಇನ್ಸ್ಟ್ರೂಮೆಂಟ್ ಆರ್ ಎನಿಥಿಂಗ್. ಸೊ ಏನಾದರೂ ನನ್ನ ಲೈಫ್ನಲ್ಲಿ ಬಂತು ಅಂತಂದರೆ, ಒಂದು ಸತಿ ನನಗೆ ಅದು ಬೇಕು ಅಂತ ಸ್ಟಾರ್ಟ್ ಆಯಿತು ಅಂತಂದರೆ ಅದಿದ್ರೇ ಕೆಲಸ ಆಗೋದು ಥರ ಆಗ್ಬಿಡುತ್ತೆ ನನಗೆ. ಸೊ ಇದು ನನಗೆ ಅರ್ಥ ಆಗಿರೋದ್ರಿಂದ ಐ ಪ್ರಿಪೇರ್ಡ್ ಮೈ ಸೆಲ್ಫ್ ಲೈಕ್ ಓಕೆ, ಡೋಂಟ್ ಗೆಟ್ ಅಡಿಕ್ಟೆಡ್ ಟು ಎನಿಥಿಂಗ್ ಆರ್ ಎನಿ ಪರ್ಸನ್. ಈ ಥರದ್ದು ಅಫ್ಕೋರ್ಸ್ ಪಾಸ್ಟ್ ಎಕ್ಸ್ಪೀರಿಯನ್ಸೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ ಈ ಒಂದು ಡೆಸಿಷನ್ ತಗೊಳ್ಳೋದಕ್ಕೆ. ಮೈ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಥಾಟ್ ಮೀ ದ್ಯಾಟ್ ಓಕೆ, ನೆವರ್ ಫಾಲ್ ಫಾರ್ ಇಟ್ ಅಗ್ಯಾನ್. ಆ್ಯಂಡ್ ಐ ಹ್ಯಾವ್ ದಿಸ್ ಅನದರ್ ಪಾಲಿಸಿ ಲೈಕ್ ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ ಟ್ವೈಸ್. ಇಟ್ಸ್ ಓಕೆ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಮೇಕ್ ನ್ಯೂ ಮಿಸ್ಟೇಕ್ಸ್ ಆ್ಯಂಡ್ ಲರ್ನ್ ಫ್ರಮ್ ಇಟ್, but don't do the same mistake twice kind of policy I have. So I do follow it every single day. That is great. Suddenly, I mean, tumma deep agoyte ivaga. Let's do a little bit lighter version of this. So one round ಇದೆ ಆಯ್ತಾ, rapid fire. One round ಅಲ್ಲಿ you have to answer. Complete these sentences basically. Money is everything. Marriage is something important. Men are human too. Fame is money again. Beauty is Tanisha Kuppanda. Nice. Success is step of our life. That step leads to wherever we will be living in future. So if you are successful today, then only you are living a happy life tomorrow. Loneliness is torture. Regret is mistake. Home is amma. Happiness is something we get when you're least expected. Okay, nice. Yeah, that is true. I think now khushi agirbe. If you're behind that, it's like money. It'll be like running away from you. So happiness is something you get when you least expect that. Okay, so ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಅಚೀವ್ಮೆಂಟ್ ಇದೆಯಾ, ನೀವು ಅದಕ್ಕೆ ತುಂಬ ಕಷ್ಟಪಟ್ಟು ಇವ್ರು ಲೈಕ್ ಇದು ನಂಗೆ ಬೇಕು ಬಟ್ ಅದು ಸಿಕ್ಕಾದ್ಮೇಲೆ ಅಷ್ಟೊಂದು ಖುಷಿ ಆಗಿಲ್ಲ, ಇಟ್ ಹ್ಯಾಪನ್ಸ್ ಟು ಅ ಲಾಟ್ ಆಫ್ ಅಸ್. ಆ ಥರ ಏನಾದರೂ ಆಗಿದೆಯಾ? ಇಲ್ಲ, ಅಚೀವ್ಮೆಂಟ್ ನನ್ನ ಲೈಫ್ನಲ್ಲಿ ನಾನು ತುಂಬ ಮಾಡಿಬಿಟ್ಟೆ ಅಂತ ನನಗೂ ಅನ್ನಿಸ್ತಾ ಇದೆ. ಅಂದರೆ ನಾನು ಎಕ್ಸ್ಪೆಕ್ಟು ಮಾಡದೇ ಇರೋದನ್ನು ನಾನು ಸಕ್ಸಸ್ಫುಲ್ಲಾಗಿ ಅದನ್ನು ಮಾಡಿದ್ದೀನಿ ಅಂತ ನಂಗೆ ಅನಿಸ್ತಿದೆ. ಬಟ್ ಐ ಆಮ್ ನಾಟ್ ಹ್ಯಾಪಿ ಅನ್ನೋ ಥರದ್ದೇನಿಲ್ಲ. ಐ ಚೆರಿಶ್ ಇಟ್ ಎವ್ರಿ ಸಿಂಗಲ್ ಮೂಮೆಂಟ್. ಆದರೆ ನಾನು ಆ್ಯಕ್ಟರ್ ಆಗಿದ್ದೊಂದು ಅಚೀವ್ಮೆಂಟು, ಬಿಕಾಸ್ ನೋ ಬ್ಯಾಕ್ಗ್ರೌಂಡ್, ನೋ ಬಡಿ ಈಸ್ ದೇರ್ ಟು ಸಪೋರ್ಟ್. ಅಮ್ಮ ಮನೇಲಿ ನಿಂತ್ಕೊಂಡು ನೀನು ಮಾಡ್ತೀಯಾ ಅನ್ನೋದು ಬೇರೆ, ಬಟ್ ಇಂಡಸ್ಟ್ರಿನಲ್ಲಿ ಯಾರೋ ಒಬ್ಬರು ಇದ್ದು ಅವ್ರ ಥ್ರೂ ನಮಗೆ ಲೀಡ್ ಸಿಕ್ಕಿ ಮಾಡೋದು ಬೇರೆ. ನನಗೆ ಆ ಥರದ್ದು ಯಾವುದೂ ಆಗಲಿಲ್ಲ. ಸೊ ಹಾಗಾಗಿ ಅದೊಂಥರ ಈ ಸಿಕ್ಕಿದ ಗ್ಯಾಪಲ್ಲಿ ನುಕ್ಕೊಂಡು ಬಂದು ನಾನು ಆ್ಯಕ್ಟರ್ ಆದವಳು. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಆ್ಯಂಡ್ ಐ ಚೆರಿಶ್ ಇಟ್ ಎವ್ರಿ ಸಿಂಗಲ್ ಮೂಮೆಂಟ್. ಐ ಬಿಕಮ್ ಆನ್ ಆಂಟ್ರಪ್ರನರ್. ದಟ್ಸ್ ಅಗೇನ್ ಲೈಕ್ ಅಲಕ್ ಬುಲಕ್ಕಲ್ಲಿ ಏನೋ ಒಂದು ಮಾಡಿಬಿಡ್ಬೇಕು. ಬಿಕಾಸ್ ಆಫ್ಟರ್ ಕೋವಿಡ್ ಐ ಥಾಟ್ ಲೈಕ್
ನಮ್ಮ ಲೈಫಲ್ಲಿ ಬರೀ ಆ್ಯಕ್ಟ್ರಾಗಿ ಬದುಕಿದ್ರೆ ಹೆಂಗಿರುತ್ತೋ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಅನ್ನೋ ಇಂಟೆನ್ಷನಲ್ಲೇ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಲೈಕ್ ದ್ಯಾಟ್ ವಾಸ್ ಅನ್ ಇನ್ ಬಿಟ್ವೀನ್ ಶೋ. ಲೈಕ್ ಇಟ್ ವಾಸ್ ನಾಟ್ ಅ ಫ್ಲಾಪ್, ಇಟ್ ವಾಸ್ ನಾಟ್ ಅ ಹಿಟ್. ಸೊ ಇಟ್ಸ್ ಅನ್ ಇನ್ ಬಿಟ್ವೀನ್ ಥಿಂಗ್ ವಿಚ್ ಲೈಕ್ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಆಗ್ತಿದೆ ಅನ್ನೋ ಥರ. ಆ್ಯಂಡ್ ನಾನಿದ್ದು ಮ್ಯಾನೇಜ್ ಮಾಡೋದು ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಐ ಹ್ಯಾಡ್ ಟು ಕ್ಲೋಸ್ ದಟ್ ಆ್ಯಂಡ್ ಗೋ ವಿತ್ ಕುಪ್ಪಂಡಾಸ್ ಜ್ಯುವೆಲ್ರಿ. ಸೊ ಒನ್ಸ್ ಇಟ್ ಸ್ಟಾರ್ಟೆಡ್ ವಿತ್ ಕುಪ್ಪಂಡಾಸ್ ಜ್ಯುವೆಲ್ರಿ, it's going on. Each day we are doing better. That's all I can say, because that's a business. Like not every day you find the same ಏನಂತಾರೆ level of customers buying things. So ಅದೊಂದು ಬೇರೆ ಥರದಿದೆ. ಬಟ್ ನಾನು ರಿಗ್ರೆಟ್ ಮಾಡೋ ಥರ ಅಚೀವ್ಮೆಂಟ್ ಏನಿಲ್ಲ. ನಾನೆಲ್ಲ ಯೂಟ್ಯೂಬ್, ಯಾ ಐ ಫರ್ಗಾಟ್ ದಿಸ್ ಯೂಟ್ಯೂಬ್. I had so much dream on, like, actually ನಿಜ ಹೇಳಲ್ಲ, when I was like 9th 10th standard and all, I was like ಯೂಟ್ಯೂಬ್ ಮಾಡಿಬಿಟ್ಟು ನಾನು ದುಡ್ಡು ಮಾಡ್ತೀನಿ ವಾಸ್ ಇನ್ ಮೈ ಮೈಂಡ್. ನಾನು ಸುಳ್ಳೇ ಹೇಳಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ನನಗೆ ಆವಾಗ. ಐ ವಾಸ್ ಲೈಕ್ ಐ ಆಮ್ ದ ಓನ್ಲಿ ಒನ್ ಥಿಂಕಿಂಗ್ ಲೈಕ್ ದಟ್ ಇನ್ ಮೈ ಹೋಲ್ ಫ್ಯಾಮಿಲಿ. ಲೈಕ್ ಓದ್ತಿದ್ಯಾ, ಚೆನ್ನಾಗಿ ಓದ್ಬಿಟ್ಟು ಏನಾದರೂ ಕೆಲಸ ಮಾಡೋದು ಬಿಟ್ಟು ಇದೆಲ್ಲ ಯಾಕೆ ಅನ್ನೋ ಥರ ಎಲ್ರದ್ದು ಪ್ರಶ್ನೆ. ಲೈಕ್ ಈಗ ಆಫ್ಟರ್ ಬಿಗ್ ಬಾಸ್ ನಾನೆಲ್ಲ ಕೆಲಸಗಳು ಮಾಡಿ ಕೋಣ ಸಿನಿಮಾ ಆಗಿ ಶೂಟಿಂಗ್ ಮುಗಿಯೋ ಟೈಮಿಗೆ ಐ ಸ್ಟಾರ್ಟೆಡ್ ಯೂಟ್ಯೂಬ್. ಆ್ಯಂಡ್ ಯೂಟ್ಯೂಬ್ ಆಲ್ಸೋ ಪ್ಲೇಡ್ ಎ ಗುಡ್ ರೋಲ್. ಓಕೆ, they paid me for 2-3 months. Then they ಏನಂತಾರೆ, ನನ್ನ ಮಾನಿಟೈಸೇಷನ್ನ ಪಾಸ್ ಮಾಡಿಬಿಟ್ರು. ಐ ಸ್ಟಿಲ್ ಡೋಂಟ್ ನೋ ವೈ ದೇ ಹ್ಯಾವ್ ಪಾಸ್ಡ್ ಇಟ್. ಸೊ ದಟ್ ಅಚೀವ್ಮೆಂಟ್ ವಿಚ್ ಐ ಟ್ರೈಡ್ ಪುಟ್ so much of effort editing. I learned editing and all for that. I learned how to do thumbnail and all. I'm like I put so much of effort and they took off the monetization. I'm like, I'm so disappointed with it. That's something I feel bad about. And like ಅಂದರೆ ಕಿತ್ಕೊಂಡ್ಬಿಟ್ಟಿರ್ತಾರ ಆಗೋಯ್ತಲ್ಲ ನನಗೆ. ದೋ ಅದ್ರಲ್ಲಿ ಬರ್ತಾ ಇದ್ದಿದ್ದು ಏನೋ ಸ್ವಲ್ಪನೇ ಇರಬಹುದು, ಓಕೆನಾ, ಬಟ್ ಐ ವಾಂಟೆಡ್ ಟು ಬಿಲ್ಡ್ ಇಟ್. ಅದನ್ನು ಹಾಳು ಮಾಡಿದ್ರಲ್ವಾ ಅಂತ ನನಗೊಂದು ಸ್ವಲ್ಪ ಬೇಜಾರಾಯಿತು. ಅದು ಅಪೀಲ್ ಮಾಡಿ ನೋಡಿದ್ರ ಎಲ್ಲ ಮಾಡಿದೆ, 3 ಸತಿ ಮಾಡಿದೆ, ವೇಸ್ಟ್ ಆಗೋಯ್ತು. ಮತ್ತೆ ಇನ್ನೊಂದು ಬಟ್ ಐ ಸ್ಟಿಲ್ ಅಂದರೆ ಅದರಲ್ಲಿ ಏನು ಬರ್ತಾ ಇದೆ ಗೊತ್ತಾ, ಪ್ರಾಬ್ಲಮ್ ವಿತ್ ರಿಲೇಟೆಡ್ ಚಾನಲ್ ಅಂತ. ನನ್ನ ಹತ್ರ ರಿಲೇಟೆಡ್ ಚಾನಲೇ ಯಾವುದೂ ಇಲ್ಲ. ಐ ಥಿಂಕ್ ಬೇರೆಯವ್ರು ನಿಮ್ಮ ವಿಡಿಯೋಸ್ನ ರನ್ ಮಾಡ್ತಿರ್ತಾರಲ್ಲ, ಅವ್ರು ಬಿಗ್ ಬಾಸ್ ಟೈಮಲ್ಲಿ ರನ್ ಮಾಡಿರ್ತಾರಲ್ಲ, ಸೊ ಇಟ್ ಈಸ್ ಅಸ್ಯೂಮಿಂಗ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಫೇಕ್ ಅಕೌಂಟ್. ಐ ಥಿಂಕ್ ಇಲ್ಲ, ಬಿಗ್ ಬಾಸ್ ಕಂಟೆಂಟ್ ಏನಿಲ್ಲ ಅಲ್ಲ ಅದರಲ್ಲಿ. ಅಲ್ಲ, ನೀವು ಹಾಕಿದಲ್ಲ, ಬೇರೆಯವ್ರು ಫೇಸ್ ಆಫ್ ಇಟ್. ಸೊ ಐ ಥಿಂಕ್ ಯೂಟ್ಯೂಬ್ ಇಸ್ ಅಸ್ಯೂಮಿಂಗ್ ದಟ್ ಯು ಹ್ಯಾವ್ ಸ್ಟಾರ್ಟೆಡ್ ಅ ಫೇಕ್ ಚಾನಲ್, ಅವ್ರದ್ದು ಓಜಿ. ಓಕೆ, ಪ್ರಾಬಬ್ಲಿ ಅದಿರ್ಬೋದು, ನೋ ಐಡಿಯಾ. ಬಟ್ ಸ್ಟಿಲ್ ಅದನ್ನೊಂದು ಅಂದರೆ ರಿಗ್ರೆಟ್ ಮಾಡೋ ಥರ ಆಗ್ಬಿಡ್ತು, ಅಷ್ಟೆಲ್ಲ ಎಫರ್ಟ್ ಹಾಕಿದೆ ನಾನು ಅಂತ. ಈವನ್ ಆಫ್ಟರ್ ದ ಪಾಸ್ ಮಾನಿಟೈಸೇಷನ್ ಐ ಡಿಡ್ ಪೋಸ್ಟ್ ಲೈಕ್ ವಿಡಿಯೋಸ್ ಆನ್ ಲೈಕ್ ವೀಕಲ್ಲಿ 1 ಅಥವಾ 2 ಅಟ್ಲೀಸ್ಟ್ ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಐ ವಾಸ್ ಇಂಪ್ರೂವಿಂಗ್ ಆ್ಯಕ್ಚುಲಿ. I'll not say that I was good at it. I learned from scratch. ಅದೊಂದಕ್ಕೆ ಬೇಜಾರಷ್ಟೇ ನನಗೆ ಅದು. ನೈಸ್, ಬಟ್ ಯು ಲರ್ನ್ ಎಡಿಟಿಂಗ್, ಅದರಲ್ಲೂ ಲರ್ನಿಂಗ್ ಎವ್ರಿವೇರ್ ಇಟ್ ಇಸ್ ಲರ್ನಿಂಗ್. ಸೊ ನಾನು ಐ ವೆಂಟ್ ಇನ್ ಟುಕ್ ಮೈಕ್, ಆಮೇಲೆ DJI ಕ್ಯಾಮ್ರಾ, ಕಪಲ್ ಆಫ್ ಸ್ಟ್ಯಾಂಡ್ಸ್ ಆ್ಯಂಡ್ ಇನ್ನೊಂದು ಕ್ಯಾಮ್ರಾ, ಇನ್ನೊಂದು ಫೋನು, ಆ ಥರದ್ದೆಲ್ಲ ಏನೇನೋ ತೊಗೊಂಡ್ಬಿಟ್ಟೆ ಅಲ್ಲ. ಐ ಆಮ್ ಲೈಕ್, ಏನು ಯೂಸ್ ಮಾಡ್ತಾ ಇಲ್ಲಲ್ಲ ನಾನು ಅದನ್ನು, ಐ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್ ಅಂತ ಈಗ ಅನ್ಕೊತಾ ಇದ್ದೀನಿ. ಓಕೆ, ಲೆಟ್ ಮೀ ಸ್ಟಾರ್ಟ್ ಅ ನ್ಯೂ ಚಾನಲ್, ಫೈನ್, ಲೆಟ್ ಮೀ ಡೂ ಇಟ್. ಯಾಕಂದರೆ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಐ ಹ್ಯಾವ್ ಲರ್ನ್ ಸಮಥಿಂಗ್ ಆ್ಯಂಡ್ ಐ ಹ್ಯಾವ್ ಬಾಟ್ ಕಪಲ್ ಆಫ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಇಟ್ ಟು ಗೋ ವೇಸ್ಟ್. ಫೋನಿಗೆ ಗಿಂಬಲ್ ತೊಗೊಳ್ಳೋದು, ಆಮೇಲೆ ಅದೇ DJI ಕ್ಯಾಮ್ರಾ ಸಪ್ರೇಟ್ ಅದನ್ನು ತೊಗೊಳ್ಳೋದು, ಇದನ್ನೆಲ್ಲ ಮಾಡಿದ್ದೀನಿ ನಾನು. it will come to use again soon. I wish, I want to use it. I don't want to waste anything. ನಾನು ಯಾವುದು, ಯಾಕಂದರೆ ಎಲ್ಲನೂ ನಾನು EMI ಆ ಥರದ್ದೆಲ್ಲ ನೋಡಿ ನನ್ನ ಅವೈಲಬಿಲಿಟಿಗೆ ಎಷ್ಟು ಫೀಸಿಬಲ್ ಆಗಿರುತ್ತೋ ಅಷ್ಟನ್ನು ನಾನು ಸ್ಪೆಂಡ್ ಮಾಡ್ತೀನಿ. ಸೊ ಐ ವಿಲ್ ಬಿ ಲೈಕ್, ನಾನು ಇವತ್ತೇನು ಅರ್ನ್ ಮಾಡ್ತಿದ್ದೀನಿ, ಇದರಲ್ಲಿ ನಾನು ಏನು ತೆಗೆದು ಸ್ಪೆಂಡ್ ಮಾಡ್ಬೋದು ಅನ್ನೋದನ್ನು ನಾನು ಕೌಂಟ್ ಮಾಡ್ತೀನಿ. ಐ ಕೌಂಟ್ ಆನ್ ಎವ್ರಿ ಸಿಂಗಲ್ ಇನ್ಕಮ್ ಐ ಗೆಟ್, ಇವನ್ ಇಫ್ ಇಟ್ಸ್ ಲೈಕ್ ಇವಾಗ ಇನ್ಸ್ಟಾಗ್ರಾಮ್ ಪೇಸ್ ಸಮಥಿಂಗ್, ಯೂಟ್ಯೂಬ್ ಪೇಸ್ ಸಮಥಿಂಗ್, ಆ್ಯಂಡ್ ನಮ್ಮ ಅಂಗಡಿಯಿಂದ ಒಂದಷ್ಟು ಬರುತ್ತೆ, ನಾನು ಹೋಗೋ ಈವೆಂಟ್ಸಿಂದ ಒಂದಷ್ಟು ಬರುತ್ತೆ, ನಾನು ಮಾಡೋ ಸಿನಿಮಾಯಿಂದ ಒಂದಷ್ಟು ಬರುತ್ತೆ, ಗೆಸ್ಟಾಗಿ ಹೋಗೋ ಕಡೆ ದೇ ಗಿವ್ ಮೀ ಸಮ್ ಗಿಫ್ಟ್ಸ್. ಐ ಕೌಂಟ್ ಎವ್ರಿಥಿಂಗ್. ಐ ವಿಲ್ ಬಿ ಲೈಕ್, ಓಕೆ, ಆನ್ ಆನ್ ಆ್ಯಾವ್ರೇಜ್ ನಾನು ಇಷ್ಟು ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇಫ್ ಯೂಟ್ಯೂಬ್ ಇಸ್ ಲೈಕ್ ವೆನ್ ಇಟ್ ಸ್ಟಾರ್ಟೆಡ್ ಪೇಯಿಂಗ್ ಮೀ, ಐ ವಿಲ್ ಬಿ ಲೈಕ್, ಓಕೆ, ಫ್ರಮ್ ದಿಸ್, ಓಕೆ, ಐ ವಿಲ್ ಬೈ ದಿಸ್ ಥಿಂಗ್ ಅನ್ನೋ ಥರ ಹಂಗೆ ತೊಗೊಳ್ತೀನಿ ನಾನು. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಎನಿಥಿಂಗ್ ಐ ಬೈ. ಆ್ಯಂಡ್ ಐ ವೇಸ್ಟೆಡ್ ಒನ್ ಲ್ಯಾಪ್ಟಾಪ್, ಲೈಕ್ ಯಾ, ಐ ಆಮ್ ನಾಟ್ ಇವನ್ ಲೈಕ್ ಸ್ವಿಚ್ಡ್ ಇಟ್ ಆನ್. ನೋ, ಸೆಲ್ ಮಾಡಿಬಿಡಿ ಮತ್ತೆ ರೀಸೇಲ್. ಸೊ ಅದೊಂದು ಇದೆ. ನೀವು ಆಂಟ್ರಪ್ರಿನರ್ ಆಗಿ ಒಂದು 3 ವಿಷಯ ಕಲ್ತಿರೋದು? ಓಕೆ, ಆ್ಯಸ್ ಅನ್ ಆ್ಯಕ್ಟರ್, ಲೈಕ್ ನಮ್ಮ ಪೇ ಇಸ್ ಲೈಕ್
pretty high when you compare to the profit. So that difference I learned, and like ಇಷ್ಟೆಲ್ಲ ಕಷ್ಟಪಡಬೇಕು, ತಿಂಗಳು ಪೂರ್ತಿ ಕಷ್ಟಪಡಬೇಕು ಥರದ್ದು ಅದು ಒಂದು. ಆ್ಯಂಡ್ being an entrepreneur is not easy. I end up shooting products, editing it, posting it on time things, ಈ ಥರದ್ದೆಲ್ಲ. ಐ ಆಮ್ ಅ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಫಾರ್ ಮೈ ಕುಪ್ಪಂಡಾಸ್, ಆ ಥರದ್ದು ಒಂದು ಇರುತ್ತೆ. ಲೈಕ್ ಐ ಆಮ್ ಲಿಟಲ್ ಸ್ಲೋ ಇನ್ ದ್ಯಾಟ್, ಯಾಕಂದರೆ ನಂಗೆ ಅದು ನನ್ನ ಕೆಲಸನೇ ಇನ್ಯಾರೋ ಒಬ್ಬರು ಮಾಡಬೇಕು ಥರ ಇರುತ್ತೆ. ಅದನ್ನು ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಸ್ವಲ್ಪ ಹೆಕ್ಟಿಕ್ಕೇನೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಐ ಹ್ಯಾಡ್ ಅ ಮ್ಯಾನೇಜರ್ ವೆರಿನ್ ಶಿ ವಾಸ್ ಮ್ಯಾನೇಜಿಂಗ್ ಇಟ್. ಸೊ ಅವಾಗ ಸ್ವಲ್ಪ ಈಸಿ ಅನಿಸೋದು. ಬಟ್ ಇಲ್ಲ ಅಂತಂದಾಗ ಶೂಟ್ ಮಾಡೋದು ಮತ್ತು ಅದಕ್ಕೆ ರಿಲೇಟೆಡ್ ಆ ಜ್ಯುವೆಲ್ರಿನ ಹೈಲೈಟ್ ಮಾಡೋದು, ಅಫ್ಕೋರ್ಸ್ ಐ ಆಮ್ ದ ಮಾಡೆಲ್ ಆಫ್ ಇಟ್. ಸೊ ನಾನು ನಿಂತು ಮಾಡಬೇಕಾಗಿರೋಂಥದ್ದು ಒಂದಷ್ಟು. ಐ ಆಮ್ ಬೀಯಿಂಗ್ ದ ಮಾಡೆಲ್ ಆಲ್ಸೋ. ಸೊ ಫಾರ್ ಮೈ ಬ್ರ್ಯಾಂಡ್, ಮೈ ವೆರಿ ಓನ್ ಬ್ರ್ಯಾಂಡ್ ಕುಪ್ಪಂಡಾಸ್. ನಾವು ಇವಾಗ ಸೀರೆ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ವಿ ವಾಂಟ್ ಟು ಸ್ಟಾರ್ಟ್ ಎ ನ್ಯೂ ಥಿಂಗ್, ಲೈಕ್ ಸ್ಯಾರಿ ಜ್ಯುವೆಲ್ರಿ ಒಟ್ಟಿಗೆ ಕಾಂಬಿನೇಷನ್ ಶೂಟ್ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಕಲ್ತ್ಕೊಂಡಿರೋದು. ಇನ್ನೂ ಒಂದು ವಿಷಯ ಕಲ್ತ್ಕೊಂಡಿರೋದು ಏನಂತಂದರೆ, I learned going to office, like which I never did in my life. Like ನಾವು ಆ್ಯಕ್ಟ್ರಾಗಿ ಯಾವುದೇ ಕಾರಣಕ್ಕೂ ಒಂದು ಜಾಗದಲ್ಲಿ ಕೂರೋಕ್ಕಾಗಲ್ಲ. ಬೇಸಿಕ್ಲಿ ನಾನು ಇಂಟರ್ನ್ ಆಗಿದ್ದಾಗ್ಲೂ ಒಂದು 3 months ಐ ಕುಡಂಟ್ ಬಿ ದೇರ್ ಫಾರ್ ಮೋರ್ ದೆನ್ 2 months, 3 months ಮ್ಯಾಕ್ಸ್. 3 months ಕಂಪ್ಲೀಟ್ ಮಾಡಲಿಲ್ಲ ನನ್ನ ಪ್ರಕಾರ ನಾನು. ಸೊ ಆ್ಯಂಡ್ ಲೈಕ್ 3rd month ಅದು ಇಂಟರ್ನ್ಸ್ಗೆ ಕೊಡ್ತಾರಲ್ವ ಸ್ವಲ್ಪ ದುಡ್ಡು, ಅದನ್ನು ಕೂಡ ನಾವು ಅಕ್ಕ ಹೋಗಿಸ್ಕೊಬಂದಿದ್ದಾರೆ, ನಾನು ಹೋಗಿಲ್ಲ. ನಾನು ಸೊ ಐ ಲೈಕ್ ನಾನು ಮತ್ತೆ ಅಲ್ಲಿ ಹೋಗಲ್ಲ ಕೈಂಡ್ ಆಫ್ ಥಿಂಗ್. ಸೊ ಆಫೀಸ್ಗೆ ಹೋಗೋದು ಕಲ್ತಿದ್ದು, ಅಲ್ಲಿ ಹೋಗಿ ಒಂದಷ್ಟು ಕೆಲಸಗಳನ್ನ ಅಲ್ಲಿ ಕೂತ್ಕೊಂಡು ಮಾಡೋದು. ಅಂದರೆ ಎವ್ರಿ ಡೇ ವೇಕ್ ಅಪ್, ಗೆಟ್ ರೆಡಿ, ಡೂ ಯೋರ್ ವರ್ಕ್ ಅನ್ನೋದನ್ನ ಒಂದು ಫಾರ್ಮ್ಯಾಟ್ ಕಲಿಸ್ತು. How important is it for you to be financially independent? It's very much important. Either you are a girl or boy or whoever you are, ಎಷ್ಟು ಅರ್ನ್ ಮಾಡ್ತಿದ್ದೀರಾ ಏನೂ ಮ್ಯಾಟ್ರ್ ಆಗಲ್ಲ. ಇಫ್ ಯು ಆರ್ ಅರ್ನಿಂಗ್ 50,000 a month, ಸೇವ್ 10,000 ಫಾರ್ ಯೋರ್ ಸೆಲ್ಫ್. ನೋ ಮ್ಯಾಟರ್ ಫಾರ್ ವಾಟ್ ಯು ಆರ್ ಸೇವಿಂಗ್. ಅಂದರೆ ನೀವು ಫೋನ್ ತೊಗೊಳೋದಕ್ಕೂ ಸೇವ್ ಮಾಡ್ಬೋದು, ಕಾರ್ ತೊಗೊಳೋದಕ್ಕೂ ಸೇವ್ ಮಾಡ್ಬೋದು, ಎಮರ್ಜೆನ್ಸೀಸ್ಗಂತಲೂ ಸೇವ್ ಮಾಡ್ಬೋದು. ಬಟ್ ಕೀಪ್ ಇಟ್ ವಿತ್ ಯು. ನಿಮ್ಮ ಹತ್ರ ಇಲ್ಲ ಅಂತಂದರೆ ಎಮರ್ಜೆನ್ಸಿನಲ್ಲಿ ಒಂದು ದಿವಸ ನಿಮ್ಮ ಫ್ರೆಂಡ್ ಸಹಾಯ ಮಾಡ್ಬೋದು, ಇನ್ನೊಂದು ದಿವಸ ಯಾರೋ ಚಿಕ್ಕಪ್ಪ ಸಹಾಯ ಮಾಡ್ಬೋದು, 3ನೇ ದಿವಸ ಯು ಹ್ಯಾವ್ ಟು ಲೈಕ್ ಕೀಪ್ ಇಟ್ ಫಾರ್ ಯೋರ್ ಸೆಲ್ಫ್. ಅದನ್ನೊಂದು ಐ ಥಿಂಕ್ ಎವ್ರಿಬಡಿ ಶುಡ್ ಲರ್ನ್. Because along with financial independence, freedom comes, alva, to make your own decisions. And it makes you more confident. Like how somebody looks confident always ಅಂತಂದರೆ ಎಸ್ ದೇ ಆರ್ ಕೀಪಿಂಗ್. ಅಂದರೆ ಒಂದು ದಿವಸ ಪ್ರಪಂಚದಲ್ಲಿ ಎಲ್ಲರೂ ತೆಗೆದು ಹಿಂಗೆ ಹೊರಗೆ ಹಾಕ್ಬಿಟ್ರು ನನಗೆ ಬದುಕಕ್ಕೆ ಬರುತ್ತೆ, ಆಗುತ್ತೆ ಅನ್ನೋದು ನಮ್ಮಲ್ಲಿತ್ತು ಅಂದಾಗ ಆ ಕಾನ್ಫಿಡೆನ್ಸ್ ತಾನಾಗೆ ಬಿಲ್ಡ್ ಆಗುತ್ತೆ. ಬಿಕಾಸ್ ಯು ಹ್ಯಾವ್ ದಟ್ ಬ್ಯಾಕ್ ಗ್ರೌಂಡ್, ಲೈಕ್ ಸಮ್ ಅಪ್ಪ ಸ್ಟ್ಯಾಂಡಿಂಗ್ ಬಿಹೈಂಡ್. ಆ ಥರ ಇವಾಗ ಹೆಂಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ ಅಪ್ಪ ಹಿಂದೆ ನಿಂತ್ಕೊಂಡ್ರೆ, ಆ ಫಾರ್ಮ್ಯಾಟಲ್ಲಿ ದುಡ್ಡು ನಮ್ಮ ಕೈಯಲ್ಲಿತ್ತು. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಯಾರಿಗೂ ಏನೂ ಖರ್ಚು ಮಾಡಬೇಡ, ಯಾರಿಗೂ ಏನೂ ಕೊಡಬೇಡ, ನೀನು ಬಟ್ಟೆ ತೊಗೋಬೇಡ, ಬೈಕ್ ತೊಗೋಬೇಡ, ನೋ, ನಾಟ್ ದ್ಯಾಟ್ ವೇ. ಈವನ್ ಇಫ್ ಯು ಆರ್ ಸ್ಪೆಂಡಿಂಗ್, ಕೀಪ್ ಇಟ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ದೆನ್ ಸ್ಪೆಂಡ್. ಅಂದರೆ ಅದೊಂದು ಪೋರ್ಷನ್ನ ನಿನ್ನ ಯಾವತ್ತೋ ಏನೋ ಒಂದಕ್ಕೆ ಬೇಕು ಅನ್ನೋದನ್ನು ಎತ್ತಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಬೇಕು ಇಸ್ ವಾಟ್ ಐ ಫೀಲ್. Yeah, true. I totally agree. Are you spiritual? ಐ ಆಮ್ ಲೈಕ್ 50-50% ಪರ್ಸನ್. ಸೊ ಅಂದರೆ ಈಗ ಸ್ವಲ್ಪ ಇದೆ. ಅಂದರೆ ನಾನು ಮೊದಲು ತುಂಬ ಟೆಂಪಲ್ಗೆ ಹೋಗೋದು ಇದೆಲ್ಲ ಏನೂ ಮಾಡ್ತಿರ್ಲಿಲ್ಲ. ಸೊ ಐ ಆಮ್ ಅ ಪ್ರಾಕ್ಟಿಕಲ್ ಪರ್ಸನ್ ಆಲ್ಸೋ. ಸೊ ಲೈಕ್ ನನಗೆ ಹೆಂಗಾಗುತ್ತೆ ಅಂತಂದರೆ ಅದನ್ನು 100% ಎಸ್ ನಾನು ಅದೇ ಅಂತ ಹೇಳ್ಕೊಳ್ಳೋ ಥರದ್ದಲ್ಲ, ಬಟ್ ಐ ಡೂ ಬಿಲೀವ್ ಇನ್ ಇಟ್. ಆ ಥರ ನಿಮಗೆ ಯಾವುದಾದ್ರೂ ಸಿಚುವೇಶನ್ ಆಗಿದೆ ವೇರ್ ಯುವರ್ ಲೈಕ್ ಇಲ್ಲ ದೇವರಿದ್ದಾನೆ? ಐ ಆಲ್ವೇಸ್ ಬಿಲೀವ್. ಅಂದರೆ ಬಿಲೀವಿಂಗ್ ಇಸ್ ಡಿಫ್ರೆಂಟ್ ದೆನ್ ಬೀಯಿಂಗ್ ಸ್ಪಿರಿಚುವಲ್. ಸೊ ಐ ಹ್ಯಾವ್ ದಟ್ ಬಿಲೀಫ್ ದಟ್ ಗಾಡ್ ಈಸ್ ಆಲ್ವೇಸ್ ದೇರ್ ವಿತ್ ಮೀ. ಇಲ್ಲಾಂದರೆ ನಾನು ಇಷ್ಟು ಆರಾಮಾಗಿ ಇವತ್ತು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಇಸ್ ವಾಟ್ ಐ ಬಿಲೀವ್ ಇನ್. ದೇವರು ನಮ್ಮ ಕೈ ಹಿಡಿತಾರೆ ಯಾವಾಗ ನಾವು ಕಷ್ಟಕ್ಕೆ ಹೋಗ್ತೀವೋ, ದಟ್ ವುಡ್ ಬಿ ಆರ್ ಡಿಸಿಷನ್ ಅಟ್ ದ ಎಂಡ್ ಆಫ್ ದ ಡೇ. ನಾವೇನೋ ಡಿಸಿಷನ್ ತೊಗೊಂಡಿರ್ತೀವಿ, ಆವಾಗಲೇ ನಮ್ಗೆ ಆ ಕಷ್ಟ ಬರೋದು. ಇರೋ ಹಂಗೆ ಬದುಕೋಕ್ಕಾಗಲ್ಲ, ನಮ್ಮ ಡಿಸಿಷನ್ಸ್ನ ನಾವು ತೊಗೊಳ್ಳೇಬೇಕು. ಬಟ್ ವೆನ್ ಇಟ್ಸ್ ರಾಂಗ್ ವಿ ವಿಲ್ ಫೇಸ್ ಇಟ್. ಆ ಟೈಮ್ನಲ್ಲಿ ದೇವ್ರ ಕೈ ಹಿಡಿತಾರೆ. ಬಟ್ ಬಿಲೀವಿಂಗ್ ಈಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಬೀಯಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಸ್ಪಿರಿಚುವಲ್. ಸೊ ಅಂದರೆ ಕೆಲವ್ರಿಗಿದೆ, ನಾವು ಬಿಲೀವ್ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹೂವು ಮುಡ್ಕೊಂಡೇ ತೋರಿಸ್ಬೇಕು ಅನ್ನೋ ಥರದ್ದಿದೆ. ಅದಿಲ್ಲ ನನಗೆ. ಐ ಆಮ್ ನಾಟ್ ದಟ್ ಪರ್ಸನ್. ಅಂದರೆ ನಾಟ್ ದಟ್ ಶೋಯಿಂಗ್ ಪರ್ಸನ್ ದಟ್ ಐ ಆಮ್ ಸ್ಪಿರಿಚುವಲ್, ಬಟ್ ಐ ಆಮ್ ಆ ಥರ. ಐ ಅಗ್ರಿ. ಐ ಥಿಂಕ್ ಮನಸ್ಸಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಪ್ರೇ ಮಾಡ್ತೀನಿ, ಬಟ್ ಡೆಫಿನೆಟ್ಲಿ ನಾಟ್ ಇನ್ ಫ್ರಂಟ್ ಆಫ್ ಗಾಡ್. ಐ ಪ್ರೇ.
ಮತ್ತು ನಾನು ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋದ್ರೂ ಇಫ್ ಐ ಆಮ್ ಹ್ಯಾಪಿ ದೇರ್ ಐ ಸಿಟ್ ಫಾರ್ ಅ ಮಿನಿಟ್ ಅಂದರೆ ನಾನು ಲಿಟ್ರಲಿ ಕೈ ಮುಗಿದ್ಬಿಟ್ಟು ಥ್ಯಾಂಕ್ ಯು ದೇವ್ರೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ, ಸೇಫಾಗಿ ಮನೆಗೆ ಹೋಗಂಗೆ ಮಾಡು. ದಿಸ್ ಐ ಪ್ರೇ ಎವ್ರಿ ಸಿಂಗಲ್ ಟೈಮ್ ಐ ಗೋ ಔಟ್. ಸೊ ಆ ಥರ. ಐ ಮೀನ್ ದಟ್ ಇಸ್ ರಿಯಲಿ ಸ್ವೀಟ್, ದಟ್ ಸೋ ಕ್ಯೂಟ್ ಆ್ಯಕ್ಚುಲಿ. ಐ ಥ್ಯಾಂಕ್ ಗಾಡ್. ಎಸ್. ಸೊ ವೆರಿ ಟ್ರೂ. ತುಂಬ ಜನ ದಿನ ದೇವಸ್ಥಾನಕ್ಕೆ ಹೋಗೋರು ಇದ್ದಾರೆ, ಆಮೇಲೆ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಬಾಯಿ ತೆಗೆದ್ರೆ ಬರೀ ನೆಗೆಟಿವ್ ಮಾತಾಡೋದು. ಇಟ್ ಡಸಂಟ್ ಹ್ಯಾವ್ ಟು ಬಿ ಜಸ್ಟ್ ಅ ಫಿಸಿಕಲ್ ಪೋರ್ಟ್ರೇಯಲ್. ರೈಟ್. ಗೋಯಿಂಗ್ ಟು ಟೆಂಪಲ್. ರೈಟ್. ಸೊ ಅಂದರೆ ಇನ್ನು ಕೆಲವೊಂದು ಸತಿ ಏನನ್ಸುತ್ತೆ ಅಂತಂದರೆ, ನಾನು ತುಂಬ ಟೈಮಿಂದ ಆಸೆ ಪಟ್ಟಿದ್ದೆ, ಓಕೆ ಗೋವಾ ಹೋಗಬೇಕು, ಗೋವಾ ನೋಡಬೇಕು, ಈ ಥರದ್ದೆಲ್ಲ ಆಸೆ ಪಟ್ಟಿದ್ದೆ. ಬಟ್ ಆಲ್ಮೋಸ್ಟ್ ಐ ಎಂಡ್ ಅಪ್ ಗೋಯಿಂಗ್ ಫಾರ್ ವರ್ಕ್. ನನ್ನ ಪ್ರತಿ ಸಲ ನಾನು ಎಲ್ಲಾನ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ. ಅಂದರೆ ನನಗೆ ಆ ಗೋವಾ ವೈಬ್ ಎಂಜಾಯ್ ಮಾಡಬೇಕು ಅನ್ನೋ ತಲೆಯಲ್ಲಿ ತುಂಬ ಇತ್ತು. ಎಲ್ಲರೂ ಮಾತಾಡಿದ್ರೆ ಗೋವಾ ಅಂತಾರ, ನಾನು ಎಷ್ಟೋ ವರ್ಷದಿಂದ ಹೋಗಿಲ್ಲ. ಐ ಎಂಡೆಡ್ ಅಪ್ ಗೋಯಿಂಗ್ ಫಾರ್ ಅ ಶೂಟ್. ಲೈಕ್ ಅದು ಏನು 7 ದಿನ 8 ದಿನ ಶೂಟು. ಬಟ್ ಸ್ಟಿಲ್ ವಿ ಕುಡಂಟ್ ರಿಯಲಿ ಸಿ ವಾಟ್ ಗೋವಾ ಈಸ್. ಆ ಥರದ್ದಾಯ್ತು. ಆಮೇಲೆ ಇನ್ನೊಂದು ಸತಿಗೆ ಹೋಗ್ಬೇಕಾದ್ರೆ ಮತ್ತೆ ಶೂಟು ಆ ಥರದ್ದಾಯಿತು. ದೆನ್ ಒನ್ ಡೇ I extended. We saw 1 or 2 days, I think we extended. My friends joined. We saw Goa. I'm like, thank you God, I finally saw Goa. ಆ ಥರ. ಸೊ ಐ ಪ್ರೇ ದ್ಯಾಟ್ ವೇ. ಆ ಥರದ್ದಿದೆ. ದೇವಸ್ಥಾನಕ್ಕೂ ಹೋಗ್ತೀನಿ, ಬಟ್ ನಾಟ್ ಲೈಕ್ ಎವ್ರಿ ಡೇ ಆರ್ ಎವ್ರಿ ವೀಕ್ ಆ ಥರದ್ದಿಲ್ಲ. ಸ್ಯಾಟರ್ಡೇ ಮ್ಯಾಕ್ಸಿಮಮ್ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ವರ್ ಯು ಡಿಸಪಾಯಿಂಟೆಡ್ ವಿತ್ ದ ಕ್ರೌಡ್? ಎಷ್ಟು ಗೋವಾದಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಜನ ತುಂಬಿರ್ತಾರೆ, ಲೈಕ್ ಜನ ಸಾಗರ. ಸೊ ವರ್ ಯು ಡಿಸಪಾಯಿಂಟೆಡ್ ವಿತ್ ದ ಕ್ರೌಡ್? ನೋ, ಬಟ್ ಏನಂದರೆ ನಮ್ಗೆ ನಾರ್ಮಲಾಗಿ ಇರೋಕ್ಕೆ ಬಿಡಲ್ಲ ಅಂತ ಅದೊಂದು ಬೇಜಾರಷ್ಟೇ. ದೇ ಕಮೆಂಟ್ ಟಾಕ್, ದೇ ಕಮೆಂಟ್ ಸೇ ಕಮೆಂಟ್, ಅಥವಾ ನೋಡಿ ಇವಳು ಇಲ್ಲಿ ಕೂತ್ಕೊಂಡಿದ್ದಾಳೆ, ಇವಳು ಮಾತಾಡ್ಬಿಟ್ರೆ ನಂಗೆ ಪಿತ್ತ ನೆತ್ತಿಗೆ ಬಿಡುತ್ತಾ ಆಯ್ತಾ, ಪಕ್ಕದಲ್ಲಿ ಕೇಳಿಸ್ತಿರುತ್ತೆ. ಅವ್ರಿಗೇನು ಅನ್ಸಲ್ಲ, ಅಂದರೆ ಅವರು ಬ್ಯುಸಿ ಇರ್ತಾರೆ, ಅವರೇನೋ ಅಲ್ವಾ ಅಂತ ಆ ಥರ ಕಾಮೆಂಟ್ ಮಾಡಿಕೊಂಡು ಆ ಥರ ಹೇಳ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ನಂಗೆ ಅದೊಂಥರ ಹೇಳ್ತಾ ಓಕೆ ಯಾಕಾದರೂ ಬಂದು ಇಲ್ಲಿ ಅನ್ನೋ ಥರ ಅದೊಂದು ಫೀಲ್ ಬರುತ್ತೆ ಅಷ್ಟೇ. ಬಟ್ ಇಟ್ಸ್ ಲೈಟರ್, ಲೈಕ್ ಸಮ್ 2% ಅಷ್ಟೇ. We know so many times randomly they'll be like, hey TikTok. I'm like, TikTok is not even there. Okay. ಅಂದ್ರೆ ಹೆಸರು ಗೊತ್ತಿರಲ್ಲ, ಅಟ್ಲೀಸ್ಟ್ ನೀವು ರೀಲ್ಸ್ ರೀಲ್ಸ್ ಮಾಡ್ತೀರಾ ಅಂತ ಕೇಳಿದ್ರೆ ಇಟ್ಸ್ ಸ್ಟಿಲ್ ಡಿಫರೆಂಟ್. ವಾಟ್ ಇಸ್ TikTok? ಫಸ್ಟ್ ಆಫ್ ಆಲ್ TikTok is not even there right now in India, right? That is very ಅಲ್ವಾ? ನಿಮ್ಗೆ ಯಾರಾದ್ರೂ ಬಿಗ್ ಬಾಸ್ ಅಂತ ಮಾತಾಡ್ತಾರೆ, ಆಮೇಲೆ ಅಯ್ಯೋ ಬಿಗ್ ಬಾಸ್ ಆದ್ರೂ ಸರಿ, ಅಟ್ಲೀಸ್ಟ್ ಅದಾದ್ರೂ ಮರ್ಯಾದೆ ಅಂತ ಬೆಂಕಿ ಐಲ್ ಬಿ ಲೈಕ್ ಯಾರು ಗುರು ಅಂದರೆ ಅವ್ರಿಗೆ ಡೈಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲೇ ಪಕ್ಕದಲ್ಲಿದ್ದರು, ಇವಾಗ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ಐಮ್ ಲೈಕ್, ಬಟ್ ಐ ಗೆಟ್ ಅಪ್ಸೆಟ್ ಆನ್ ದ್ಯಾಟ್. ನಂಗೆ ಯಾರು ಸಿಂಗ್ಯುಲರಲ್ಲಿ ಮಾತಾಡಬಾರ್ದು, ಕೂತ್ಕೊಂಡು ಮಾತಾಡಬಾರ್ದು. ಅಂದರೆ ಕೂತ್ಕೊಂಡು ಅಂತಂದರೆ ಎಲ್ಲೋ ಇದ್ದೀವಿ ಅನ್ನೋ ಥರ ನಾರ್ಮಲಾಗಿ ಕರೆಯೋದಿರುತ್ತೆ ಗೊತ್ತಾ, ಆ ಥರ ಕರೆಯೋದು ಇಷ್ಟ ಆಗಲ್ಲ ನನಗೆ. ಸ್ಪೆಷಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ನಾನು ಒಬ್ರಿಗೊಬ್ಬ ಇದ್ದೀನಿ ಈ ಥರ. ಅಂದರೆ ಮುಂಚೆನೇ ಈವನ್ ಬಿಫೋರ್ ಐ ಹ್ಯಾಡ್ ಲೈಕ್ ಗಾಟ್ ಅ ನೇಮ್ ಲೈಕ್ ಬೆಂಕಿ, ಮುಂಚೆನೇ ನಾನು ಬೈದಿದ್ದೀನಿ. ಎಲ್ಲೋ ನಿಂತ್ಕೊಂಬಿಟ್ಟು, ಅಂದರೆ ಕೆಳಗಡೆ ನಿಂತ್ಕೊಂಡು ನಾವೆಲ್ಲೋ ಫಸ್ಟ್ ಫ್ಲೋರಲ್ಲಿ ರೆಸ್ಟ್ ಮಾಡ್ತಿರ್ತೀವಿ ಶೂಟಿಂಗ್ ನಡೀತಾ ಇರಬೇಕಾದ್ರೆ, ಭವ ನಿನ್ನ ಕರೀರಿ ಅಂತ ಹಿಂಗೆ ಅಷ್ಟು ಜೋರಾಗಿ ಹೇಳ್ತಾರಲ್ಲ. ಕರಿಯಂಗಿದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ನ ಕಳಿಸ್ಬಿಟ್ಟು ಕರಿ, ಇಲ್ಲ ನಿಧಾನಕ್ಕೆ ಫೋನ್ ಮಾಡು, ಕಷ್ಟನಾ ನಿನಗೆ, ಅಲ್ಲಿಂದ ನಿಂತ್ಕೊಂಡು ಏನಕ್ಕೆ ಕೂಕೋತಾ ಇದೆಯಾ, ನೀನು ಹಂಗೆ ಕರೆದ್ರೆ ನಾನು ಬರೋಲ್ಲ ಅಂತ ಅಂದ್ಬಿಟ್ಟು ಆ ಥರದ್ದೆಲ್ಲ ಆಗುತ್ತೆ ನನಗೆ. ಐ ಡೋಂಟ್ ಲೈಕ್ somebody talking to me in singular until and unless they are really really close to me. ಸೊ ಮ್ಯಾಕ್ಸಿಮಮ್ ಯಾರೂ ನಾನು ಅಂತ ಸಿಂಗ್ಯುಲರಲ್ಲಿ ಮಾತಾಡಲ್ಲ. ಆ್ಯಂಡ್ ಇವಾಗ ರೀಸೆಂಟ್ಲಿ ಅಫ್ಕೋರ್ಸ್ ಆಫ್ಟರ್ ಬಿಗ್ ಬಾಸ್ ಇಟ್ಸ್ ಲೈಕ್ ಅಕ್ಕ ಹ್ಯಾಸ್ ಬಿಕಮ್ ದಟ್ ಒನ್ ವೇ ಆಫ್ ಕಾಲಿಂಗ್ ಮ್ಯಾಡಮ್, ಲೈಕ್ ರೆಸ್ಪೆಕ್ಟ್ಫುಲ್ ಅನ್ನೋ ಥರ. ಯಾರೇ ಹೋದ್ರೂ ಅಕ್ಕ ಅಂತ ಕರೀಲಿಲ್ಲ, ಇನ್ನೇನೋ ಬರೀ ಸಡನ್ನಾಗಿ ತನಿಷಾ ಅಂದ್ಬಿಟ್ರು ಅಂತಂದರೆ ನಂಗೆ ಐಮ್ ಲೈಕ್ ಏನು ಅನ್ಕೊಂಡಿದ್ದೆ ನೀವು ಅನ್ನೋ ಥರ ಫೀಲಿಂಗ್ ಬರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ದೇ ಕಾಲ್ ಮಿ ಅಕ್ಕ. ಐಮ್ ಲೈಕ್ ಓಕೆ, ಈ ಝೋನ್ ಯಾಕೆ ಬಂತು ಅಂತಲೂ ನಂಗೆ ಗೊತ್ತಿಲ್ಲ. ವೈ ಪಬ್ಲಿಕ್ ಇಸ್ ಕಮಿಂಗ್ ಆ್ಯಂಡ್ ಕಾಲಿಂಗ್ ಮಿ ಅಕ್ಕ. ಒಂದು ಹೆಸರು ಕರಿಬೇಕು, ಇಲ್ಲ ಮೇಡಮ್ ಅನ್ಬೇಕು, ಈ ಥರ ತಾನೇ ಬರುತ್ತೆ. ಇದು ಯಾವುದಿದು ಅಕ್ಕ ಮಧ್ಯದಲ್ಲಿ ಎಲ್ಲಿಂದ ಬಂತು ಅಂತ ಅಂದ್ಕೊಂಡು. ಬಟ್ ಸ್ಟಿಲ್ ಐ ಗಾಟ್ ಯೂಸ್ ಟು ಇಟ್. ಒಂಥರ ಯೂಸ್ ಟು. ಅಕ್ಕ ಅಂತ ಕರೆದಿಲ್ಲ ಅಂದರೆ ಯಾಕೆ ಕರೆದಿಲ್ಲ ಇವರು ಅಂತ ಫೀಲ್ ಆಗುತ್ತೆ ನನಗೆ. ಐ ಥಿಂಕ್ ನೀವು ಹೇಳ್ದಂಗೆ ಇಟ್ಸ್ ಲೈಕ್ ಅ ಫಾರ್ಮ್ ಆಫ್ ರೆಸ್ಪೆಕ್ಟ್ ಅವ್ರ ಪ್ರಕಾರ. ಅಂದರೆ ನನಗೆ ಅವಾಗ ಅಯ್ಯೋ ಪಾಪ ಹುಡುಗ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ, ಪರ ಇಲ್ಲ ಒಂದು ಫೋಟೋ ಕೊಟ್ಬಿಡೋಣ ಅನ್ನೋ ಥರ ಫೀಲ್ ಕೊಡ್ತಾರೆ. ಇನ್ನು ಕೆಲವರು ಅಂತಾರೆ, ಅಂದರೆ ಏನೋ ನೀವು ಬಿಗ್ ಬಾಸಲ್ಲಿದ್ರಿ ಅಂತ ಕೇಳಿದೆ ಅಂದರೆ ನಾನು ಬಿಗ್ ಬಾಸ್ಗೆ ಹೋಗಿದ್ದು ನಿನಗೆ ಅಸಡ್ಡೆನಾ ಅಥವಾ ನಾನು ಕಾಣಿಸ್ಕೊಂಡಿರೋದಾ ಅನ್ನೋ ಥರ ನಮಗೇನೆ ಫೀಲ್ ಆಗಿಬಿಡುತ್ತೆ. ಆ ಥರ ಎಲ್ಲ ಕೆಲವ್ರು ಕೇಳ್ತಾರೆ. ಆವಾಗ ಅನ್ಸಲ್ಲ ಫೋಟೋ ಕೊಡ್ಬೇಕಂತ ಅನ್ಸಲ್ಲ. ನಮಗೆ ಬಿಗ್ ಬಾಸ್ ಆದ್ಮೇಲೆ ತುಂಬ ವಿಯರ್ಡ್ DM ಪ್ರಪೋಸಲ್ಸ್ ಬಂದಿದೆಯಾ?
ಬಂದಿದೆ ಬಂದಿದೆ. ವಿಯರ್ಡ್ ಆಗಿರೋದು ಯಾವ್ದಾದ್ರು ಹೇಳಿ. ಓ ಅಂದರೆ ಬರ್ತಾ ಇರುತ್ತೆ ಏನೇನೋ ವಿಚಿತ್ರವಾಗಿ. ನಾನು ಅಲ್ಲೆಲ್ಲೋ ಯಾವುದೋ ದೇಶದಲ್ಲಿದ್ದೀನಿ, ಬಿಗ್ ಬಾಸ್ದೇನೋ ಒಂದು ನೋಡಿಬಿಟ್ಟೆ ನಾನು, ಮದುವೆ ಆಗ್ಬಿಡು, ಇಲ್ಲಿ ಬಂದುಬಿಟ್ಟು ಸೆಟ್ಲಾಗ್ಬಿಡು, ಈ ಥರದ್ದೆಲ್ಲ ಹೇಳೋ ಅಂಥದ್ದು. ಅಥವಾ ಮದುವೆ ಮಾಡ್ಕೊಂಡು ನನ್ನನ್ನು ಹೀರೋ ಮಾಡು, ನಾನು ದುಡ್ಡು ಹಾಕ್ತೀನಿ ಅನ್ನೋಂಥದ್ದು. ಈ ಥರದ್ದು ಒಂದಷ್ಟು ಸಿಲಿಯಾಗಿ ಬಂದಿರುತ್ತೆ. ಓಕೆ, ಸಿನ್ಸ್ ಯು ಮೆನ್ಷನ್ ಬೆಂಕಿ, ವಿ ಹ್ಯಾವ್ ಅನದರ್ ರೌಂಡ್. ಓಕೆ, ಈ ರೌಂಡ್ ಸ್ಪೆಸಿಫಿಕ್ಲಿ ನಿಮ್ಮ ಹೆಸರಿಂದ ತಯಾರು ಮಾಡಿರೋದು. ಇಟ್ಸ್ ಬೆಂಕಿ ಮೀಟರ್. ಓ ಓಕೆ, ಏನಿರುತ್ತೆ ಫಸ್ಟ್ ಹೇಳಿ ನೀವು ನನಗೆ ಅದನ್ನು. ಸೊ ಸರ್ಟನ್ ಸಿಚುವೇಶನ್ಸ್ ಇದೆ, 1 to 10 you have to rate. Okay, 10 is the highest ಬೆಂಕಿ, ಕೋಪ, anger basically. Okay, if one of your ex gets engaged or married, is got married already, so no comments. How much on ಬೆಂಕಿ ಮೀಟರ್? It was like ಕೋಪ ಬರಲಿಲ್ಲ, ಬೇಜಾರಾಯಿತು. ಬಿಕಾಸ್ ದ ವರ್ಡ್ಸ್ ದೇ ವುಡ್ ಹ್ಯಾವ್ ಸ್ಪೋಕನ್ ಟು ಅಸ್ ಅಲ್ಲ, ಸೊ ಅದು ಸ್ವಲ್ಪ ಬೇಜಾರಾಯಿತು. ಅದೇ ಹಂಗೆ ಒಂಚೂರು ಬೈಕೊಂಡಿರ್ತೀವಿ ಅಷ್ಟೇ. ಸೊ ಇಟ್ಸ್ ಲೈಕ್ 8 ಆನ್ ಅನ್ ಆವ್ರೇಜ್ ಆಫ್ 8. ಬೆಸ್ಟ್ ಫ್ರೆಂಡ್ ಸುಳ್ಳು ಹೇಳಿದ್ರೆ 20, 30, 40 ಏನಿದ್ರು ಅದು. ಇಟ್ಸ್ ನಾಟ್ ಇವನ್ 10, ಮ್ಯಾಕ್ಸಿಮಮ್ ದಾಟ್ ಏನಿರುತ್ತೋ ಅದು. ಓಕೆ, ನೀವು ಯಾರಾದರೂ ಡೈರೆಕ್ಟರ್ ರೋಲ್ ಬಗ್ಗೆ ಮಾತಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಆ್ಯಂಡ್ ದೆನ್ ವಿತೌಟ್ ಗಿವಿಂಗ್ ಅ ಡಿಸಿಷನ್ ವಿ ಲೆಟ್ ಯು ನೋ ಅಂತ ಹೇಳಿದ್ರೆ ಅಲ್ಲಿಗೆ ಅಂದರೆ ಇನಿಷಿಯಲ್ ಕೋಪ ಬರೋದು. ಬಿಕಾಸ್ ದಟ್ಸ್ ದ ಪಾಯಿಂಟ್ ವೇರ್ ನಮ್ಮನ್ನು ವೆಯ್ಟ್ ಮಾಡಿಸೋದಾನೆ. ಇಲ್ಲ ಅಂದ್ಬಿಟ್ಟು ಮುಗಿಸ್ಬಿಟ್ರೆ ಮುಗ್ದೋಯ್ತದು. ಇಟ್ ಮೀನ್ಸ್ ದಟ್ ಇಟ್ಸ್ ಅ ನೋ ಆ್ಯಂಡ್ ದೇ ಡೋಂಟ್ ಡೇರ್ ಟು ಟೆಲ್ ನೋ ಅಲ್ವಾ. ಸೊ ಅದು ಇನಿಷಿಯಲ್ 10 ಕೋಪ ಬರೋದು ನನಗೆ. ಇವಾಗ ಏನಂತಂದರೆ ಆ ಫಾರ್ಮೆಟ್ ಚೇಂಜ್ ಆಗೋಗಿದೆ. ಫಾರ್ಮೆಟ್ 10 ಓನ್ಲಿ. ಐ ಥಿಂಕ್ ಐ ನೋ ದಿ ಆನ್ಸರ್ ಫಾರ್ ದಿಸ್, ಬಟ್ ಯಾವುದಾದ್ರೂ ಟ್ರೋಲ್ಸ್ ನಿಮ್ಮ ಲುಕ್ಸ್ ಮೇಲೆ ಕಮೆಂಟ್ ಮಾಡಿದ್ರೆ ಅದೇ ಮ್ಯಾಕ್ಸಿಮಮ್. If someone asks you, when are you getting married? That's again another maximum, man. I'm tired of answering, man. If that is happening, it will happen. ಹೋಗ್ಲಿ, ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ನೀಟಾಗಿ 9 to 5 ಮಾಡ್ಕೊಂಡು ಹೋಗ್ತಿರೋ ಹುಡುಗಿ ಆದರೆ ನನ್ನ ಮದುವೆ ಆಗೋದು ನಿಮಗೆ ಗೊತ್ತಾಗಲ್ಲ ಅಂತ. ನಿಜವಾಗ್ಲೂ ನನ್ನ ಮದುವೆ ಆಗೋದು ಅಥವಾ ಸಿಚುವೇಶನ್ ಇತ್ತು ಅಂತಂದರೆ ನಿಮಗೆ ಗೊತ್ತಾಗೇ ಆಗುತ್ತೆ. 100 times you come and ask me the same question, and like ಅಟ್ ಲೀಸ್ಟ್ ಕಮ್ ಟು ಅ ಕನ್ಕ್ಲೂಷನ್. ಒಂದು ಪ್ರೀವಿಯಸ್ ಇಂಟರ್ವ್ಯೂನಲ್ಲಿ ನೀವೇ ಕೇಳಿರ್ತೀರ, ಮತ್ತೆ ನೀವೇ ಕೇಳ್ತೀರಾ, ಅದು ತುಂಬಾ ಕೋಪ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ಇಂಟರ್ವ್ಯೂಸ್ ಬಿಟ್ಬಿಟ್ಟು ಆಚೆ ಯಾರಾದರೂ ಕೇಳ್ತಾರಲ್ವ, ದೆನ್ ಐ ವಿಲ್ ಬಿ ಲಿಟಲ್ ಹೆಸಿಟೆಂಟ್ ಟು ಆನ್ಸರ್. ಯಾಕೆ ಅಂತಂದರೆ ಓಕೆ, ಯಾರಾದರೂ ಫ್ಯಾಮಿಲಿ ಈ ಥರ ರಿಲೇಟೆಡ್ ಯಾರಾದ್ರು ಕೇಳಿದ್ರೆ ಏನು ಹೇಳಿದ್ರು ತಗ್ಲಾಕೊಂಡ್ಬಿಡ್ತೀನಲ್ವಾ ಅನ್ನೋ ಥರ. ಬಟ್ ಇಟ್ಸ್ ಎ 10. ಯಾರಾದರೂ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳಿದ್ರೆ ಆನ್ ಪರ್ಪಸ್, ಇಟ್ಸ್ ಎ 10. Yeah, makes sense. So circling back to this marriage thing, it's so irritating, alva. Like, it's not like the decision is in our hand, alva. Andre situations should fall in place. It has to align, and then you can be like, yeah, yaro ಕೇಳ್ತಿದ್ದಾರೆ ಅದಕ್ಕೆ ಆಗಬೇಕು ಅಂದ್ರೆ ನನ್ನ ಜೀವನ. ಐ ನೋ. ಅಂದರೆ ಇದು ನನಗಂತಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಬರೋ ಪ್ರಶ್ನೆ. ಆ್ಯಂಡ್ ಅದು ಯಾವಾಗ ಬರುತ್ತೆ ಗೊತ್ತಾ? ದ ಮೊಮೆಂಟ್ ಶಿ ಬಿಕಮ್ಸ್ 18, ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಶಿ ಟಚಸ್ 18 ಶುರುವಾಗುತ್ತೆ. ಯಾವಾಗ ಮದುವೆ ಮಾಡ್ತೀರಾ ಅಂತ ಪೇರೆಂಟ್ಸ್ನ ಕೇಳ್ತಿರ್ತಾರೆ, ಇಲ್ಲ ಅವ್ರನ್ನೇ ಕೇಳ್ತಿರ್ತಾರೆ, ಯಾವಾಗ ಮದುವೆ. ಗುರು, ಇಫ್ ಯು ಆರ್ ಆಸ್ಕಿಂಗ್ ಹರ್ ಫ್ರಮ್ ದ ಮೊಮೆಂಟ್ ಶಿ ಈಸ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹರ್ ಸೆಲ್ಫ್, ನಾನೇನು ಮಾಡಬೇಕು, ನಾನು ಯಾರನ್ನು ನೋಡಬೇಕು, ಆ ಪ್ರೀತಿನೇ ಸತ್ತೋಗ್ಬಿಡ್ಬೇಕು ಅವ್ರಿಗೆ. ಆ ಥರ ಪ್ರಶ್ನೆ ಕೇಳಿ ಅವ್ರಿಗೆ ಟಾರ್ಚರ್ ಇಟ್ಬಿಡ್ತಾರೆ. ಆ್ಯಂಡ್ ಐ ಥಿಂಕ್ ಇನ್ ಮೈ ಕೇಸ್ ಇಟ್ ಡಿಡ್ ನಾಟ್ ಹ್ಯಾಪನ್ ಫ್ರಮ್ 18. ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಲೈಕ್ ಓನ್ಲಿ ಆಫ್ಟರ್ ಐ ವಾಸ್ ಲೈಕ್ 26-7 ಆದಮೇಲೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನನಗೇನು ಯಾರೂ ಡಿಸ್ಟರ್ಬ್ ಮಾಡಿಲ್ಲ. ಬಿಕಾಸ್ ಐ ವಾಸ್ ಸೋ ಮಚ್ ಕಾನ್ಸಂಟ್ರೇಟೆಡ್ ಟುವರ್ಡ್ಸ್ ಮೈ ಕರಿಯರ್, ವರ್ಕಿಂಗ್ ಹಾರ್ಡ್ ಟುವರ್ಡ್ಸ್ ಇಟ್. ಆ್ಯಂಡ್ ದರ್ ಸೋ ಮೆನಿ ಪೀಪಲ್ ದೇ ಲೈಕ್, ಇವೆಲ್ಲ ವರ್ಕ್ ಆಗಲ್ಲ, ಮದುವೆಗೆ ಸೆಟ್ಲಾಗು, ಇವೆಲ್ಲ ವರ್ಕ್ ಆಗಲ್ಲ, ಒಂದು ಕಡೆ ಕೆಲಸ ಮಾಡ್ಕೊಂಡು ಸೆಟ್ಲಾಗು. ನೋ, ಐ ಆಮ್ ಡೂಯಿಂಗ್ ಇಟ್. ದಟ್ಸ್ ಆಲ್ ಐ ಡಿಡ್, ಆ್ಯಂಡ್ ಐ ಡಿಡ್ ಇಟ್ ಟುಡೇ. ಅಂದರೆ ಅವತ್ತಿಗೆ ನನ್ನ ರಿಯಾಕ್ಷನ್ ಕೆಟ್ಟದಾಗ ಕೇಳ್ಸಿರ್ಬೋದು, ಬಟ್ ಐ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಮೀ. ಅದು ನನ್ನಲ್ಲಿದ್ದಿದ್ದು ಕಾನ್ಫಿಡೆನ್ಸು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು. ಆ್ಯಂಡ್ ಇಟ್ಸ್ ಸ್ಟಿಲ್ ಗೋಯಿಂಗ್ ಫಾರ್ವರ್ಡ್. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ಅಪಾರ್ಚುನಿಟೀಸ್. ಆ್ಯಂಡ್ ಐ ಸ್ಟಿಲ್ ಪ್ರೇ ದಟ್ ನಂಗೆ ಡೈಲಿ ಅಪಾರ್ಚುನಿಟೀಸ್ ಸಿಗಲಿ, ಏನಾದರೂ ಒಂದು ವರ್ಕ್ ಮಾಡ್ತಾ ಇರೋದಕ್ಕೆ ನಂಗೆ ಅಪಾರ್ಚುನಿಟಿ ಸಿಗಲಿ. ಯಾಕಂದರೆ ಐ ಹ್ಯಾವ್ ಆಲ್ವೇಸ್ ಪ್ರೇಡ್ ದಟ್ ಐ ಹ್ಯಾವ್ ಟು ಬಿಕಮ್ ಆನ್ ಆ್ಯಕ್ಟರ್, ಬಟ್ ನೆವರ್ ಎವರ್ ಫಿಕ್ಸ್ಡ್ ಮೈ ಮೈಂಡ್ ಟು ಆ್ಯಕ್ಟ್ ಓನ್ಲಿ ಆ್ಯಸ್ ಅ ಹೀರೋಯಿನ್. ಸೊ ಅದು ಒಂದನ್ನು ನಾನು ತಲೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ನಾನು 4 ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾ ಇದ್ದಿದ್ದು, ಅಥವಾ ಅದು ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ವಿ ನೆವರ್ ನೋ. ಬಟ್ ಐ ಆಕ್ಸೆಪ್ಟೆಡ್, ನನಗೆ ಇಷ್ಟನೇ, ನಾನು ಆ್ಯಕ್ಟ್ ಮಾಡಬೇಕು, ನನ್ನನ್ನು 4 ಜನ ಗುರ್ತಿಡಿಬೇಕು,
ನನ್ನನ್ನು ಎಲ್ಲರೂ ನೆನ್ಪಿಟ್ಕೋಬೇಕು, ಈ ಥರದೊಬ್ಳು ಆ್ಯಕ್ಟ್ರು ಅನ್ನೋದು ನೆನ್ಪಿಟ್ಕೋಬೇಕು, ಕರ್ನಾಟಕದಲ್ಲಿ ಫೇಮಸ್ ಆಗಬೇಕು ಅನ್ನೋದು ನನ್ನ ಒಂದು ಸಣ್ಣ ವಯಸ್ಸಿನಲ್ಲಿ ನಾನು ಕಂಡ ಕನಸಿನಲ್ಲಿದ್ದಂತಹ ಒಂದು ಸ್ಲೋಗನು. ಕರ್ನಾಟಕದಲ್ಲಿ ನಾನು ಹೀರೋಯಿನ್ನು ಅನ್ನೋ ಥರ ಒಂದು ಹೆಸರು, ಆ್ಯಕ್ಟರು ಅನ್ನೋ ಥರ ಒಂದು ಹೆಸರು ಬಂದುಬಿಟ್ರೆ ನಂಗೆ ಸಾಕು, ಅಲ್ಲಿ ಫೇಮಸ್ ಆದರೆ ಸಾಕು ಅಂತ. ಬಟ್ ಐ ಡಿಡ್ ಫಸ್ಟ್ ಫಿಲ್ಮ್ ಓನ್ಲಿ ತಮಿಳ್. ಸೊ ಆ ಥರದ್ದು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ನಂಗೆ ಅಲ್ಲಿದ್ದು ಆಪರ್ಚುನಿಟೀಸ್ ಎಲ್ಲ ಒಂದಷ್ಟು ಬಿಟ್ಬಿಟ್ಟೆ. ನಾನು ಕನ್ನಡದಲ್ಲಿ ಮಾಡ್ತೀನಿ ಅಂತ. ಬಟ್ ಏನಂದರೆ ಯಾವಾಗ್ಲೂ ಕನ್ನಡಕ್ಕಿಂತ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಬಂದವ್ರಿಗೆ ಬೆಲೆ ಜಾಸ್ತಿ ಇರುತ್ತೆ. ನನಗೂ ನಾನು ಅಲ್ಲೆಲ್ಲೋ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಜಾಸ್ತಿ ಸಿಕ್ತು ಅಥವಾ ಜಾಸ್ತಿ ಪೇಮೆಂಟ್ ಸಿಕ್ತು, ಈ ಥರದ್ದೆಲ್ಲ ಸಿಚುವೇಶನ್ಸ್ನ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಇಟ್ಸ್ ಲೈಕ್ ನೆವರ್ ಕ್ಯಾಲ್ಕುಲೇಟೆಡ್. ಎಲ್ಲನೂ ಅದ್ರ ಪಾಡಿಗೆ ಅದೇನೇನು ಆಗ್ತಿದೆಯೋ ಅದು ಆಗ್ತಾ ಇರತ್ತೆ. ಕರಿಯರ್ ಈಗಲೂ ಅಷ್ಟೇ ಜಾಸ್ತಿ ಫೋರ್ಸ್ ಮಾಡಲ್ಲ, ಹೇಳ್ತಾರೆ ಮನೆಯಲ್ಲಿ ಹೇಳ್ತಾರೆ. ಬಟ್ ನಂಗೆ ಫೋರ್ಸು ಅಥವಾ ಟ್ರಬಲ್ ಮಾಡೋದೇನೆ ನಮ್ಮ ಚಾನಲ್ಸ್ಗಳು, ಬೇರೆ ಬೇರೆ ಚಾನಲ್ಸ್ಗಳು. ನಂಗೆ ಆನ್ಸರೇ ಇರಲ್ಲ. ನಾನು ಮೊನ್ನೆ ಅಂತೂ ಯಾವುದೋ ನ್ಯೂಸ್ ಅವ್ರು ಕೇಳಿದಾಗ ಅದನ್ನೇ ತಮಾಷೆ ಮಾಡ್ಕೊಂಡು ಹಿಂಗೆ ಹೇಳಿದೆ, ಅವರೇ ನೋಡ್ತಾ ಇದ್ದಾರಂತೆ, ಅವರೇ ಹುಡ್ಗನ್ನ ಹುಡ್ಕೊಡ್ತಾರಂತೆ, ನಾನು ನೋಡ್ಬಿಟ್ಟು ಆಮೇಲೆ ಓಕೆ ಮಾಡ್ತೀನಿ, ಓಕೆ ಮಾಡಿದಾಗ ಹೇಳ್ತೀನಿ ಅಂದ್ಬಿಟ್ಟು ಬಂದೆ ನಾನು. ಐ ಲೈಕ್ ಐ ಹ್ಯಾವ್ ಆಲ್ರೆಡಿ ಲಾಸ್ಟ್, ಅಂದರೆ ವರ್ಡ್ಸ್ ಇಲ್ಲ ನನ್ನ ಹತ್ರ, ಕಳೆದೋಗ್ಬಿಟ್ಟಿದೆ, ಸಾಕಾಯಿತು ಅದ್ರ ಬಗ್ಗೆ ಹೇಳಿ ಹೇಳಿ. ಏನಂದರೆ ನನಗೂ ಮದುವೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ, ನನಗೂ ಆ ಟೈಮ್ ಪರ್ಟಿಕ್ಯುಲರಾಗಿ ಬೇಕು ಅಂತ ಇರುತ್ತೆ, ಆ ವ್ಯಕ್ತಿ ಬರಬೇಕು ಅಂತ ಇರುತ್ತೆ, ವ್ಯಕ್ತಿ ಜೊತೆ ನಾವೆಷ್ಟು ಕಂಪ್ಯಾಟಿಬಲ್ ಆಗಿದ್ದೀವಿ ಅಂತ ಅದನ್ನು ನೋಡಬೇಕಾಗತ್ತೆ. ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಯ್ತು. ಯಾವಾಗ ಅಂದ ತಕ್ಷಣ ಎಲ್ಲಿಂದನೂ ತೊಗೊಂಬಂದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಳ್ಳೋಕ್ಕಾಗಲ್ಲ ನಾವು. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ಲೈಕ್ ಲೇಟ್ ಮ್ಯಾರೇಜ್ ಇಸ್ ಬೆಟರ್ ದೆನ್ ದ ಡಿವೋರ್ಸ್ ಆ್ಯಂಡ್ ಬ್ರೇಕಪ್ಸ್ ಥರ. ಸೊ ಐ ಆಮ್ ಓಕೆ ಲೈಕ್ ಟು ವೇಟ್ ಫಾರ್ ದ ರೈಟ್ ಪರ್ಸನ್ ಟು ಕಮ್ ಇನ್ ಟು ಮೈ ಲೈಫ್. ಆ್ಯಂಡ್ ಅವ್ರು ಯಾವಾಗ ನನ್ನ ಓಕೆ ಮಾಡ್ತಾರೆ, ನನಗೂ ಅವ್ರಿಗೂ ಓಕೆ ಯಾವಾಗ ಆಗುತ್ತೆ ಆವಾಗ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ನಮ್ಮಮ್ಮ ಒಪ್ಕೋಬೇಕು, ಎವ್ರಿಥಿಂಗ್ ಇಸ್ ದೇರ್. ಆ್ಯಂಡ್ ಲೈಕ್ ಅವ್ರು ನಮ್ಮಮ್ಮ ನೋಡಿದರೆ ನಾನು ಅವ್ರನ್ನ ಒಪ್ಕೋಬೇಕು. ಲೈಕ್ ಇದೊಂದೆಲ್ಲ ಪ್ರಾಪರ್ ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿನಲ್ಲೇ ಇದ್ದೀನಿ ನಾನು. ಅದು ಓಕೆ ಆದಾಗ ಆಗುತ್ತೆ ಅಷ್ಟೇ. ಐ ಆಮ್ ಲೈಕ್ ನಾಟ್ ಫೋರ್ಸಿಂಗ್ ಟುವರ್ಡ್ಸ್ ಇಟ್. ಕರೆಕ್ಟ್. ನಿಮ್ಮ ಪ್ರಕಾರ ಐಡಿಯಲ್ ಪಾರ್ಟ್ನರ್ ಹೇಗಿರಬೇಕು? ಐ ಯೂಸ್ ಟು ಹ್ಯಾವ್ ಅರ್ಲಿಯರ್, ಆಯಿತಾ, ಈ ಥರ ಇರಬೇಕು, ಹೈಟ್ ಜಾಸ್ತಿ ಇರಬೇಕು, ಐ ಫಾಲ್ ಫಾರ್ ಹೈಟ್ಸ್, ಲೈಕ್ ಆ ಥರದ್ದು ಒಂದಿತ್ತು. ಮತ್ತು 6 ಪ್ಯಾಕ್ ಆ್ಯಬ್ಸ್ ಮಾಡಿರಬೇಕು, ಇದೆಲ್ಲ ಪ್ರೀವಿಯಸ್ಲಿ ಇತ್ತು. ಆ್ಯಸ್ ಅ ಗರ್ಲ್ ಲೈಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈಗ ರೈಟ್ ನಾವು ನನಗೆ ಹೇಗಿದೆ ಅಂತಂದರೆ, ನಾನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನೋ ಅದಕ್ಕಿಂತ ಬೆಟರಾಗಿ ಅವ್ರು ನನ್ನ ನೋಡ್ಕೋಬೇಕು. ಆ ಥರದೊಂದು ವ್ಯಕ್ತಿ ನನ್ನ ಲೈಫ್ನಲ್ಲಿ ಬರಬೇಕು. ಆ್ಯಂಡ್ ಈ ಶುಡ್ ಟೇಕ್ ಕೇರ್ ಆಫ್ ಮೀ, ಮೈ ಮಾಮ್ ಆಬ್ವಿಯಸ್ಲಿ. ಲೈಕ್ ನಾವೇ ಜಾಸ್ತಿ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಅನ್ನೋದು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ನನ್ನ ಕಡೆಯಿಂದ ಅದೊಂದು ಪ್ರಾಮಿಸ್ ಇರುತ್ತೆ, ಐ ಟೇಕ್ ಕೇರ್ ಆಫ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅನ್ನೋ ಥರ. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಲೈಕ್ ಅಂದರೆ ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡು, ಸ್ಟ್ರಗಲ್ ಮಾಡು. ನೋ, ಐ ವಾಂಟ್ ಟು ಹ್ಯಾವ್ ಅ ನೀಟ್ ಕ್ಯೂಟ್ ಲೈಫ್. ನಾನು ಇವಾಗ ಎಷ್ಟು ಕೆಲಸ ಮಾಡ್ತಿದ್ದೀನೋ ಇಷ್ಟು ರಭಸದಿಂದ ಕೆಲಸ ಮಾಡುವಂಗೆ ಇರಬಾರ್ದು ಆಫ್ಟರ್ ಮ್ಯಾರೇಜ್. ಲೈಕ್ ಓಕೆ, ಸಮಾಧಾನಕ್ಕೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಆರಾಮಾಗಿ ಓಡಾಡಬೇಕು, ಚಿಲ್ ಮಾಡಬೇಕು, ಐ ಆಮ್ ಹಿಸ್ ವೈಫ್ ಅಂತ ಹೇಳ್ಕೊಂಡು ತಿರುಗಾಡಬೇಕು ಥರ. ಆ ಥರ ಐ ಹ್ಯಾವ್ ನನ್ನ ಮೆಂಟಲಿ ಪ್ರಿಪೇರ್ ಆಗಿರೋದು ಆ ಥರ. Yeah, very like soft girl mindset like that. Like I want to have a cool life after marriage. ನಿಮಗೆ ಫೇಮ್ ಬಂದಾದ್ಮೇಲೆ ಏನಾದರೂ ಮಿಸ್ ಮಾಡ್ಕೊಂಡ್ರ ವಿಚ್ ಯು ಹ್ಯಾಡ್ ಬಿಫೋರ್ ಫೇಮ್? ಹಾಂ, ಇಲ್ಲಿ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಮೀ ಆ್ಯಂಡ್ ಮೈ ಫ್ರೆಂಡ್ ಯೂಸ್ ಟು ಗೋ ಆ್ಯಂಡ್ ಸಿಟ್ ಒರೇನ್ ಮಾಲಲ್ಲಿ, ಆ ನೀರು ಇದಲ್ವಾ, ಅಲ್ಲಿ ಲೇಕ್ ವ್ಯೂ ಮುಂದೆ ಆರಾಮಾಗಿ ಕುತ್ಕೊಂಡ್ಬಿಟ್ಟು ಒಂದು ಕಾಫಿ ಮತ್ತು ಅಲ್ಲಿ ಸಾಬುದಾನ ವಡ ವಿತ್ ಚಿಲ್ಲಿ ಕೊಡೋರು. ಸೊ ಅದನ್ನು ಇಟ್ಕೊಂಡು ಅವರ್ಗಟ್ಲೆ ಕುತ್ಕೊಂಡ್ಬಿಡ್ತಿದ್ವಿ. ಐ ಯೂಸ್ ಟು ಫೈಂಡ್ ಪೀಸ್ ದೇರ್. ಅಂದರೆ ಅದೊಂಥರ ಬೀಚಲ್ಲಿ ಕೂತಿದ್ದ ಫೀಲಲ್ಲಿ ನಾನು ಸೈಲೆಂಟಾಗಿ ಕೂತ್ಕೋತಾ ಇದ್ದೆ. ಆ್ಯಂಡ್ ಮೈ ಫ್ರೆಂಡ್ ಯೂಸ್ ಟು ಬಿ ದೇರ್ ವಿತ್ ಮೀ ಆಲ್ಮೋಸ್ಟ್ ಆಲ್ ದ ಟೈಮ್, ದ ಒನ್ ಹೂ ಐ ಆಮ್ ನಾಟ್ ಟಾಕಿಂಗ್ ರೈಟ್ ನೌ. ಆ್ಯಂಡ್ ಇಲ್ಲ ಅಂತಂದರೆ ನಾನು ಒಬ್ಬಳೇ ಹೋಗಿ ಕೂತ್ಕೋತಾ ಇದ್ದೆ. ಆ ಪೀಸ್ ಅಲ್ಲೇನು ಸಿಗ್ತಿತ್ತಲ್ಲ ಅದು, ಅವಾಗ ಮೈಂಡ್ಸೆಟ್ಟು ಹಾಗೆ ಇತ್ತು. ಸ್ಟ್ರೆಸ್ ಆಯಿತು ಅಂದರೆ ಅಲ್ಲಿ ಹೋಗಿ ಕೂತ್ಕೋ ಅನ್ನೋ ಥರ. ಬಟ್ ಇವಾಗ ಆ ಮೈಂಡ್ಸೆಟ್ಟೂ ಇಲ್ಲ. ಬಟ್ ಐ ಮಿಸ್ ದ್ಯಾಟ್. ಯಾವಾಗಲಾದರೂ ಒಂದು ಸತಿ ಅದು ಬೇಕು ಅಂತ ಅನಿಸುತ್ತೆ. ಬಟ್ ಈಗ ನಾನು ಆ್ಯಕ್ಚುಲಿ ಬೀಚ್ಗೆ ಹೋಗ್ಬಿಟ್ಬಿಡ್ತೀನಿ. ನೈಸ್. ನಿಮಗೆ ಯಾವುದೇ ವಿಷಯ ಬಗ್ಗೆ ಭಯ ಅಂತ ಇದೆಯಾ? ಐ ಫಿಯರ್ ಆಫ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್. ಲೈಕ್ ನಂಗೆ ಅದು ಕಷ್ಟ. ಅಂದರೆ ನಂಗೆ ನಾರ್ಮಲಿನೇ ಟ್ರಸ್ಟ್ ಇಶ್ಯೂ ಜಾಸ್ತಿ.
ಮೊದಲಿಂದನೂ. ಅಂದರೆ ಒಬ್ರನ್ನ ಟ್ರಸ್ಟ್ ಮಾಡಬೇಕು ಅಂದರೆ ನಾನು ಒಂದು 10 ಸತಿ ಯೋಚನೆ ಮಾಡ್ತೀನಿ, ಅವ್ರನ್ನ ನೋಡ್ತೀನಿ, ಅವ್ರು ನನ್ನ ಜೊತೆ ಹೆಂಗೆ ಮಾತಾಡ್ತಾರೆ ನೋಡ್ತೀನಿ. ಬಟ್ ಐ ಡೋಂಟ್ ವಾಂಟ್ ಯುವರ್ ಪಾಸ್ಟ್. ಐ ಡೋಂಟ್ ವಾಂಟ್ like how you are with somebody else. I don't want. How you are with me matters, but making new friends really like I'm scared of. And at the same time ಇರೋರನ್ನ ಕಳ್ಕೊಳ್ಳೋದು ನಂಗೆ ಅಷ್ಟೇ ಭಯ ಇದೆ. So that I'm like scared of right now. ನಿಮಗೆ ಫ್ರೆಂಡ್ಶಿಪ್ಪಲ್ಲಿ ಬಿಗ್ಗೆಸ್ಟ್ ಲರ್ನಿಂಗ್ ಅಂತ ಏನಾಗಿದೆ? ಅದನ್ನೇ ಇದೊಂದು ಫ್ರೆಂಡ್ ವಿಚ್ ಐ ವಾಸ್ ಟೆಲಿಂಗ್ ಲೈಕ್ ದುಡ್ಡಿನ ವಿಚಾರದಲ್ಲಿ ಇದಾಯಿತು ಅಂತ ಅಂದ್ಬಿಟ್ಟು, ಅಥವಾ ನಾನು ಪ್ರೊಡ್ಯೂಸರ್ ಆದಮೇಲೆ ಅವರು ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಂತ. ಬೇಸಿಕ್ಲಿ ನನಗೆ ಹುಡುಗಿರ್ ಫ್ರೆಂಡ್ಸ್ ಕಡಿಮೆ, ಹುಡುಗರ ಫ್ರೆಂಡ್ಸ್ ಜಾಸ್ತಿ ಮೊದಲಿಂದನೂ. ಫ್ರಮ್ ಮೈ ಸ್ಕೂಲ್ ಡೇಸ್ ಲೈಕ್ ಈ ರೋಡ್ ತಿರ್ಕೊಂಡು ಓಡಾಡ್ಕೊಂಡು ಇದ್ದಿದ್ದರಿಂದ ನನಗೆ ಹುಡುಗರ ಫ್ರೆಂಡ್ಸೇ ಜಾಸ್ತಿ. ಅದೇ ಥರ ಕಂಟಿನ್ಯೂನೂ ಆಯಿತು. ಬಟ್ this one girl I made the closest one, and she knew in and out of my business, my internal things, my work, everything. ದುಡ್ಡು ನನಗೆ ಎಷ್ಟು ಬರುತ್ತೆ ಅನ್ನೋದು ಅವಳಿಗೂ ಗೊತ್ತು ಅನ್ನೋ ಅಷ್ಟೂರ್ಗೂ ಇತ್ತು. ನಾನು ಎಲ್ಲಿ ಹೋಗ್ತೀನಿ ಬರ್ತೀನಿ ಅನ್ನೋದೂ ಗೊತ್ತು ಅನ್ನೋ ಥರ ಇತ್ತು. ಬಟ್ ರ್ಯಾಂಡಮ್ ಡೇ I got to know that materialistic was more important than being a good friend or ಸಿಸ್ಟರ್ಹುಡ್ ಫೀಲಿಂಗಿಂತ ಅನ್ನೋದು ಗೊತ್ತಾದಾಗ ಐ ಆ್ಯಕ್ಚುಲಿ ಬ್ರೋಕ್. ಐ ವಾಸ್ ಲೈಕ್ ಓಕೆ, ನೀನು ಇಲ್ದೆ ನನಗೆ ಬದುಕಕ್ಕೆ ಬರುತ್ತೆ, ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್ ಆಲ್ ಟುಗೆದರ್, ಬಟ್ ಯು ಹರ್ಟ್ ಮೀ. ದಟ್ಸ್ ದ ವರ್ಸ್ಟ್ ಪಾರ್ಟ್ ಆಫ್ ಲೈಕ್ ಫ್ರೆಂಡ್ಶಿಪ್ ಆ ಥರ. ಆ್ಯಂಡ್ ಅದಾದಮೇಲೆ ಮತ್ತೆ ಅಂದರೆ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ದೆರ್ ಆರ್ ಫ್ರೆಂಡ್ಸ್, ಈವನ್ ಟುಡೇ ದೇ ಆರ್ ಗುಡ್ ಫ್ರೆಂಡ್ಸ್. ಬಟ್ ಆ ಬೌಂಡ್ರಿ ಕ್ರಾಸ್ ಮಾಡಿ ಬರೋವಂಥ ಫ್ರೆಂಡ್ಸನ್ನು ನನಗೆ ಬೆಳೆಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದಿಸ್ ಗರ್ಲ್. ಶಿ ಥಾಟ್ ಮಿ ಅ ಲೆಸನ್ ದೇರ್, ಲೈಕ್ ಓಕೆ ನೀನು 8 ಅಲ್ಲ 10 ವರ್ಷ ಇದ್ರೂ ನೀನು ಅನುಭವಿಸ್ತೀಯ ಅನ್ನೋ ಥರ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು ಹೋಗ್ತಾರಲ್ಲ, ದಟ್ ಈಸ್ ದ ವರ್ಸ್ಟ್ ಥಿಂಗ್ ಎವರ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಲೈಕ್ ಅದರಲ್ಲೂ ಈ ಹೆಣ್ಮಕ್ಳನ್ನ ಫ್ರೆಂಡ್ಸೇ ಮಾಡ್ಕೊಳ್ಳಲ್ಲ ಅನ್ನೋಂಥವ್ರ ಮಧ್ಯದಲ್ಲಿ ನೀನು ಫ್ರೆಂಡ್ ಆಗಿಬಿಟ್ಟು ನೀನು ಓಕೆ ಯು ಲಿಟ್ರಲಿ ಚೀಟೆಡ್ ಕೈಂಡ್ ಆಫ್ ಥಿಂಗ್ ಹ್ಯಾಪನ್. ಆ್ಯಂಡ್ ಲೈಕ್ it's about feelings also, it's about sisterhood also, it's about friendship also, it's about money also. I felt bad, total bad. It's kind of that breakup feeling. ಬಟ್ ಅಫ್ಕೋರ್ಸ್ ನಾನು ತೋರಿಸಲ್ಲ, ಇವಾಗಲೇ ಗೊತ್ತಾಗಬೇಕು ಅವ್ರಿಗೂ, ಅವ್ರು ನೋಡಿದ್ರೆ ಇದನ್ನು ಇವಾಗಲೇ ಅವ್ರಿಗೂ ಗೊತ್ತಾಗಬೇಕು. ಆ್ಯಂಡ್ ದಿಸ್ ಹ್ಯಾಪನ್ ಓನ್ಲಿ ವೆನ್ ಐ ಇಂಟ್ರಡ್ಯೂಸ್ ಅನದರ್ ಫ್ರೆಂಡ್ ಆಫ್ ಮೈನ್. ಸೊ ದೇ ಬೋತ್ ವಾಂಟೆಡ್ ಟು ಬಿ ವೆರಿ ಕ್ಲೋಸ್ ಆ್ಯಂಡ್ ದೇ ಕ್ರಿಯೇಟೆಡ್ ಡಿಸ್ಟೆನ್ಸ್ ವಿತ್ ಮೀ. ದಟ್ ಏನಾಗುತ್ತೆ, ಯಾರ್ಯಾರನ್ನ ಕಳ್ಕೊಂಡ್ರೆ ಏನಾಯಿತು, ಯು ಲಾಸ್ಟ್ ಮೋರ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ಮೈಟ್ ಹವ್ ಲಾಸ್ಟ್ fake person who I thought was a good friend, but you actually lost the whole of me. So basically the learning was you cannot trust anybody easily anta. ಅಂದರೆ ನಾನು ಆಲ್ರೆಡಿ ಇದ್ದೆ, ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿಬಿಟ್ರು. ಸೊ ಐ ಫೀಲ್ ಬ್ಯಾಡ್ ಫಾರ್ ದ್ಯಾಟ್. ಯಾಕಂದರೆ ನನಗೆ ಆಲ್ರೆಡಿ ಯಾರೋ ಒಬ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಕಷ್ಟ ಇದೆ. ಯು ಪುಟ್ ಮೀ ಇನ್ ಮೋರ್ ಡೀಪರ್ ಸಿಚುವೇಶನ್ ವೇರ್ ಐ ಕಾಂಟ್ ಟ್ರಸ್ಟ್ ದ ನಾರ್ಮಲ್ ಪರ್ಸನ್ ಆಲ್ಸೋ ಥರ. That is life. I know. ಸೊ ಇವಾಗ ಇನ್ನೊಂದು ರೌಂಡ್ ಇದೆ, ಇಟ್ಸ್ ಕಾಲ್ಡ್ ಎಸ್ ಮಿರರ್ ರೌಂಡ್. ಓಕೆ, ನೀವು 18-year-old ತನಿಷಾಗೆ ಏನಾದರೂ ಹೇಳಬೇಕಂತ ಏನು ಹೇಳ್ತಾ ಇದ್ರಿ? ಓಕೆ, ಐ ವುಡ್ ಹ್ಯಾವ್ ಟೋಲ್ಡ್ ಹರ್ ದಟ್ ಡೋಂಟ್ ಫಾಲ್ ಇನ್ ಲವ್. That broke me to parts. So yeah, I would have told her like, but 18 years ನಾನು ಲವ್ ಮಾಡಲಿಲ್ಲ, that's a different point altogether. Maybe 21 you should say. I fell in love when I was 21. So this was before you got into full-fledged acting and everything? No, I was that struggling actor. So basic, I was in basic. Okay. Do you want to elaborate or skip? Okay. 30-year-old ತನಿಷಾಗೆ ಏನಾದರೂ ಹೇಳಬೇಕಂದ್ರೆ? Save your money. Yeah, save your money. ನಿಮಗೆ ಫ್ಯೂಚರಲ್ಲಿ ಮಗಳಾದರೆ ಅವಳಿಗೆ ಏನು ಅಡ್ವೈಸ್ ಕೊಡ್ತೀರಾ? I'll make sure that she becomes way too practical, that she understands even before somebody tells her that this is right and this is wrong. I want her to understand that okay, ಇದು ನನಗೆ ಸೂಕ್ತ, ನಾನು ಇದನ್ನು ಮಾಡ್ಬೋದು, ಇದು ನನಗಲ್ಲ, ನಾನು ಇದನ್ನು ಟಚ್ ಮಾಡಬಾರ್ದು ಥರ ಅವ್ರಿಗೆ ಆ ಒಂದು ಮೈಂಡ್ ಸೆಟ್ಟನ್ನು ನಾವು ಬೇಸಿಕಲ್ಲಿ ಕೊಟ್ಬಿಟ್ರೆ ಐ ಥಿಂಕ್ ಯಾವ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರೂ ಅವ್ರು ಚೆನ್ನಾಗಿ ಬದುಕ್ತಾರೆ. ವಾಟ್ ಈಸ್ ಸಮಥಿಂಗ್ ಯು ಆರ್ ಫರ್ಗಿವನ್ ಅದರ್ಸ್ ಫಾರ್ ಬಟ್ ನಾಟ್ ಯೋರ್ ಸೆಲ್ಫ್? ಅಂದರೆ ಬೇರೆಯವ್ರಿಗೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಟ್ಟಿದ್ದೀರಾ, ಬಟ್ ನೀವು ನಿಮ್ಮನ್ನು ಕ್ಷಮಿಸದೇ ಇರೋ ಥರ. ಐ ಕಾಂಟ್ ಫರ್ಗಿವ್ ಮೈ ಸೆಲ್ಫ್ ಫಾರ್ ಟ್ರಸ್ಟಿಂಗ್ ಪೀಪಲ್ ಅಗೇನ್. ಐ ಲೈಕ್ ಏನೋ ಒಂಥರ ನನಗೆ ಅದೆಷ್ಟು ಪಾಠ ಕಲಿಸ್ಬಿಟ್ಟಿದೆ ಅಂತಂದರೆ
maybe it's with different person or different age of life, ಓಕೆನಾ. ಬಟ್ ನನಗೇನಂತಂದರೆ ಟ್ರಸ್ಟಿಂಗ್ ಇಸ್ ಸೋ ಬ್ಯಾಡ್. ಲೈಕ್ ಐ ವುಡ್ ಟೆಲ್ ಯು ಆಲ್ಸೋ, ಲೈಕ್ ಡೋಂಟ್ ಟ್ರಸ್ಟ್ ಟು ಮಚ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಲೈಕ್ ಅದು ಬಿಟ್ಟರೆ ನನಗೆ ಬೇರೆ ಇನ್ನೇನು ಪರ್ಟಿಕ್ಯುಲರಾಗಿ ಹೇಳೋ ಥರದ್ದೆಲ್ಲ ಏನಿರಲ್ಲ. ಲೈಕ್ I can't forgive myself for trusting this particular person too much. Either it can be a friend or my ex or my family members for some things, and I felt bad. I cried because of it. I felt lonely. I felt totally bad, weak, wherein okay, ನಾವು ಯಾವಾಗ ಅದನ್ನು ಫೇಸ್ ಮಾಡ್ತೀವಲ್ವಾ, ನಮ್ಮನ್ನು ಎತ್ತಿಡಿಯೋಕೆ ಯಾರಾದರೂ ಒಬ್ಬರು ಬೇಕು. ನಾವು ಯಾರನ್ನ ಟ್ರಸ್ಟ್ ಮಾಡಿರ್ತೀವೋ ಅವರೇ ಮಾಡಿಬಿಟ್ರೆ ಇನ್ಯಾರು ಎಲ್ಲಿಂದ ಬರ್ತಾರೆ ನಮ್ಮನ್ನು ಎತ್ತಿಡಿಯೋಕ್ಕೆ? ಸೊ ಫಾರ್ ದ್ಯಾಟ್ ಐ ಥಿಂಕ್ ಐ ಕ್ಯಾನ್ ಫರ್ಗಿವ್ ಮೈ ಸೆಲ್ಫ್. ಲೈಕ್ ಇಟ್ಸ್ ನಾಟ್ ದೇರ್ ಮಿಸ್ಟೇಕ್ ದಟ್ ಐ ಟ್ರಸ್ಟೆಡ್, ಸೊ ಐ ಕ್ಯಾನ್ ಫರ್ಗಿವ್ ದೆಮ್. ಯು ಆನ್ ದಿಸ್. ಇವಾಗ ನನಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ದಿರ್ ಆಲ್ ವರ್ಕ್ ಫ್ರೆಂಡ್ಸ್. ಸೊ ಐ ಹ್ಯಾವ್ ಮೈ ಬೌಂಡ್ರೀಸ್ ವಿತ್ ಎವ್ರಿಬಡಿ. ನನಗೆ ಆ್ಯಕ್ಚುಲಿ ಮೈ ಸೆಟ್ ಆಫ್ ಫ್ರೆಂಡ್ಸ್ ಹೂ ಆರ್ ದೇರ್ ವಿತ್ ಮೀ ಟು ದಿಸ್ ಡೇ ಆರ್ ಮೈ ಸ್ಕೂಲ್ ಫ್ರೆಂಡ್ಸ್. ನಂಗೆ ಮುಂಚೆಯಿಂದ ಯಾರು ನೋಡ್ಕೊಂಡು ಬಂದಿದ್ದಾರೆ, ಬಿಕಾಸ್ ಅವ್ರು ನಾನು ಏನೂ ಇಲ್ಲದೆ ಇದ್ದಾಗ ನಾರ್ಮಲಿ ನಾವು ಮನೇಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇರೋದು, ಸ್ಕೂಲ್ಗೆ ಹೋಗಿ ಕ್ಲಾಸ್ಗೆ ಹೋಗಿ, ಲೈಕ್ ದೇವ್ ಸೀನ್ ಮಿ ನಾಟ್ ಡೂ ಮೈ ಹೋಮ್ ವರ್ಕ್, ಯು ನೋ, ಸ್ಟಫ್ ಲೈಕ್ ದಟ್. ದೇವ್ ಸ್ಟೇಡ್ ಟಿಲ್ ನೌ. ವರ್ಕ್ ಫ್ರೆಂಡ್ಸ್ ಐ ಆಲ್ಸೋ ಹ್ಯಾಡ್ ಅ ಕಪಲ್ ಆಫ್ ಲರ್ನಿಂಗ್ಸ್. ಸೊ ಎಲ್ಲರೂ ಐಮ್ ಗುಡ್ ಟು ಎವ್ರಿಬಡಿ, ಹಂಗಂತ ಮಾತಾಡಲ್ಲ ಅಂತ ಎಲ್ಲ ಇಲ್ಲ. ಬಟ್ ಐ ಹ್ಯಾವ್ ಮೈ ಬೌಂಡರೀಸ್. Right. It is That's something good. I think you learned it pretty early. I can say that because ಏನಾಗುತ್ತೆ ಗೊತ್ತಾ, like when I started my career, I think I literally had no one to tell me what was good and bad. I had to experience and learn it from that situation I faced. So like ನಾನು ಇನ್ನೊಂದು ಇವಾಗ ಇತ್ತೀಚೆಗೆ ಆಫ್ಟರ್ ಫ್ಯೂ ಎಕ್ಸ್ಪೀರಿಯನ್ಸಸ್, ಲೈಕ್ ಐಮ್ ಲೈಕ್ ಐ ನಾಟ್ ಇವನ್ ಲೈಕ್ ರೆಫರ್ ಸಮ್ ಒನ್ ಫಾರ್ ವರ್ಕ್. ಲೈಕ್ ನಾನು ಇವ್ರನ್ನ ಯಾರನ್ನೋ ರೆಫರ್ ಮಾಡ್ತೀನಿ, ಒಂದು ದುರಂಕಾರ ತೋರಿಸ್ತಾರೆ, ಇಲ್ಲ ದೇ ಡೋಂಟ್ ಮೀನ್ ಇಟ್. ಲೈಕ್ ಅದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಮಗೆ ಗೊತ್ತಿರಲ್ಲ, ಅದಲ್ಲದೆ ಮಾಡಿದಕ್ಕೆ ಬೆಲೆ ಇರಲ್ಲ. ಸೊ ಐ ಲಿಟ್ರಲಿ ಲೈಕ್ ಸ್ಟಾಪ್ ಡೂಯಿಂಗ್ ಇಟ್. ಓಕೆ, ನಿನ್ಗೆ ಈ ಸೋರ್ಸ್ ಇದೆ ಅಂತ ಹೇಳ್ಬೋದು. If you want, you go and try. I'm not taking your name and suggesting you there. I stopped doing it. Apart from like those who are literally trying, ನನಗೊಂದು ಅವಕಾಶ ಸಿಕ್ಕಿದ್ರೆ, ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ರೈಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಅಲ್ಲ. ಆಫ್ಟರ್ ಕೋಣ ಐ ಆಮ್ ಲೈಕ್ ಓಕೆ, ಡೈರೆಕ್ಟ್ರಿಗೊಂದು ಜೀವನ ಕೊಡೋದಕ್ಕೋಸ್ಕರ ನಾವು ಕೋಣ ಅಂತ ಶುರು ಮಾಡಿಬಿಟ್ಟು ಕೊನೆಗೆ ಹೆಸರು ಹಾಕೊಳ್ಳೋ ದಿನ ಬಂದ ಅಣ್ಣ ಜಗೇಶ್ ಸರ್ ಅಥವಾ ಕೋಮಲ್ ಸರ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಬಂದ್ಬಿಟ್ಟು ಸ್ಟುಡಿಯೋದಲ್ಲಿ ಐ ಆಮ್ ಲೈಕ್, ಯಾಕೆ ಬಂದೆ ನೀನು? ಈಗ ನಿನ್ನ ಅವಶ್ಯಕತೆ ಇಲ್ಲಪ್ಪ ಇಲ್ಲಿ, ಯಾಕೆ ಬಂದೆ ನೀನು ಅಂತ. ಬಿಕಾಸ್ ಕೆಲಸ ಮಾಡೋಂಥ ಸಮಯದಲ್ಲಿ ಬರೋಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಆ ಥರದ್ದು ಒಂದು 2-3 ಸಣ್ಣ ಪುಟ್ಟದ್ದು ಅಂದರೆ ಇದು ದೊಡ್ಡದು, ಸಣ್ಣ ಪುಟ್ಟದ್ದು ಇನ್ನೊಂದು 4-5 ಆದಾಗ ಐ ಆಮ್ ಲೈಕ್ ಓಕೆ, ಐ ಟೇಕ್ ಯು ಆ್ಯಸ್ ಅನ್ ಎಕ್ಸಾಂಪಲ್. ಲೈಕ್ ಓಕೆ, ಇವ್ರ ದೇಶ ಅಂತ ಇದ್ದಾರೆ, ನೀವು ನೋಡಿ ಶಿ ಇಸ್ ಗುಡ್ ಇನ್ ಆ್ಯಕ್ಟಿಂಗ್ ಅಥವಾ ಶಿ ಇಸ್ ಗುಡ್ ಇನ್ ಆ್ಯಂಕರಿಂಗ್ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನು ರೆಫರ್ ಮಾಡ್ತೀನಿ. ಯು ಈದರ್ ಡೋಂಟ್ ಗೋ ಆ್ಯಂಡ್ ಅಟೆಂಡ್ ದ ಇಂಟರ್ವ್ಯೂ ಓನ್ಲಿ ಅಥವಾ ವಾಟ್ ಎವರ್ ದ ಆಡಿಷನ್ ಓನ್ಲಿ, ಆರ್ ಯು ವಿಲ್ ಬಿ ಲೈಕ್ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ರೆ ನನ್ನ ಪರಿಸ್ಥಿತಿ ಏನು, ನನ್ನ ಇಮೇಜ್ ಏನು, ನಾನು ಏನಕ್ಕೆ ಮಾಡಬೇಕು, ನನಗೇನು ಇನ್ನೊಂದು ಆಪ್ಷನ್ ನಿಮಗೆ ಕೊಟ್ಟೆ ಅಂತ ಅಂದರೆ ಯು ವಿಲ್ ಗ್ರೋ ಇನ್ ಯುವರ್ ಲೈಫ್. ಬಿಕಾಸ್ ನನಗೆ ಯಾರೂ ಕೊಟ್ಟಿಲ್ಲ, ನಾನು ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಡೋಣ ಅಂತ. ಬಟ್ ನೋ, ಐ ನಾವ್ ನೋ ವೈ ಪೀಪಲ್ ದೆನ್ ಡಿಂಟ್ ರೆಫರ್ ಮೀ, ಬಿಕಾಸ್ ದೇ ಹ್ಯಾವ್ ಸೀನ್ ಸಮ್ ಅದರ್ಸ್ ಡೂಯಿಂಗ್ ಆರ್ ಲೈಕ್ ಸ್ಟ್ಯಾಬಿಂಗ್ ಬ್ಯಾಕ್. ಲೈಕ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದಕ್ಕೆ ಅವರು ಸೈಲೆಂಟಾಗಿರ್ತಾರೆ. ನಾನಾಯ್ತು ನನ್ನ ಕೆಲಸ ಆಯಿತು ಅಂತ. ದಟ್ಸ್ ಸಮಥಿಂಗ್ ಗುಡ್ ಅಂತ. ನನಗೆ ಮೈಂಡಿಂಗ್ ಮೈ ಓನ್ ಬಿಸ್ನೆಸ್ ಕೈ. ಯಾ, ಟ್ರೂ. ನಿಮಗೆ ಯಾವ್ದು ತುಂಬ ಹರ್ಟ್ ಆಗುತ್ತೆ? ಜನ ನಿಮ್ಮನ್ನ ಮರ್ತೋಗೋದಾ ಅಥವಾ ಜನ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾ? Misunderstand. Like all my life, maximum people misunderstood me, so that hurts me more. Now probably it might not matter so much like earlier, but still it counts. When did Tanisha stop trying to impress people? ನನ್ನ ಪ್ರಕಾರ ಐ ಥಿಂಕ್ ಪೋಸ್ಟ್ ಬಿಗ್ ಬಾಸ್, ಐ ಥಿಂಕ್ ಯು ಲೈಕ್ ನಾನು ಇರೋದೇ ಹಿಂಗೆ. ಇಲ್ಲ, ಮುಂಚೆ ಅದೊಂದು ಕಾಂಟ್ರವರ್ಸಿ ಆಯ್ತಲ್ಲ, ದೆನ್ ಐ ವಾಸ್ ಲೈಕ್ ಐ ಡಿಡ್ ನಾಟ್ ನೋ ಇಟ್ ಈಸ್ ಅ ಕಾಂಟ್ರವರ್ಸಿ. ನಂಗೆ ಬೇಸಿಕಲಿ ಆ ಥರದ್ದು ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನನಗೆ ಅವತ್ತೆಲ್ಲ ಅವ್ನಿಗೆ ಹೊಡಿಬೇಕು ಅನ್ನಿಸ್ತಿತ್ತು. ಓಕೆನಾ, ಸೊ ಐ ಆಮ್ ಲೈಕ್ ಓಕೆ, ನಮ್ಮ ಮಮ್ಮಿಗೆ ಗೊತ್ತಾದ್ರೆ ನಮ್ಮ ಅಮ್ಮ ಬೇಜಾರು ಮಾಡ್ಕೋತಾರೆ, ಐ ಶುಡ್ ನಾಟ್ ಗೆಟ್ ಇನ್ ಟು ಆಲ್ ದಿಸ್. ಲೈಕ್ ಐ ಥ್ರೂ ದ ಮೈಕ್ ಆ್ಯಂಡ್ ಲೈಕ್ ಐ ವಾಕ್ಡ್ ಆಫ್. ಅಷ್ಟೇ ಮಾಡಿದ್ದು. ಅದು ಕಾಂಟ್ರವರ್ಸಿ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ನು ಕೇಳಿದ್ದನ್ನು ನಾನು ಲೈಟಾಗೆ ಆನ್ಸರ್ ಮಾಡಿದ್ದೀನಿ ಅಲ್ಲಿ. ಅದಾದಮೇಲೆ
there is my sister like who came up with so many comments, screenshots that somebody else sent her. I'm like, ನಾನೇ ತಲೆ ಕೆಡ್ಸ್ಕೊತಾ ಇಲ್ಲ, ನೀನು ಯಾಕಮ್ಮ ತಲೆ ಕೆಡ್ಸ್ಕೊತಾ ಇದೆಯಾ? ದ್ಯಾಟ್ ಮೂಮೆಂಟ್ ಐ ರಿಯಲೈಸ್ ದ್ಯಾಟ್ ಓಕೆ, ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಅಂದರೆ ಐ ಶುಡ್ ಆಲ್ಸೋ ನಾಟ್ ಅನ್ನೋದು. ಅದೊಂದು ಸ್ವಲ್ಪ ಆಫ್ಟರ್ ದಟ್ ಕಾಂಟ್ರವರ್ಸಿ ಐ ಥಿಂಕ್ ಐ ರಿಯಲೈಸ್ಡ್ ನಾನು ಇರೋಂಗೆ ಜನ ಆಕ್ಸೆಪ್ಟ್ ಮಾಡಿದ್ರೆ ಮಾಡಲಿಲ್ಲ, ಲೆಟ್ ದಮ್ ಗೆಟ್ ಲಾಸ್ಟ್ ಕೈಂಡ್ ಆಫ್ ಥಿಂಗ್. ಮೇ ಇಂಪ್ರೆಸ್ ಅನ್ನೋದು ಸ್ವಲ್ಪ ಮುಂಚೆನೇ ಮಾಡ್ತಿರ್ಲಿಲ್ಲ. ನನ್ನ ಕೆಲಸ ಮಾಡಿದ್ರೆ ಇಂಪ್ರೆಸ್ ಆಗ್ತಾರೆ ಅನ್ನೋದು ಒಂದಿತ್ತು. ಅಂದರೆ ನನ್ನ ವರ್ಕ್ ನೋಡಿ ಇಂಪ್ರೆಸ್ ಆಗಿ ನಂಗೆ ಇನ್ನೊಂದು ಕೆಲಸ ಸಿಗುತ್ತೆ. ಆ್ಯಕ್ಚುಲಿ ಮೈಂಡ್ಸೆಟ್ ಅದೇನೆ ಇವತ್ತಿಗೂ. ಐ ಹ್ಯಾವ್ ದಟ್ ಮೈಂಡ್ಸೆಟ್ ವೇರ್ ಇನ್ ನಾನು ಈ ಸಿನಿಮಾ ಚೆನ್ನಾಗಿ ಮಾಡಿದೆ ಅಂದರೆ ಇದನ್ನ ನೋಡಿ ನನಗೆ ಇನ್ನೊಬ್ರು ಕರೀತಾರೆ ಅನ್ನೋದು ಅದು ಇನ್ನೂ ಇದೆ. ಅದು ಹೋಗಿಲ್ಲ ನನಗೆ, ಅದು ಇನ್ನೂ ಇದೆ. ಬಟ್ ಇಟ್ಸ್ ನಾಟ್ ಇಂಪ್ರೆಸ್ಸಿಂಗ್, ಇಟ್ ಈಸ್ ಅಬೌಟ್ ಡೂಯಿಂಗ್ ಯೋರ್ ಜಾಬ್ ಗುಡ್. ಅದನ್ನು ಫಾಲೋ ಮಾಡ್ತೇನೆ ನಾನು. Has your strongest version also been your loneliest version? I become a total different person. So the way how you see me explaining things or showing that I am strong, it's a total different person. But when I'm lonely, I talk to mirror basically. So I have this habit from my childhood. So when I talk to mirror, I keep telling, ನಾನು ತಪ್ಪು ಮಾಡಿದಾಗ ನಿಂಗೆ ಇದು ಬೇಕಾ ಅಂತ I question. If I am doing it right, how am I glowing today? ಅಂತ ಅಂದರೆ I express both in front of the mirror because obviously no judgment. So if I'm looking good, it will show me that I am looking good. And that is the sweetest look I've ever got. ಅಂದರೆ ನಾನು ಕ್ಯಾಮ್ರಾದಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಮಿರರ್ನಲ್ಲಿ ನಾನು ಸಕ್ಕದಾಗಿ ಕಾಣಿಸ್ತೀನಿ. ಸೊ ಐ ಬಿಲೀವ್ ಇನ್ ಮಿರರ್. ಸೊ ಅಲ್ಲಿ ಹೋಗಿ ನಾನು ಎಕ್ಸ್ಪ್ರೆಸ್ ಮಾಡ್ತೀನಲ್ಲ, ಆ್ಯಂಡ್ ಇವನ್ ವೆನ್ ಐ ಆಮ್ ಕ್ರೈ ಐ ವಿಲ್ ಬಿ ಲೈಕ್, ಈ ಥರ ಕಾಣಿಸೋದಕ್ಕೆ ನೀನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ಯಾ ಅನ್ನೋ ಥರದ್ದು ಇದೆಯಲ್ಲ. ಆ ಎರಡೂ ನಾನು ಟೂ ಡಿಫ್ರೆಂಟ್ ಪರ್ಸ್ನಾಲಿಟಿ ಐ ಹ್ಯಾವ್. ಲೈಕ್ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಬಡಿ ಈಸ್ ಲೈಕ್ ದ್ಯಾಟ್. ಬಟ್ ಏನಂತಂದರೆ ನನಗೆ ಗೊತ್ತು, ಇದು ಯಾರಿಗೂ ಬೇರೆಯವ್ರಿಗೆ ಗೊತ್ತಿಲ್ಲ. ಐ ಆಮ್ ಲೈಕ್, ನಂಗೆ ಗೊತ್ತು ನಾನು ಅಲ್ಲಿ ಟೋಟಲ್ ಡಿಫ್ರೆಂಟ್ ಪರ್ಸನ್. ಇಫ್ ಐ ಆಮ್ ಬಿಕಮಿಂಗ್ ಸೆನ್ಸಿಟಿವ್, ಐ ಆಮ್ ಲೈಕ್ ವೇ ಟೂ ಸೆನ್ಸಿಟಿವ್. ಇಫ್ ಐ ಆಮ್ ಬೋಲ್ಡ್, ಐ ಆಮ್ ವೇ ಟು ಬೋಲ್ಡ್. ಐ ಆಮ್ ಲೈಕ್ ಟೂ ಡಿಫ್ರೆಂಟ್, ದೇರ್ ಇಸ್ ನೋ ಇನ್ ಬಿಟ್ವೀನ್. So Tanisha, we're almost at the end of the podcast. Now we do one final thing where we call it as the detox word ಆಯ್ತಾ. ಸೊ ನಿಮ್ಮ ಲೈಫ್ನ ಅಥವಾ ನಿಮ್ಮ ಫೇಸ್ನ ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಅದೇನು? Tanisha Kupanda today is a brand. So I'm proud of it. Crazy. Oh, you give me a mug? Yeah. Wow. By writing Tanisha Kupanda is a brand. So ನೀವು ಇದು ನೋಡಿದಾಗೆಲ್ಲ ನಿಮಗೆ ಇಟ್ಸ್ ಅ ರಿಮೈಂಡರ್ ದಟ್ ಯು ಆರ್ ಅ ಬ್ರ್ಯಾಂಡ್. That's how we open Kupandas. Yeah. So we have Kupandas jewelry, Kupandas silks and sarees, Kupandas production house, and some more to go on. Many more to come. Thank you. Oh, thank you so much. That's my coffee mug, and tomorrow I'll drink coffee in this. ಸೊ ಸ್ವೀಟ್. ನನಗೆ ಇನ್ನೊಬ್ರು ಗೆಸ್ಟ್ ಬಂದ್ರೆ ಅವ್ರು ಹೇಳಿದ್ರು ಮಜ್ಜಿಗೆ ಕುಡಿತಾರಂತ. ಲೈಕ್ ಓಕೆ. Okay. But I'm a coffee lover, so I drink a lot of coffee. ಕಾಫಿ ಒಂಥರ ಹೆಂಗೆ ಅಂತಂದರೆ, ನಾನು ಹೇಳಿದ್ನಲ್ಲ, ಒಂದು ಸತಿ ನಂಗೆ ಅಡಿಕ್ಷನ್ ಆಯಿತು ಅಂತಂದರೆ ಇಟ್ಸ್ ವೇ ಟು ಡಿಫಿಕಲ್ಟ್ ಟು ಗೆಟ್ ಔಟ್ ಆಫ್ ಇಟ್. ಸೊ ಕಾಫಿ ಮೊದಲು ನಾನು ನಾರ್ಮಲ್ ಕಾಫಿ 3-4 ಕುಡಿತಾ ಇದ್ದೆ. ಈಗ ಒಂದು ನಾರ್ಮಲ್ ಕಾಫಿ ಆ್ಯಂಡ್ ಪ್ಲಸ್ 2, 3, 4 ವಾಟ್ ಎವರ್ ಬ್ಲ್ಯಾಕ್ ಕಾಫೀಸ್. ಯಾ, ಐ ಟ್ರೈಡ್ ರೆಡ್ಯೂಸಿಂಗ್ ಇಟ್ ಆ್ಯಂಡ್ ಐ ಡೋಂಟ್ ಲೈಕ್ ಇಟ್. ನಿದ್ದೆ ಬರ್ತದೆ ಅಂದರೆ ನನ್ನ ಕಾಫಿಗೆ ಎಷ್ಟು ಅಡಿಕ್ಷನ್ ಆಗಿತ್ತು ನನಗೆ ಅಂತಂದರೆ, ವೆನ್ ಐ ವಾಸ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ಚೆನ್ನೈ, ಐ ವಾಸ್ ಲೈಕ್ ನೈಟ್ ಇಲ್ಲಿ ಕಾಫಿ ಕುಡಿದ್ಬಿಟ್ಟು ನಿದ್ದೆ ಮಾಡ್ಕೊಂಡು ಹೋಗಿ ಆರಾಮಾಗಿ ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ವರ್ಕಿಂಗ್ ಇನ್ ಸಚ್ ಅ ವೇ ದ್ಯಾಟ್ ಆವಾಗ ನೈಟ್ ಅಂದರೆ ನನಗೆ ಇಲ್ಲಿಂದ ಚೆನ್ನೈಗೆ ಐ ಡೋಂಟ್ ಲೈಕ್ ಫ್ಲೈಟ್. ಐ ವಾಂಟ್ ದಟ್ ಸ್ಲೀಪರ್. ಅಂದರೆ ನಾನು ಎವ್ರಿ ವೀಕಲ್ಲಿ ಒಂದು 3 ದಿವಸ ಟ್ರಾವೆಲ್ ಮಾಡ್ತಾ ಇರೋ ಥರ ಆಗ್ತಾಯಿತ್ತು ನನ್ನ ಡೇಟ್ಸ್ಗೆ. ಇಲ್ಲ ವೀಕಲ್ಲಿ ಒಂದು ಸತಿ ಅಟ್ಲೀಸ್ಟ್ ನನಗೆ ಟ್ರಾವೆಲ್ ಇರ್ತಾಯಿತ್ತು. ಸೊ ಐ ಯೂಸ್ ಟು ಲೈಕ್ ಅಟ್ಲೀಸ್ಟ್ ಅದರಲ್ಲಿ ಒಂದು 2-3 hours ನಿದ್ದೆ ಮಾಡಬಹುದು ಫಾರ್ ದ ರಿಸ್ಕ್. ಬಿಕಾಸ್ ನಮ್ಮ ಏರ್ಪೋರ್ಟ್ಗೆ ಹೋಗೋಕ್ಕೆ 2 hour ಬೇಕು, 1 hour ಟ್ರಾವೆಲ್, 1 hour ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಬೇಕು ಅನ್ನೋ ಜೊತೆಗೆ ಅಟ್ಲೀಸ್ಟ್ ನೈಟ್ ನಾನು ನಿದ್ದೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರದ್ದು ಫಾರ್ಮಲ್ಲಿ ನಾನು ಹೋಗ್ತಾ ಇದ್ದೆ. ಸೊ ಲೈಕ್ ಕಾಫಿ ಡೇನಲ್ಲಿ ನೀಟಾಗಿ ಕಾಫಿ ಕುಡಿದ್ಬಿಟ್ಟು ದೆನ್ ಐ ಯೂಸ್ ಟು ಸ್ಲೀಪ್ ಆರಾಮ್ಸೆ ಆ್ಯಂಡ್ ಗೋ. ಈಗ ಅದಾಗಲ್ಲ. ಅಂದರೆ ಮೇ ಬಿ ಅಷ್ಟು ಆಕ್ಯುಪೈಡ್ ಇದ್ದಿದ್ದರಿಂದ ಅಥವಾ ಸ್ಟ್ರೆಸ್ ಆಗ್ತಾ ಇದ್ದಿದ್ದರಿಂದ ಕಾಫಿದು ಏನು ಎಫೆಕ್ಟ್ ಆಗ್ತಿರ್ಲಿಲ್ಲ. ಐ ವಾಸ್ ಸೋ ಮಚ್ ಯೂಸ್ ಟು ಇಟ್. ಈಗ ಆ್ಯಕ್ಚುಲಿ ಕಾಫಿ ಕಡಿಮೆ ಮಾಡಿದ್ದೀನಿ. ದಟ್ಸ್ ವಾಟ್ ವಿ ಟೆಲ್ ಅವರ್ಸೆಲ್ವ್ಸ್. ಆದರೆ ಮುಂಚೆ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದ ಶೋ ತನಿಷಾ. ಐ ಥಿಂಕ್ ಇವತ್ತು ಎಲ್ರಿಗೂ ಅನದರ್ ಡೀಪರ್ ವರ್ಷನ್ ಆಫ್ ತನಿಷಾ ನೋಡೋಕ್ಕೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಗ್. ಆ್ಯಂಡ್ ನಾನು ಮಾತ್ರ ಹೇಳ್ಕೊತೀನಿ ಅಂತ ಅನ್ಕೊತಾ ಇದ್ದೆ. ಯು ರೋಟ್ ಇಟ್ ಫಾರ್ ಮೀ, ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಹೇಳೋದಕ್ಕಿಂತ ಬರೆಯೋದು 10 times ಮೋರ್ ಸ್ಟ್ರಾಂಗರ್ ಆಗಿ ಯೂನಿವರ್ಸಿಗೆ ರೀಚ್ ಆಗತ್ತಂತೆ. ಸೊ ಎಸ್, ಥ್ಯಾಂಕ್ ಯು.